ನಿಮಗೆ ವಿರೋಧವಾಗಿ ಬರುವ ಎಲ್ಲ ಆಯುಧಗಳು ಇಲ್ಲದೆ ಹೋಗುತ್ತದೆ. ಈ ವರ್ಷದಲ್ಲಿ ನಿಮ್ಮ ಎಲ್ಲ ಹೋರಾಟಗಳಿಗೆ ದೇವರು ಜಯವನ್ನ ನೀಡುತ್ತಾರೆ. ಈ ವರ್ಷದಲ್ಲಿ ಸೋಲು ಇನ್ನು ನಿಮಗೆ ಇಲ್ಲದೆ ಹೋಗುತ್ತದೆ. ಈ ವರ್ಷದಲ್ಲಿ ನೀವು ದೊಡ್ಡ ಸಾಕ್ಷಿಯಾಗಿ ಜಯಕರವಾಗಿ ನಡೆಯುತ್ತೀರಾ. ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನಗಳು ಯಥೇಚ್ಛವಾಗಿ ತುಂಬಿಕೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ದೇವರ ವಿಶ್ರಾಂತಿ ನೆಲೆಗೊಳ್ಳುತ್ತದೆ. ಜೀವನದ ಯಾವ ಪರಿಸ್ಥಿತಿಯಲ್ಲಿ ಕೂಡ ನೀವು ಧೃತಿಗೆಡದ ಹಾಗೆ ದೇವರ ಸಮಾಧಾನವನ್ನು ಕೊಟ್ಟು ನಿಮ್ಮನ್ನ ಮುಂದೆ ನಡೆಸುತ್ತಾರೆ. ಈ ವರ್ಷದಲ್ಲಿ ನೀವು ದೈವಿಕ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೀರಾ. ಈ ವರ್ಷದಲ್ಲಿ ದೇವರು ನಿಮಗೆ ಸ್ವಸ್ಥ ಮಾರ್ಗವನ್ನು ತೋರಿಸುತ್ತಾರೆ. ಈ ವರ್ಷದಲ್ಲಿ ನೀವು ಮಾಡಿದ ಎಲ್ಲ ತಪ್ಪುಗಳನ್ನ ಕ್ಷಮಿಸುತ್ತಾರೆ. ಈ ವರ್ಷದಲ್ಲಿ ನೀವು ಮಾಡಿದ ಪ್ರಾರ್ಥನೆ, ಉಪವಾಸ, ಸೇವೆಗಳಿಗೆ ನೀವು ಕೊಟ್ಟಂತ ಪರಿಶ್ರಮ ಹಾಗೂ ತ್ಯಾಗದಿಂದ ಬಿತ್ತಿರುವ ಪ್ರತಿಯೊಂದು ಬೀಜಕ್ಕೂ ದೇವರು ಸಂತೋಷದ ಪ್ರತಿಫಲ ಕೊಡುತ್ತಾನೆ. ಈ ವರ್ಷದಲ್ಲಿ 100% ದೇವನಿಗೆ ಫಲವನ್ನು ಕೊಡ್ತೀನಿ ಅಂತಾರೆ. ಈ ಅನುಗ್ರಹದ ವರ್ಷದಲ್ಲಿ ದೇವರು ಸ್ವಸ್ಥತ, ಸಮೃದ್ಧಿ, ವಿಜಯದ ಹಾದಿಯಲ್ಲಿ ನಿಮ್ಮ ಮುಂದೆ, ನಿಮ್ಮ ಜೊತೆಯಲ್ಲಿ ಜೊತೆಯಾಗಿ ದೇವರು ನಡೀತಾರೆ. God will walk along with you with all your success. ನಿಮ್ಮೊಂದಿಗೆ ನಡೀತಾರೆ. ಪ್ರತಿಯೊಂದು ಮುಚ್ಚಿದ ಬಾಗಿಲುಗಳು ನಿಮಗಾಗಿ ತೆರೆಯಲ್ಪಡುತ್ತೆ. ಪ್ರತಿಯೊಂದು ಮುಚ್ಚಿದ ಬಾಗಿಲು ನಿಮಗಾಗಿ ತೆರೆಯಲ್ಪಡುತ್ತದೆ. ದೇವರು ನಿಮಗೆ ಉಂಟಾದಂತ ಎಲ್ಲ ನಷ್ಟಗಳನ್ನ ತೆಗೆದುಹಾಕಿ ನಿಮಗೆ ಲಾಭವನ್ನ ಉಂಟು ಮಾಡುತ್ತಾರೆ. ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತದೆ. ನೀವು ಫಲವತ್ತಾಗಿ ಬೆಳೆಯುತ್ತಾ ಹೋಗುತ್ತೀರಿ. ನಿಮ್ಮ ಜೀವನದಲ್ಲಿ ವಿರೋಧವಾಗಿ ಬರುವ ವೈರಿಗಳು 7 ದಾರಿಗಳಲ್ಲಿ ಓಡಿ ಹೋಗುತ್ತಾರೆ. ನಿಮ್ಮ ಪ್ರತಿಯೊಂದು ಕಾರ್ಯಗಳು ಫಲಕಾರಿಯಾಗತ್ತೆ.
Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year. This year is going to be a year of great favor and a season of mega harvest. Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year. In the season of mega harvest. Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year. 2026ನೇ ವರ್ಷದಲ್ಲಿ ಕಾಲಿಟ್ಟಿರುವ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದಿಂದ ಆರ್ಥಿಕ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಕರ್ತ ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಕಳೆದ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ಅದ್ಭುತವಾದ ಕಾರ್ಯಗಳನ್ನು ಕಾಣಕ್ಕೆ ಹೋಗ್ತೀರಾ. 2026ನೇ ವರ್ಷ ಇಟ್ಸ್ ಎ ಇಯರ್ ಆಫ್ ಎ ಗ್ರೇಟ್ ಫೇವರ್ ಆಫ್ ಗಾಡ್. ದೇವರ ಮಹಾದಯನ್ನ ಒತ್ತುಕೊಳ್ಳುವಂತ ವರ್ಷವಾಗಿದೆ. ಜೊತೆಗೆ ನಿಮಗೊಂದು ಒಂದು ಆಶೀರ್ವಾದದ ಒಂದು ಕುಯ್ಲನ್ನ, ಅದೇ ನಿಮ್ಮ ಬೆಳೆಯನ್ನ ಕುಯ್ಯುವಂತ ಒಂದು ವರ್ಷವಾಗಿದೆ. ಇಟ್ಸ್ ಎ ಇಯರ್ ಆಫ್ ಮೆಗಾ ಹಾರ್ವೆಸ್ಟ್. ಒಂದು ದೊಡ್ಡ ಹಾರ್ವೆಸ್ಟ್ ಕೊಡ್ತೀನಿ ಅಂತ. ಕಳೆದ ವರ್ಷ ನೀವು ಕಷ್ಟಪಟ್ಟಿದ್ದೀರಾ, ಕಳೆದ ವರ್ಷದಲ್ಲ ನೀವು ದುಃಖ ಪಟ್ಟಿದ್ದೀರಾ. ದುಃಖದಿಂದ ಸಿವುಡುಗಳನ್ನ ಒತ್ತುಕೊಂಡು ಹೋಗೋನು ಸಂತೋಷದಿಂದ ಅವನ ಬೆಳೆಯನ್ನು ಕೊಯ್ತಾನೆ ಅಂತ ವಾಕ್ಯ ಹೇಳುತ್ತೆ. ಹಾಗೆ ಈ ವರ್ಷದಲ್ಲಿ ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಪ್ರತಿಯೊಂದು ಕುಟುಂಬಗಳಿಗೆ ನನ್ನ ಗ್ರೇಸ್ ಮಿನಿಸ್ಟ್ರಿಯ ಪರವಾಗಿ, ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೊಟ್ಟ ಮೊದಲಾಗಿ ನಮ್ಮ ಭಾರತ ದೇಶಕ್ಕಾಗಿ ದೇವ್ ನಾನು ಕೊಟ್ಟಂಥ ಕೆಲವು ಕಾರ್ಯಗಳನ್ನ ನಿಮ್ಗೆ ವಿವರವಾಗಿ ಹೇಳ್ಕೊಂಡು ಬರ್ತೇನೆ. ಗಮನ ಇಟ್ಟು ಕೇಳಿ. ಭಾರತದಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಯತಕ್ಕಂಥ ಕಾರ್ಯ. ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತ ದೇಶ ಬಹಳ ಬಲಿಷ್ಠವಾಗಿಯೂ ಪ್ರಬಲವಾದ ರಾಷ್ಟ್ರವಾಗಿ ಮುಂದೆ ಎದ್ದು ನಿಲ್ಲುತ್ತದೆ. ನಮ್ಮ ಭಾರತ ದೇಶದ ವೈದ್ಯಕೀಯ ಮಟ್ಟದಲ್ಲಿಯೂ ತಾಂತ್ರಿಕ ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಹೆಸರನ್ನು ಗಳಿಸುತ್ತದೆ. ಭೂಮಿ, ವಾಯು ಹಾಗೂ ಸಮುದ್ರ ಸೇನಾ ಪಡೆಗಳ ಮಟ್ಟದಲ್ಲಿ ಬಹಳ ಬಲಿಷ್ಠವಾಗಿ ಮುಂದುವರಿಯುತ್ತದೆ. ಹಾಗೂ ಅನೇಕ ಹೊಸ ಯೌವನಸ್ಥ ವಿಜ್ಞಾನಿಗಳು ಭಾರತ ದೇಶದಲ್ಲಿ ಹುಟ್ಟಿ ಎದ್ದು ನಿಲ್ಲುತ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಾಲಜಿಗಳಲ್ಲಿ ವಿಶ್ವ ಮಟ್ಟದಲ್ಲಿ ಬಹಳ ಹೆಸರುವಾಸಿಯಾಗಿ ಭಾರತ ರಾಷ್ಟ್ರ ಮುಂದುವರಿಯುತ್ತದೆ. ಹಾಗೂ ಇದರಿಂದ ಅನೇಕ ಅನುಕೂಲ ಹಾಗೂ ಅನಾನುಕೂಲ ಪರಿಸ್ಥಿತಿಗಳು ಜನರ ಮಧ್ಯದಲ್ಲಿ ಗೊಂದಲವನ್ನು ಹುಟ್ಟಿಸುತ್ತದೆ. ಈ ವರ್ಷದಲ್ಲಿ ಭೂಮಿಯ ಹಾಗೂ ಚಿನ್ನದ ದರಗಳು ಗಗನದ ಮಟ್ಟಕ್ಕೆ ಇಟ್ಟುತ್ತದೆ. ರಿಯಲ್ ಎಸ್ಟೇಟ್ ವ್ಯಾಪಾರಗಳು ಬಹಳಷ್ಟು ಅಧಿಕವಾಗಿ ಬೆಲೆಯನ್ನು ತೆಗೆದುಕೊಳ್ಳುತ್ತದೆ. ಈ ವರ್ಷದಲ್ಲಿ ಭಾರತ ದೇಶದ ಮಾರುಕಟ್ಟೆಯಲ್ಲಿ ಅನೇಕ ಏರುಪೇರುಗಳು, ಕುಸಿತಗಳು ಉಂಟಾಗಿ ಜನರಲ್ಲಿ ದಿಗ್ಭ್ರಮೆ ಹಾಗೂ ಗಾಬರಿಗಳನ್ನು ಉಂಟು ಮಾಡುತ್ತದೆ. ಲಕ್ಷಾಂತರ ಜನರು ಕೋಟ್ಯಾಂತರ ರೂಪಾಯಿಗಳನ್ನು ಕಳೆದುಕೊಳ್ಳುವ ಪರಿಸ್ಥಿತಿಗೆ ಬಂದು ಇಳಿಯುತ್ತಾರೆ. ಅನೇಕ ಯೌವನಸ್ಥರು ತಮ್ಮ ಮನಸ್ಥಿತಿಯ ಹತೋಟಿಯನ್ನು ಕಳೆದುಕೊಳ್ಳುತ್ತಾರೆ. ಅನೇಕ ದುಷ್ಟಕೃತ್ಯಗಳನ್ನು ಎಸಗುವಂಥ ಒಂದು ಹೀನ ಪರಿಸ್ಥಿತಿಗೆ ಬಂದು ಇಳಿಯುತ್ತಾರೆ. ಅಲ್ಲಲ್ಲಿ ಕೊಲೆ, ದರೋಡೆ, ಸುಲಿಗೆ, ಬಂಡುತನ, ಸಾಮೂಹಿಕ ಅತ್ಯಾಚಾರಗಳು ಭಯಂಕರವಾಗಿ ಜರುಗುತ್ತದೆ. ಈ ವರ್ಷದಲ್ಲಿ ಬಹಳಷ್ಟು ಬೆಂಕಿಯ ಅನಾಹುತಗಳು ಆರಂಭವಾಗುತ್ತದೆ.
ಅನೇಕ ದೊಡ್ಡ ದೊಡ್ಡ ಗೋಡನ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ರೈಲ್ವೆ ಇಲಾಖೆಗಳಲ್ಲಿ ರೈಲು ಮಾರ್ಗವಾಗಿ ಹೋಗುವ ಅನೇಕ ರೈಲುಗಳು ಹಳಿ ತಪ್ಪಿ ಅನೇಕ ದೊಡ್ಡ ದೊಡ್ಡ ಅವಘಡಗಳು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾವಿರಗಟ್ಟಲೆ ಜನರು ಸಾವನ್ನಪ್ಪುತ್ತಾರೆ. ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಧನವನ್ನು ಕೊಡುವುದಕ್ಕೂ ಕೂಡ ದಿಕ್ಕೇ ದೋಚದ ಹಾಗೆ ಗೊಂದಲಗಳು ಉಂಟಾಗುತ್ತದೆ. ಈ ವರ್ಷದಲ್ಲಿ ವಿಶೇಷವಾಗಿ ಡೆಲ್ಲಿಲಿ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಒಂದು ಬೆಂಕಿ ದೊಡ್ಡ ಆಕಸ್ಮಿಕವಾಗಿ ಡೆಲ್ಲಿ ಮತ್ತು ಬಿಹಾರ್ ಮತ್ತು ಕಲ್ಕತ್ತಾ ಈ 3 ರಾಜ್ಯಗಳಲ್ಲಿ ಭಯಂಕರವಾದ ಟ್ರೈನ್ ಆಕ್ಸಿಡೆಂಟ್ಗಳಾಗುತ್ತೆ. ಸಾವಿರಗಟ್ಟಲೆ ಜನ ಸಾಯ್ತಾರಂತ ದೇವರಾತ್ಮ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬೆಂಕಿ ಆಸ್ಫೋಟನೆಗೊಂಡು ರೈಲುಗಳು ಅಪಘಾತಕ್ಕೀಡಾಗಿ ಸಾವಿರಾರು ಮಕ್ಕಳು ದಾರುಣ ಮರಣದಲ್ಲಿ ಸಾಯುತ್ತಾರೆ. ದೇಶದ ಹಲವಾರು ರಾಜ್ಯಗಳಲ್ಲಿ ಹೆದ್ದಾರಿಗಳಲ್ಲಿ ಹೋಗುವ ಬಸ್ಸುಗಳು ತಾನಾಗಿ ಸುಟ್ಟು ಹೋಗಿ ಜನರು ಸಜೀವವಾಗಿ ಸುಟ್ಟು ಸತ್ತು ಹೋಗುತ್ತಾರೆ. ಈ ವರ್ಷದಲ್ಲಿ ಭಾರತ ದೇಶದಲ್ಲಿ ಇದುವರೆಗೆ ಬರದೇ ಇರತಕ್ಕಂಥ ಒಂದು ಭಯಂಕರವಾದ ಭೂಕಂಪ ಆರಂಭ ಆಗುತ್ತೆ. ದಟ್ ವಾಸ್ ದ ಒನ್ ಬಿಗ್ ರೆವಲ್ಯೂಷನ್ ಲಾರ್ಡ್ ರಿವೀಲ್ಡ್. ಭಯಂಕರವಾದ ಭೂಕಂಪ ಆಗುತ್ತೆ ಈ ವರ್ಷದಲ್ಲಿ. 100 ಕಟ್ಟಡಗಳು ಕೆಳಗೆ ಇಳಿಯುತ್ತೆ, ಜನ ಸಾವಿನ ದವಡೆಯಲ್ಲಿ ಸಿಕ್ಕಿ ಸಲುಕ್ತಾರೆ. ಇದುವರೆಗೂ ಬರದೇ ಇರೋ ಭೂಕಂಪ ಆಗುತ್ತೆ. ಬಿಕಾಸ್ ಗಾಡ್ ವಾಂಟ್ ಟು ಬ್ರಿಂಗ್ ಎ ಗ್ರೇಟ್ ರೆವಲ್ಯೂಷನ್. ಈ ಭಾರತ ದೇಶದಲ್ಲಿ ತನ್ನ ಮಹಿಮೆ ಏನು, ತನ್ನ ಪರಾಕ್ರಮ ಏನು ಅನ್ನೋದು ದೇವರು ಈ ಭಾರತ ದೇಶಕ್ಕೆ ಹೊರಪಡಿಸಿ ಕೊಡ್ತಾರೆ. ಅದಕ್ಕೆ ಭಾರತ ದೇಶದಲ್ಲಿ ಇದುವರೆಗೆ ಬರದೇ ಇರತಕ್ಕಂಥ ಭಯಂಕರವಾದ ಭೂಕಂಪ ಬರುತ್ತದೆ. ಜನರು ದಿಕ್ಕು ಕಾಣದವರಾಗಿ ಜೀವದಿಂದ ತಪ್ಪಿಸಿಕೊಳ್ಳಲು ತಮ್ಮ ಮನೆಗಳನ್ನು ಬಿಟ್ಟು ಹೊರಗೆ ಓಡಿ ಬರುತ್ತಾರೆ. ದೊಡ್ಡ ದೊಡ್ಡ ಕಟ್ಟಡಗಳು ಅವರ ಮೇಲೆ ಕುಸಿದು ಬೀಳುತ್ತದೆ. ಅಲ್ಲಿಗೆ ಅವರ ಜೀವನಗಳು ಅಂತ್ಯವಾಗುತ್ತದೆ. ಶ್ರೀಸಾಮಾನ್ಯರ ಕೋಟಿಗಟ್ಟಲೆ ಆಸ್ತಿಗಳು ಕಳೆದುಕೊಂಡು ಬೀದಿಗೆ ಬರುತ್ತಾರೆ. ಈ ಭೂಕಂಪದ ಮ್ಯಾಗ್ನಿಟ್ಯೂಡ್ ಅಂದರೆ ಕಂಪನಿಗಳು ಕಮ್ಮಿ ಆಗುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಅನೇಕ ಅಪೊಸ್ತಲರು, ಅನೇಕ ಬೋಧಕರು, ಎವಾಂಜಲಿಸ್ಟ್ಗಳಿಗೆ ದೇವರು ಹೇಳ್ತಾರೆ, ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ. ಅಂಥ ದುರ್ಮನಗಳು ಭಯಂಕರವಾಗಿ ಜನ ಸಾಯ್ತಾರೆ. ಆ ಕಂಪನಿಗಳು ಕಮ್ಮಿ ಆಗಬೇಕು, ಜನನನ್ನು ಅರಿಬೇಕು. ಈ ದೇಶಕ್ಕೆ ನನ್ನ ಕರುಣೆ ತೋರಿಸ್ತೀನಿ ಅಂತ ಅಪ್ಪ ಹೇಳ್ತಾರೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಭಾರತ ದೇಶದ ಅತಿ ದೊಡ್ಡ ದೊಡ್ಡ ಸಿಂಗರ್ಸ್ಗಳು, ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ಗಳು, ಹೆಸರಾಂತ ಪ್ರಸಿದ್ಧ ಗಾಯಕರು, ಫೇಮಸ್ ಮ್ಯೂಸಿಷಿಯನ್ಸ್, ಫೇಮಸ್ ಸಿಂಗರ್ಸ್ ತುಂಬ ಜನ ಈ ಸತಿ ಸಾಯ್ತಾರೆ. ಈ ವರ್ಷದಲ್ಲಿ ಭಾರತ ದೇಶದಲ್ಲಿ ಹೆಸರಾಂತ ದೊಡ್ಡ ದೊಡ್ಡ ಸಾಧುಗಳಿಗೆ, ಮಹರ್ಷಿಗಳಿಗೆ, ದೊಡ್ಡ ದೊಡ್ಡ ಗುರುಗಳಿಗೆ ಯೇಸುವಿನ ದರ್ಶನ ಆಗತ್ತೆ. ವರ್ಷದಲ್ಲಿ ಯೇಸುವಿನ ದರ್ಶನ ಆಗತ್ತೆ. ಸಾಧು ಸಂತರಿಗೆ, ಎಸ್ಪೆಷಲಿ ನಾರ್ತ್ ಇಂಡಿಯಾ, ಉತ್ತರ ಭಾರತದ ಅನೇಕ ಸನ್ಯಾಸಿಗಳಿಗೆ, ಅನೇಕ ಮಹರ್ಷಿಗಳಿಗೆ ಯೇಸು ಅವರ ಮುಂದೆ ನಿಂತ್ಕೊಂಡು ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ. ಅವ್ರಿಗೆ ವಿಷಯ ಆಗತ್ತೆ. ಅವ್ರಿಗೆ ದೇವರ ಭಗವಂತನಾದ ಯೇಸು ಅವರ ಜೊತೆ ಮಾತನಾಡ್ತಾರೆ. ಈ ದೇಶದ ರಾಜಕೀಯದಲ್ಲಿ ಬಹಳಷ್ಟು ಗೊಂದಲಗಳು, ಗಲಿಬಿಲಿಗಳು ಉಂಟಾಗುತ್ತದೆ. ಇದರ ಹಲವಾರು ಪಂಗಡಗಳಾಗಿ ಸಚಿವರುಗಳ ಮಧ್ಯದಲ್ಲಿ ಅನೇಕ ಘರ್ಷಣೆಗಳು ಉಂಟಾಗುತ್ತದೆ. ಇದರಿಂದ ರಾಜ್ಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮುಷ್ಕರಗಳು ಆರಂಭ, ದೊಡ್ಡ ದೊಡ್ಡ ಸ್ಟ್ರೈಕ್ಗಳು, ಅನ್ವಾಂಟೆಡ್ ಬೇಡವಾದ ಮುಷ್ಕರಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಉಂಟಾಗುತ್ತದೆ. ಅನೇಕ ವಿಧವಾದ ತಾರುಮಾರುಗಳಾಗಿ ಜನಸಾಮಾನ್ಯಗಳಲ್ಲಿ ಪ್ರಜೆಗಳ ಮಧ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುತ್ತದೆ. ಮಾಧ್ಯಮಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಉಂಟಾಗುತ್ತದೆ. ಹವಾಮಾನ ನಿಯಮಗಳಲ್ಲಿ ನಿಯಂತ್ರಣ ತಪ್ಪುತ್ತದೆ. ಬಿಸಿಲು ಬರಬೇಕಾದ್ರೆ ಮಳೆ ಬರಬೇಕಾದ್ರೆ ಬಿಸಿಲು, ಹೀಗೆ ವಿಚಿತ್ರವಾದ ಬದಲಾವಣೆಗಳು ಉಂಟಾಗಿ ವಿಭಿನ್ನವಾದ ರೀತಿಯಲ್ಲಿ ಹುಟ್ಟಿಕೊಳ್ಳುವಂಥ ಹವಾಮಾನಗಳು ನಮಗೆ ಕಣ್ಣಿಗೆ ಕಾಣುತ್ತದೆ. ದೇಶದಲ್ಲಿ ಹೆಸರಾಂತ ವ್ಯಕ್ತಿಗಳು ದಿಢೀರೆಂದು ಸಾವನ್ನಪ್ಪುತ್ತಾರೆ. ಅನೇಕ ವಿಧವಾದ ದುರ್ಮರಣಗಳಲ್ಲಿ ಸಾವನ್ನಪ್ಪುತ್ತಾರೆ. ಹೆಲಿಕಾಪ್ಟರ್ಗಳಲ್ಲಿ ಈ ಸತಿ ಅನೇಕ ದುರ್ಘಟನೆಗಳು ನಡೆಯುತ್ತೆ. ದೇಶದಲ್ಲಿ ಸೈಕ್ಲೋನ್ ಅಂದರೆ ಚಂಡಮಾರುತ ವಿಪರೀತವಾದ ಮಳೆ ಆರಂಭವಾಗುತ್ತದೆ. ಅದರ ಶಕ್ತಿಯನ್ನು ತಡೆಯಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ಅಲ್ಲಲ್ಲಿ ಭೂಕುಸಿತ, ಇಳಿಜಾರುಗಳು, ಪರ್ವತ ಗುಡ್ಡಗಳ ಕುಸಿಯುವಿಕೆ ಆರಂಭವಾಗುತ್ತದೆ. ನದಿಗಳು ಉಕ್ಕಿ ಹರಿಯುತ್ತದೆ. ಇದರ ನಿಮಿತ್ತ ಪ್ರವಾಹಗಳು ದಡಮೀರಿ ಹರಿದು ಬರುವುದರಿಂದ ದೊಡ್ಡ ದೊಡ್ಡ ನಗರಗಳು ಭೂಕುಸಿತವಾಗಿ ಮನೆಗಳು ಸಮೇತವಾಗಿ ಕೊಚ್ಚಿಕೊಂಡು ಹೋಗಿ ಲಕ್ಷಾಂತರ ರೂಪಾಯಿಗಳ ಆಸ್ತಿಗಳನ್ನು ನಷ್ಟ ಉಂಟು ಮಾಡುತ್ತದೆ. 100 ಹಳ್ಳಿಗಳು ಸಂಪೂರ್ಣವಾಗಿ ಜಲದಿಂದ ಮುಳುಗಿ ಹೋಗುತ್ತದೆ. ಅಷ್ಟು ಮಾತ್ರ ಅಲ್ಲ, ಸಾವಿರಗಟ್ಟಲೆ ರೈತರುಗಳು ತಮ್ಮ ಮನಸ್ಥಿತಿಯನ್ನು ಕಳೆದುಕೊಳ್ಳುತ್ತಾರೆ. ರಾತ್ರಿಯಲ್ಲಿ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಾರೆ. ಅವರು ಹಾಕಿದ ಬೆಳೆಗಳು ಅವರ ಕೈಗೆ ಸಿಗುವುದಿಲ್ಲ. ಇದರಿಂದ ರೈತರ ಮಕ್ಕಳು ಕೆಂಗೆಡುತ್ತಾರೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ವಿಧವಾದ ಪರಿಹಾರ ಧನ ಕೊಡೋದಕ್ಕೆ ಮುಂದಾಗಿ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ಸಾವಿರಾರು ಮಕ್ಕಳು ಅನೇಕ ವಿಧವಾದ ವ್ಯಾಧಿಗಳಲ್ಲಿ ಬೀಳುತ್ತಾರೆ. ಅನೇಕ ವಿಧವಾದ ದೊಡ್ಡ ದೊಡ್ಡ ಸೇತುವೆಗಳು ಈ ವರ್ಷದಲ್ಲಿ ಅನೇಕ ವಿಧ ದೊಡ್ಡ ದೊಡ್ಡ ಸೇತುವೆಗಳು ಕುಸಿದು ಬೀಳುತ್ತದೆ. ಇದರಿಂದಾಗಿ
ವಿದ್ಯುತ್ ಕಂಬಗಳು ಉರುಳುವುದರಿಂದ ವಿದ್ಯುತ್ ಶಕ್ತಿಯ ಪವರ್ ಅಂದರೆ ಅದರ ಶಕ್ತಿ ನೆಲದ ಮೇಲೆ ಹರಿದು ಸಾವಿರಗಟ್ಟಲೆ ಜನರು ಸಾವಿಗೀಡಾಗುತ್ತಾರೆ. ಮೆಟ್ರೋ ರೈಲಲ್ಲಿ ಅನೇಕ ದುರ್ಮರಣಗಳು ಆಗುತ್ತದೆ. ಮೆಟ್ರೋ ಲೈನಿನ ಸಿಗ್ನಲ್ಗಳು ಈ ವರ್ಷದಲ್ಲಿ ತಪ್ಪಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಉತ್ತರ ಭಾರತದಲ್ಲಿ ದಟ್ ಇಸ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್. ಉತ್ತರ ಭಾರತದಲ್ಲಿ ಅಧಿಕವಾದ ಮಳೆ, ಬಿರುಗಾಳಿ, ದಿಢೀರೆಂದು ಅಕಸ್ಮಾತ್ ಆಗಿ ಬರುವ ಚಂಡಮಾರುತಗಳಿಂದ ಬಹಳಷ್ಟು ನಷ್ಟವನ್ನು ಅನುಭವಿಸುತ್ತಾರೆ. ಲಕ್ಷಾಂತರ ಜನರು ಹಾಗೂ ರೈತರು ತಮ್ಮ ಕೆಲಸಗಳನ್ನು, ಬೆಳೆಗಳನ್ನು ಕಳೆದುಕೊಳ್ಳುತ್ತಾರೆ. ಹಣದ ಕೊರತೆಯಿಂದ ಜನರ ಹಸಿವು ಮುಗಿಲನ್ನ ಮುಟ್ಟುತ್ತದೆ. ಇದರಿಂದ ಅನೇಕರು ಹಲವಾರು ವಿಧವಾದ ಕಳ್ಳತನ, ಆನ್ಲೈನ್ ಫ್ರಾಡ್, ಹೆದ್ದಾರಿಗಳಲ್ಲಿ ಸುಲಿಗೆ, ವಂಚನೆ, ಲೂಟಿ, ಬೆದರಿಕೆ, ಭ್ರಷ್ಟಾಚಾರ, ಜಲಸಾಚಿ, ಕಪಟತೆ, ಸೈಬರ್ ಅಪರಾಧ, ಅಕ್ರಮ ವಹಿವಾಟು, ನಕಲಿ ಕೆಲಸ, ಈ ರೀತಿಯಾದ ಹೀನ ಕಾರ್ಯಗಳಿಗೆ ಇಳಿಯುತ್ತಾರೆ. ಇದರಿಂದ ಬಹಳಷ್ಟು ಹಿಂಸಾಚಾರಗಳು ಆರಂಭವಾಗಿ ಜನರ ಕಣ್ಣೀರು ಮುಗಿಲು ಮುಟ್ಟುತ್ತದೆ. ನೋಡಿ, ಭೂಕಂಪ ಇದೆ, ಟ್ರೈನ್ ಆಕ್ಸಿಡೆಂಟ್ ದೊಡ್ಡದಾಗತ್ತೆ, ವಿಮಾನಗಳು ಅಳಿತಪ್ಪತ್ತೆ, ವಿಮಾನ ರೆಡಾರ್ ಸೆಕ್ಷನ್ ಅಲ್ಲಿ ವಿಮಾನಗಳು ಸಿಗ್ನಲ್ಗಳು ಅಪ್ಪಿ ಅನೇಕ ವಿಮಾನಗಳು ಕೆಳಗೆ ಉರುಳತ್ತೆ. ಆ ರೀತಿಯಾದ ಕಾರ್ಯಗಳು ಉಂಟಾಗಿ ಅನೇಕ ಇಂಡಿಯಾ ದೇಶದಲ್ಲಿ ಬಹಳಷ್ಟು ಜನ ನೋವಿಗೆ ಈಡಾಗಿ ಹೋಗ್ತಾರೆ. ಇದೇ ವರ್ಷದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಈಶಾನ್ಯ ಅಂದರೆ ಮಿಜೋರಾಂ, ಸಿಕ್ಕಿಂ, ಮೇಘಾಲಯ ಆ ಸ್ಥಳಗಳಲ್ಲಿ ಸಣ್ಣ ಪುಟ್ಟ ಭೂಕಂಪಗಳು ಅಲ್ಲಿ ಕೂಡ ಆಗುತ್ತೆ. ಅಧಿಕವಾದ ಮಳೆಯಿಂದ ಅನೇಕ ಮನೆಗಳು ಕೊಚ್ಕೊಂಡು ಹೋಗುತ್ತೆ. ರಾಜ್ಯಗಳಲ್ಲಿ ಅನೇಕ ದೇವ ಸಭೆಗಳಲ್ಲಿ ಬಹಳಷ್ಟು ಹಿಂಸೆಗಳುಂಟಾಗುತ್ತೆ. ಅನೇಕರು ಒಬ್ಬರನ್ನೊಬ್ಬರು ಹಿಡಿದುಕೊಡುತ್ತಾರೆ. ದುಷ್ಟ ಹಿಂಸಾಚಾರಗಳು ಜರುಗಲ್ಪಡುತ್ತದೆ. ಆದರೆ ದೇವರು ತನ್ನ ಸಭೆಯನ್ನು ತನ್ನ ಮಹಾಬಲದಿಂದ ಕಾಪಾಡುತ್ತಾರೆ. ಈ ವರ್ಷದಲ್ಲಿ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಹಳ್ಳಿಗಳಲ್ಲಿ ಸೇವಕರುಗಳಿಗೆ ದೊಡ್ಡ ಉಜ್ಜೀವನ ಆಗುತ್ತೆ. ಎಲ್ಲೆಲ್ಲ ಕಂಡಮ್ನೇಷನ್ ಮಾಡಿ ಅವ್ರು ಸರಿ ಇಲ್ಲ, ಹಳ್ಳಿಯವರೇ ಸರಿ ಇಲ್ಲ, ಸೇವಕರೇ ಸರಿ ಇಲ್ಲ ಅನ್ನುವಂಥ ಹಳ್ಳಿಗಳಲ್ಲಿ ದೇವರ ಬೆಳಕು ಪ್ರಕಾಶ ಬರುತ್ತೆ. ನಗರಗಳಿಗಿಂತ ಗ್ರಾಮಾಂತರಗಳಲ್ಲಿ ಹಳ್ಳಿಗಳಲ್ಲಿ ಸೇವೆಗಳು ದೊಡ್ಡದಾಗತ್ತೆ. ಸೇವಕರುಗಳು ಫೇಮಸ್ ಆಗ್ತಾರೆ. ಸೇವಕರಿಗೆ ವಿಶೇಷವಾಗಿ ದೊಡ್ಡ ವರದಾನಗಳು ದೇವರು ಕೊಟ್ಟು ಹಳ್ಳಿಗಳಲ್ಲಿ ಸಾವಿರಗಟ್ಟಲೆ ಜನರು ಸೇರಿ ಆರಾಧನೆ ಮಾಡತಕ್ಕಂಥ ದೊಡ್ಡ ಕಟ್ಟಡಗಳು ಎದ್ದು ಮೇಲೆ ಬರುತ್ತೆ. ದೇವರಿಗೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ವಿಶ್ವಕ್ಕಾಗಿ ಹೋಗೋಣ. 2026 ವಿಶ್ವದ ಶಾಂತಿ ಅತ್ಯಂತಿಕವಾಗಿ ಕುಗ್ಗುವಂಥ ಕಾಲವಾಗುತ್ತದೆ. ಅನೇಕ ಸಕ್ರಿಯ ಯುದ್ಧಗಳು, ಕಲಹಗಳು ಆಗಿ 3ನೇ ಮಹಾಯುದ್ಧಕ್ಕೆ ಕಾಲಿಡುತ್ತದೆ. ಅಮೆರಿಕ ಮತ್ತು ಚೈನಾ ಇಡೀ ವಿಶ್ವದಲ್ಲಿ ಬಹಳ ಎತ್ತರವಾದ ಮಟ್ಟಕ್ಕೆ ಬೆಳೆದು ಬ್ರಹ್ಮಾಂಡವಾಗಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಉನ್ನತವಾದ ಪದವಿಗೆ ಏರಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು, ಐಕ್ಯತೆಗಳನ್ನು, ವಹಿವಾಟುಗಳನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತೆ. ಚೈನಾ ಆ್ಯಂಡ್ US ಅಮೆರಿಕ 2 ದೇಶಗಳು ಮಹಾಬಲಿಷ್ಠ ರಾಷ್ಟ್ರಗಳಾಗಿ ಎಲ್ಲ ಬಿಸ್ನೆಸ್ ಮ್ಯಾಟ್ರಲ್ಲಿ, ಸಂಶೋಧನಾ ಕಾರ್ಯದಲ್ಲಿ, ರಾಕೆಟ್ ಸಿಸ್ಟಮ್ಗಳಲ್ಲಿ, ಎಲ್ಲ ವಿಧವಾದ ಟೆಕ್ನಾಲಜಿಗಳಲ್ಲಿ ಎಲ್ಲ ರಾಷ್ಟ್ರಗಳನ್ನ ಮೀರಿಸಿ ಅವುಗಳನ್ನು ತಮ್ಮ ಬಂದೋಬಸ್ತಿಗೆ ಇಟ್ಕೊಳ್ಳುವಂಥ ಸ್ಥಿತಿಗೆ ಬರುತ್ತೆ. ಅಮೆರಿಕದ ವೈಟ್ ಹೌಸ್ನಲ್ಲಿ ವಿಭಿನ್ನವಾದ ಬದಲಾವಣೆಗಳು ಏರ್ಪಟ್ಟು ಬರುತ್ತದೆ. ಡಾಲರ್ಸ್ಗಳ ಬೆಲೆ ಅಧಿಕವಾಗಿ ಏರಲ್ಪಡುತ್ತದೆ. ವಾಣಿಜ್ಯಗಳು ಅಭಿವೃದ್ಧಿಯಾಗುತ್ತದೆ. ನ್ಯೂಕ್ಲಿಯರ್ ವೆಪನ್, ರೋಬೋ ಸಿಸ್ಟಮ್, ಯುದ್ಧ ವಿಮಾನದ ಕ್ಷಿಪಣಿ ಕ್ಷೇತ್ರಗಳಲ್ಲಿ, ಸಂಶೋಧನಾ ಕ್ಷೇತ್ರಗಳಲ್ಲಿ ಪ್ರಪಂಚದ ಉನ್ನತ ಮಟ್ಟಕ್ಕೆ ಬಂದು ಅಮೆರಿಕ ನಿಲ್ಲುತ್ತದೆ. ಅಮೆರಿಕದ ಹೆಸರಾಂತ ವ್ಯಕ್ತಿಗಳು, ಸೆಲೆಬ್ರಿಟಿಗಳು, ರಾಜಕೀಯ ವ್ಯಕ್ತಿಗಳು ಅಕಸ್ಮಾತ್ ಆಗಿ ಸಾವುಗಳನ್ನು ಅಪ್ಪುತ್ತಾರೆ. ಅಮೆರಿಕದ ಹಲವಾರು ಭಾಗಗಳಲ್ಲಿ ಹವಾಮಾನದ ನಿರ್ಲಕ್ಷ್ಯದಿಂದ ವಿಮಾನಗಳ ಹತೋಟಿ ತಪ್ಪಿ ಆಕಾಶದ ಕೆಳಗೆ ವಿಮಾನಗಳು ಉರುಳುತ್ತದೆ. ಕೆಲವು ವಿಮಾನಗಳು ತಾಂತ್ರಿಕ ದೋಷಗಳಿಂದ ಬೆಂಕಿಯಿಂದಲೇ ಸುಟ್ಟು ಪ್ರಯಾಣಿಕರು ಬೆಂಕಿ ಸಮೇತ ಸುಟ್ಟು ಹೋಗುತ್ತಾರೆ. ಅಮೆರಿಕದ ಹಲವಾರು ಭಾಗಗಳಲ್ಲಿ ಕಾಳ್ಗಿಚ್ಚಿಗಳಿಂದ, ಚಂಡಮಾರುತಗಳಿಂದ ಕಾಡುಗಳು ಸುಟ್ಟು ತಿಂಗಳಗಟ್ಟಲೆ ಕಾಡುಗಳು ಸುಡಕ್ಕೆ ಆರಂಭ ಆಗುತ್ತೆ. ಎಸ್ಪೆಷಲಿ ಕ್ಯಾಲಿಫೋರ್ನಿಯಾ ಆ 2 ಸಿಟಿಗಳಲ್ಲಿ ಭಯಂಕರವಾಗಿ ಕಾಳ್ಗಿಚ್ಚು ಗ್ಲೋರ್ಗತ್ತೆ. ಫ್ಲೋರಿಡಾ ಮತ್ತು ಇನ್ನು ಇತರ ರಾಷ್ಟ್ರಗಳಲ್ಲಿ ಅಧಿಕವಾದ ಮಳೆಯಿಂದ ಜನರು ತಮ್ಮ ಆಸ್ತಿಗಳನ್ನು ಕಳೆದುಕೊಳ್ಳುತ್ತಾರೆ. ಯುರೋಪ್ ರಾಷ್ಟ್ರಗಳಲ್ಲಿ ಹಲವಾರು ಭಾಗಗಳಲ್ಲಿ ಭಯಂಕರವಾದ ಚಂಡಮಾರುತ, ಭಯಂಕರವಾದ ಮಳೆ ಪ್ರಳಯಗಳಿಂದ ಅನೇಕ ನಾಡುಗಳು ತತ್ತರಿಸಿ ಹೋಗುತ್ತದೆ. ಎಂದೂ ಕಾಣದೇ ಇರತಕ್ಕಂಥ ಆಫ್ಟರ್ 15-20 years these small countries will see the later disaster rain. ಅಂದರೆ ಎಂದಿಗೂ ಕಾಣದೇ ಇರತಕ್ಕಂಥ 15-20 ವರ್ಷಗಳಿಂದ ಬರದೇ ಇರತಕ್ಕಂಥ ದೊಡ್ಡ ಮಳೆಗಳು ಈ ನಾಡುಗಳು ಕಾಣುತ್ತದೆ. ಅದು ವಿಚಿತ್ರವಾಗಿ ಹೊಸ ಕಾಯಿಗಳು ರೂಪುಗೊಂಡು ಜನರ ಹೃದಯಗಳನ್ನ ನಡಗಿಸುತ್ತದೆ. ಅಲ್ಲಲ್ಲಿ ಕಾಳ್ಗಿಚ್ಚು, ಬಿರುಗಾಳಿ, ಹಿಮಸ್ಫೋಟ, ಅಗ್ನಿಸ್ಫೋಟ, ಅನಿಶ್ಚಿತವಾದ ಹವಾಮಾನಗಳು ಉದ್ಭವವಾಗುತ್ತದೆ. ಹಾಗೂ ಸಮಾಜದಲ್ಲಿ
ಜನರು ದಸಗೆಟ್ಟವರಾಗಿ ಅನೇಕ ವಿಧದ ಮುಷ್ಕರಗಳನ್ನು ಆರಂಭ ಮಾಡುವಂತೆ ಮಾಡುತ್ತಾರೆ. ಲಕ್ಷಾಂತರ ಜನರು ಕೆಲಸವಿಲ್ಲದೆ ರಸ್ತೆಗೆ ಬರುವ ಪರಿಸ್ಥಿತಿಯಲ್ಲಿ ನಿಲ್ಲುತ್ತಾರೆ. ವಿಶ್ವದ ಹಲವಾರು ಭಾಗಗಳಲ್ಲಿ ಭಯಂಕರವಾದ ಭೂಕಂಪ ಆರಂಭವಾಗುತ್ತದೆ. ಸಾವಿರಗಟ್ಟಲೆ ಜನರು ಸಾವನ್ನಪ್ಪುತ್ತಾರೆ. ಕೋಟಿಗಟ್ಟಲೆ ರೂಪಾಯಿಗಳು, ಡಾಲರ್ಸ್ಗಳು, ಆಸ್ತಿಗಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಇವತ್ತು ಈ ಪ್ರಪಂಚದಲ್ಲಿ ಬರುತ್ತೆ. ಯುರೋಪ್ ರಾಷ್ಟ್ರಗಳಲ್ಲಿ ದೇವರು ಎಲ್ಲವನ್ನು ತನ್ನ ನಿಯಂತ್ರಣದಲ್ಲಿಟ್ಟು ಬಿದ್ದು ಹೋದಂಥ ಸಭೆಗಳನ್ನು ಎಬ್ಬಿಸುತ್ತಾರೆ. ಎಲ್ಲ ಗಂಡಾಂತರಗಳಿಂದ ತನ್ನ ಮಕ್ಕಳನ್ನು ಎಲ್ಲ ವಿಷಯದಲ್ಲಿ ಕಾಪಾಡಿ ಸಂರಕ್ಷಿಸಿ ನಡೆಸುತ್ತಾನೆ. ಮತ್ತು ದೇವರು ಅನೇಕ ದೊಡ್ಡ ದೊಡ್ಡ ಯವನಸ್ಥ ಸೇವಕರನ್ನು ಎಬ್ಬಿಸಿ ತನ್ನ ಸಭೆಗಳನ್ನು ದೇವರು ಸ್ಥಿರಪಡಿಸುತ್ತಾರೆ. ಅಂತಿಮ ಕಾಲದಲ್ಲಿ ಜನರು ದೇವರಿಗಾಗಿ ಹಂಬಲಿಸುವ ಕಾಲವನ್ನು ದೇವರು ಅವರ ಹೃದಯಗಳಿರ್ತಾರೆ. ಎಸ್ಪೆಷಲಿ ಇನ್ ಯುರೋಪ್ ಎಲ್ಲ ದೇವಸ್ಥಾನಗಳು, ಚರ್ಚ್ಗಳೆಲ್ಲ ಎಕ್ಸಿಬಿಷನ್ ಶೋ ಆಗ್ತಾ ಇದೆ, ಕ್ಯಾಬ್ರೆ ಡ್ಯಾನ್ಸ್ಗಳು ಆಗ್ತಾ ಇದೆ, ಅನೇಕ ಕಡೆಗಳ ಅಂಗಡಿಗಳು ಆಗ್ತಾ ಇದೆ, ಮಾಲ್ಗಳು ಆಗ್ತಾ ಇದೆ. ಚರ್ಚಲ್ಲಿ ಯಾರು ಹೋಗೋರಿಲ್ಲ. ಆದರೆ ಈ ವರ್ಷದಲ್ಲಿ ದೇವರು ಹೇಳ್ತಾರೆ, ಆ ದೇಶಗಳೇ ತತ್ತರಿಸಿ ಹೋಗುವಂಥ ಮಳೆಗಳು, ಭೂಕಂಪಗಳು, ಹಿಮಸ್ಫೋಟಗಳು, ಜಲಸ್ಫೋಟಗಳು ಬರಬೇಕಾದ್ರೆ ಜನ ಮನ ತಿರುಗ್ತಾರೆ. ಅವ್ರ ಮನ ತಿರುಗಿ ಮತ್ತೆ ಚರ್ಚ್ಗಳನ್ನ ಓಪನ್ ಮಾಡ್ತಾರೆ. ಯುರೋಪ್ ರಾಷ್ಟ್ರದಲ್ಲಿ ಹೆಚ್ಚು ದೊಡ್ಡ ಬದಲಾವಣೆಗಳಾಗುತ್ತೆ. God will raise God fearing leaders. ಆ ರಾಷ್ಟ್ರಗಳಲ್ಲಿ, ಆಯಾಯ ರಾಷ್ಟ್ರಗಳಲ್ಲಿ, ಯುರೋಪ್ಗಳಲ್ಲಿ ದೇವರಿಗೆ ಭಯಪಡತಕ್ಕಂತ ರಾಜಕೀಯ ವ್ಯಕ್ತಿಗಳನ್ನ ಎಬ್ಬಿಸ್ತೀನಿ ಅಂತ ಹೇಳ್ತಾರೆ. ಆ ರಾಷ್ಟ್ರಗಳಲ್ಲಿ ದೊಡ್ಡ ಉಜ್ಜೀವನ ಉಂಟಾಗುತ್ತೆ. ದೊಡ್ಡ ದೊಡ್ಡ ಮಿಷನರೀಸ್ಗಳು ಅಲ್ಲಿಂದ ಒಟ್ಟು ಏಷ್ಯಾ ಕಂಟ್ರಿಗೆ ಬರೋ ಹಾಗೆ ದೇವರು ಸಹಾಯ ಮಾಡ್ತಾರೆ. ವಿಶ್ವದಲ್ಲಿ ಈ ವರ್ಷದಲ್ಲಿ ಎಂದಿಗೂ ಬರದೇ ಇರತಕ್ಕಂತ ಒಂದು ಬರಗಾಲ ಆರಂಭವಾಗುತ್ತದೆ. ಅನ್ನದ ಬರಗಾಲ ಉಂಟಾಗುತ್ತದೆ. ಮನುಷ್ಯರು ಊಟಕ್ಕಾಗಿ ತಡಕಾಡುತ್ತಾರೆ. ಊಟವನ್ನು ತಯಾರಿಸತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು ಮುಚ್ಚಿ ಹೋಗುತ್ತದೆ. ನನ್ನ ಪ್ರಿಯ ದೇವ ಮಕ್ಕಳು, ಈ ವರ್ಷದಲ್ಲಿ ಬಹಳ ದೊಡ್ಡ ಹಸಿವು, ಹಂಗರ್, ತುಂಬ ಕಡೆ ಊಟ ಇರೋದಿಲ್ಲ. ನಾಟ್ ಓನ್ಲಿ ಇನ್ ಇಂಡಿಯಾ, ಥ್ರೂಔಟ್ ದ ವರ್ಲ್ಡ್ ಎಕನಾಮಿಕಲ್ ಕ್ರೈಸಿಸ್ ಕೆಳಗೆ ಹೋಗುತ್ತೆ. ಆರ್ಥಿಕ ಬಿಕ್ಕಟ್ಟುಗಳು ಎತ್ತುಪರಿಯುತ್ತೆ. ಜನರು ಕೆಲಸ ಕಳ್ಕೊಳ್ಳೋದು, ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಲಕ್ಷಾಂತರ ಜನರಿಗೆ ಕೆಲಸನೇ ಇಲ್ಲದೆ ಹೋಗುತ್ತೆ. ಒಂದು ಕಂಪನಿಯಲ್ಲಿ 15,000 ಜನ ಕೆಲಸ ಮಾಡೋ ಸ್ಥಳದಲ್ಲಿ 2 ಆರ್ಟಿಫಿಷಿಯಲ್ ರೋಬೋಗಳು ಕೆಲಸ ಮಾಡಿ ಮುಗಿಸುತ್ತೆ. ಆಗ 15,000 ಜನ ಎಲ್ಲೋಗ್ತಾರೆ? ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಕೂಲಿ ಕೆಲಸ ಸಿಗೋದಿಲ್ಲ. ಆ ರೀತಿಯಾದ ಹೀನ ಮಟ್ಟಕ್ಕೆ ಬಂದ್ಬಿಡುತ್ತೆ. ಕೊನೆಗೆ ಊಟ ಸಿಗೋದಿಲ್ಲ. ಊಟ ಮಾಡೋ ಕಂಪನಿಗಳಲ್ಲಿ ಊಟನೇ ಇರೋದಿಲ್ಲ. ಇಡೀ ಬರಗಾಲ ಅನ್ನೋದು ಇದುವರೆಗೂ ಬರದೇ ಇರತಕ್ಕಂಥ ಒಂದು ಬರಗಾಲ ಈ ವರ್ಲ್ಡ್ ಅಲ್ಲಿ ಬರುತ್ತೆ. ಗೆಟ್ ರೆಡಿ ಫಾರ್ ದಟ್ ಒನ್. ಯೋಸೆಫನ ಕಾಲದಲ್ಲಿ ಬರಗಾಲ ಬಂತು, ಊಟಕ್ಕೆ ಇಲ್ಲ. ಒಂದು ದೇಶದ ಇನ್ನೊಂದು ದೇಶಕ್ಕೆ ಜನ ಬಂದ್ರು, ಹೊಟ್ಟೆಗೆ ಊಟ ಇಲ್ಲ. ಏನಾದ್ರು ಕೊಡಿ. ಏನ್ ಕೊಡ್ತೀರಾ? ನಮ್ಮ ಮನೆ ತಗೊಂಡು ಕೊಡ್ತೀವಿ, ನಮ್ಗೆ ಊಟ ಕೊಡಿ. ಯೋಸೆಫ್ ಕಾಲದಲ್ಲಿ ಆ ಥರ ಜನ ಬಂದರು. ಇಸ್ರಾಯೇಲ್ ರಾಷ್ಟ್ರದಿಂದ ಐಗುಪ್ತ ದೇಶದಲ್ಲಿ ಬಂದರು ಎಲ್ಲರೂ. ಯಾಕೆ ಆ ರೀತಿಯಾದ ಒಂದು ಉದ್ಭವ ಆಗುತ್ತೆ? ಯಾಕಂದ್ರೆ ಅನ್ನಕ್ಕೆ ಗೌರವ ಕೊಡ್ತಾ ಇಲ್ಲ ಮನುಷ್ಯ. ಅನ್ನ ಕೊಟ್ಟಂತ ದೇವರನ್ನ ಮರೆತು ಬಿಟ್ಟ. ಈಗ ಆ ದೇವರ ಅನ್ನದ ಆ ಒಂದು ಬೆಲೆ ಏನು ಅನ್ನೋದನ್ನ ಇವತ್ತು ದೇವರ ಪ್ರಪಂಚಕ್ಕೆ ಈ ವರ್ಷದಲ್ಲಿ ತೋರಿಸ್ತೀನಿ ಅಂತಾನೆ. ಹೆದರಬೇಡಿ, ನಮ್ಗಾಗಲ್ಲ ಅದಲ್ಲ. ಸೇಫ್ಟಿ ಆಗಿರ್ತೀವಿ. ನಮ್ಗೇನಾಗುತ್ತೆ? ಕೊನೆಗೆ ಬರ್ತೀನಿ. ಕೊನೆಗೆ ಬರೋದೇ ನಮ್ದು ಅಲ್ವಾ? ಫಸ್ಟ್ ನಮ್ಮ ಇಂಡಿಯಾ, ಆಮೇಲೆ ಕರ್ನಾಟಕ, ಆಮೇಲೆ ವರ್ಲ್ಡ್. ವಿಶ್ವದಲ್ಲಿ ಇಷ್ಟುವರೆಗೆ ಬರದೇ ಇರತಕ್ಕಂಥ ದೊಡ್ಡ ಬರಗಾಲ ಬರುತ್ತದೆ. ಇಂಥ ಬರಗಾಲ ಜನನೇ ನೋಡಿರಲ್ವಂತೆ. ಅಮೆರಿಕ, ಯುರೋಪು, ಆಫ್ರಿಕಾ ಇಂಥ ಸ್ಥಳಗಳಲ್ಲಿ ಅಂಥ ಬರಗಾಲ ನೋಡಿರಲ್ಲ. ಅಷ್ಟು ಊಟಕ್ಕೆ ಕಷ್ಟ ಆಗುತ್ತೆ. 1 kg ಅಕ್ಕಿ ಇವತ್ತು 100 ರೂಪಾಯಿ ಅಂದರೆ, ಆಗಿನ ದಿನದಲ್ಲಿ ಈ ವರ್ಷದಲ್ಲಿ 1 kg ಅಕ್ಕಿಗೆ, ಗೋಧಿಗೆ 1000 ರೂಪಾಯಿ ಆಗೋ ಸ್ಥಿತಿಗೆ ಹೋಗ್ಬಿಡುತ್ತೆ. ಅದು ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಜನ ಊಟಕ್ಕಾಗಿ ಅಲ್ಲಿ ಇಲ್ಲಿ ಕೊರತೆಗಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಭಾವದಿಂದ ವಿಶ್ವ ಉನ್ನತವಾದ ಮಟ್ಟಕ್ಕೆ ಏರುತ್ತದೆ. ಲಕ್ಷಾಂತರ ಮಕ್ಕಳು ತಮ್ಮ ಕೆಲಸವನ್ನು ಕಳೆದುಕೊಳ್ಳುತ್ತಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅನೇಕ ಅನಾನುಕೂಲಗಳು ಆಗುತ್ತದೆ. ಮನುಷ್ಯರ ಮೆದುಳುಗಳಿಗೆ ಇನ್ನು ಕೆಲಸ ಇರೋದಿಲ್ಲ. ದೇರ್ ವಿಲ್ ಬಿ ನೋ ಎನಿ ವರ್ಕ್ ಫಾರ್ ದ ಮ್ಯಾನ್ಸ್ ಬ್ರೈನ್. ಮನುಷ್ಯನ ಕೆಲಸನೇ ಇರೋದಿಲ್ಲ, ಎಲ್ಲ ಅದೇ ಮಾಡುತ್ತೆ. ನೋಡಿ, ಇವಾಗ ಜಪಾನಲ್ಲೆಲ್ಲ ಇವಾಗ ರೈತರ ಕೆಲಸನೇ ಇಲ್ಲ. ಒಂದೊಂದು ರೈತರಲ್ಲಿ ಹೊಲದಲ್ಲಿ 20 ಜನ 30 ಜನ ಕೂಲಿ ಇರಬೇಕಾಯ್ತು. ಒಂದೇ ರೋಬೋ ಕೆಲಸ ಮಾಡುತ್ತೆ. ಎಲ್ಲ ಕೆಲಸ ಮಾಡಿ ಅದೇ ಫೀಲ್ಡ್ ಎಲ್ಲ ಕಟ್ ಮಾಡಿ ಲಾರಿಲಿ ಹಾಕಿ ಪ್ಯಾಕ್ ಮಾಡಿ ಕಂಪನಿ ಕಳ್ಸಿಕೊಟ್ಬಿಡುತ್ತೆ. ನನ್ನ ಪ್ರಿಯ ಮಕ್ಕಳೇ, ಆ ರೀತಿ ಈ ವರ್ಷದಲ್ಲಿ ಅಂತ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಆಫ್ರಿಕಾ ಖಂಡದಲ್ಲಿ ಭಯಂಕರವಾದ ವೈರಸ್ ರೋಗಗಳು ಆರಂಭವಾಗುತ್ತದೆ. ಸಾವಿರಗಟ್ಟಲೆ ಜನರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪುತ್ತಾರೆ. ಬಡತನ, ದರಿದ್ರ ಇವುಗಳನ್ನು ನಿಭಾಯಿಸಲು ಸರ್ಕಾರ ತಲೆ ಎತ್ತಿ ತೋರುತ್ತದೆ. ಅದರ ಕೈಲಿ ಸಾಧ್ಯವಾಗದೆ ಹೋಗ್ತದೆ. ಸಿಂಗಪೂರ್, ಫಿಲಿಪೈನ್ಸ್,
ಇಂಡೋನೇಷಿಯಾ, ಥೈಲ್ಯಾಂಡ್ ಹಾಗೂ ಇನ್ನಿತರ ಸಣ್ಣ ಮತ್ತು ದೊಡ್ಡ ದ್ವೀಪಗಳಲ್ಲಿ ದೊಡ್ಡ ದೊಡ್ಡ ಚಂಡಮಾರುತಗಳು, ಅಗ್ನಿಸ್ಫೋಟಗಳು ಆರಂಭವಾಗುತ್ತದೆ. ಇದರಿಂದ ಜನರಿಗೆ ದಿಕ್ಕೇ ತೋಚದಂತೆ ಆಗುತ್ತದೆ. ಸಮುದ್ರದ ವ್ಯಾಪಾರಿಗಳಿಗೆ ಭಯಂಕರವಾದ ನಷ್ಟಗಳು ಅನುಭವಿಸಿ ದೊಡ್ಡ ದೊಡ್ಡ ಹಡಗುಗಳು ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಈ ಸತ್ಯ ಆ ರೀತಿ ತೋರಿಸುತ್ತೆ, ದೇವರಾತ್ಮ ತೋರಿಸ್ತಾರೆ ವಿಷನಲ್ಲಿ. ಲಕ್ಷಾಂತರ ರೂಪಾಯಿಗಳು ಬೆಲೆಗಳ ಸಾಮಾನುಗಳನ್ನು ನೀರಿನ ಪಾಲಿಗೆ ಹೋಗುತ್ತದೆ. ಇಸ್ರಾಯೇಲ್ ರಾಷ್ಟ್ರದಲ್ಲಿ ಯುದ್ಧವು ಮುಂದುವರಿಯುತ್ತದೆ. ಆ ರಾಷ್ಟ್ರಕ್ಕೆ ಸುತ್ತುವರೆದು ಬರುವ ಎಲ್ಲ ಶತ್ರು ರಾಷ್ಟ್ರಗಳು ಹೀನಾಮಾನವಾಗಿ ಸೋಲನ್ನು ಅಪ್ಪುತ್ತದೆ. ಅಷ್ಟೇ ಮಟ್ಟದಲ್ಲಿ ಕ್ಷಿಪಣಿ ಯುದ್ಧ ಸಾಮಗ್ರಿಗಳಿಗೋಸ್ಕರ ಕೋಟ್ಯಾಂತರ ರೂಪಾಯಿಗಳ ಆಸ್ತಿಗಳನ್ನು ಅನುಭವಿಸುವ ನಷ್ಟವನ್ನು ಇಸ್ರಾಯೇಲ್ ರಾಷ್ಟ್ರ ಅನುಭವಿಸುತ್ತದೆ. ಆದರೆ ದೇವರು ಅದರ ಸಹಾಯಕ್ಕೆ ಸದಾಕಾಲ ಇರುತ್ತಾರೆ. ಇದೇ ವರ್ಷದಲ್ಲಿ ಇಸ್ರಾಯೇಲ್ ರಾಷ್ಟ್ರ ಹೊಸ ಟೆಕ್ನಾಲಜಿಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತದೆ. ನ್ಯೂಕ್ಲಿಯರ್ ವೆಪನ್ಗಳಿಗೆ ಸಂಬಂಧಪಟ್ಟ ಯುದ್ಧದ ಸಾಮಗ್ರಿಗಳು, ಬಂದೂಕುಗಳಿಗೆ ಬೇಕಾದ ಟೆಕ್ನಾಲಜಿಗಳು, ಹೊಸ ಕಾರ್ಯಗಳನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತದೆ. ಹಾಗೂ ವ್ಯವಸಾಯ ಕ್ಷೇತ್ರಗಳಲ್ಲಿ ಅತ್ಯುತ್ತಮವಾದ ಹೊಸ ಟೆಕ್ನಾಲಜಿಯೊಂದಿಗೆ ಇಸ್ರಾಯೇಲ್ ರಾಷ್ಟ್ರ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತದೆ. ಇಸ್ರಾಯೇಲ್ ದೇಶವನ್ನು ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ದೇವರು ಸದಾಕಾಲ ಈ ದೇಶಕ್ಕೆ ನೆರವಾಗಿ ನಿಂತಿರುತ್ತಾನೆ. ಲೆಬನಾನ್ ಮತ್ತು ಸಿರಿಯಾ ದೇಶಗಳಲ್ಲಿ ಯುದ್ಧಗಳು ಮುಂದುವರಿಯುತ್ತದೆ. ಈ ರಾಷ್ಟ್ರಗಳಲ್ಲಿ ಹೆಚ್ಚು ಚಂಡಮಾರುತಗಳು, ಭೂಕಂಪಗಳು ಆಗಿ ಅನೇಕ ಜನರು ತಮ್ಮ ಸಾವುಗಳನ್ನು ಅಪ್ಪಿಕೊಳ್ಳುತ್ತಾರೆ. 2026 ವೇಳೆಯಲ್ಲಿ ಪ್ರಪಂಚದ ಹಲವಾರು ದೇಶಗಳ ಯುದ್ಧಗಳು, ಈ ಭಾರಿ ಯುದ್ಧಗಳಾಗತ್ತೆ. ಮೋರ್ ದೆನ್ 50-60 ವಾರ್ಸ್ ವಿಲ್ ಬಿ ದೇರ್. ಕಂಟಿನ್ಯೂಸ್ ವಾರ್ ಆಗ್ತಾ ಇರುತ್ತೆ. ಎಲ್ಲೂ ಸಮಾಧಾನ ಇರೋದಿಲ್ಲ. ಯುದ್ಧದ ಭೀತಿಯಿಂದ ಜನರು ತಮ್ಮ ಕೆಲಸ ಕಳ್ಕೊಳ್ತಾರೆ. ಯುದ್ಧದ ವಾತಾವರಣದಿಂದ, ಕ್ಷಿಪಣಿಗಳು ಬೀಳೋದ್ರಿಂದ, ವೆದರ್ಗಳು, ಕೆಲಾಮಿಟೀಸ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಈ ವರ್ಷದಲ್ಲಿ ಯುದ್ಧಗಳು ಹೆಚ್ಚಾಗಿ ಹೋಗುತ್ತೆ. ಗಂಭೀರವಾದ ಕಲಹಗಳು ಇಂದು ಮುಂದುವರಿಯುತ್ತದೆ. 2026 ವಿಶ್ವದ ಶಾಂತಿ ಅತ್ಯಂತಿಕವಾಗಿ ಕುಗ್ಗುವಂಥ ಕಾಲವಾಗುತ್ತದೆ. ಅನೇಕ ಸಕ್ರಿಯ ಯುದ್ಧಗಳು, ಕಲಹಗಳು ಆಗಿ 3ನೇ ಮಹಾಯುದ್ಧಕ್ಕೆ ಕಾಲಿಡುತ್ತದೆ. ವಿಶ್ವದಲ್ಲಿ ಯುದ್ಧಗಳು, ಗಂಭೀರ ಘರ್ಷಣೆ ಉಂಟಾಗುತ್ತದೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ವಿರುದ್ಧ ಆಕ್ರಮಣ ಮುಂದುವರಿಯುತ್ತದೆ. ಹೋರಾಟ ತೀವ್ರವಾಗುತ್ತದೆ. ಇದರಿಂದ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಗಗನಕ್ಕೆ ಏರುತ್ತೆ. ಗಾಜಾ ಮತ್ತು ಇಸ್ರಾಯೇಲ್ ಪ್ಯಾಲೆಸ್ಟೈನ್ ಸಂಘರ್ಷಣ ಮುಂದುವರಿಯುತ್ತದೆ. ಇಸ್ರಾಯೇಲ್ ಮತ್ತು ಹಮಾಸ್, ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವಿನ ಹೋರಾಟಗಳು, ಹಿಂಸಾಚಾರಗಳು ಮುಂದುವರಿಯುತ್ತದೆ. ಸುಡಾನ್ ನಗರದಲ್ಲಿ ಲೋಕಲ್ ವಾರ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಆಫ್ರಿಕಾದಲ್ಲಿ ಸುಡಾನಿನ ರಕ್ಷಣಾ ಪಡೆ ಮತ್ತು ಪರಿಣಾಮಕಾರಿಯಾದ ಬಲವಿನಗಳ ನಡುವೆ ಯುದ್ಧಗಳು ಮುಂದುವರಿಯುತ್ತದೆ. ಮಿಯಾನ್ಮಾರ್ ಅಂದರೆ ಬರ್ಮಾದಲ್ಲಿ ಲೋಕಲ್ ವಾರ್ಗಳು ಸ್ಟಾರ್ಟ್ ಆಗುತ್ತೆ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ಆ ಸ್ಥಳಗಳಲ್ಲಿ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ, ಮುಂದುವರಿಯುತ್ತದೆ. ಮಲೇಷಿಯಾ ಭಾಗದ ಸಂಘರ್ಷಗಳು, ಯುದ್ಧಗಳು ಹೊಸದಾಗಿ ಮುಂದುವರಿಯುತ್ತದೆ. ಕಂಬೋಡಿಯಾ ಮತ್ತು ಥೈಲ್ಯಾಂಡ್ ಗಡಿ ಬಾರ್ಡರ್ಸ್ಗಳು ಈ ಸತಿ ಜಾಸ್ತಿ ಆಗುತ್ತೆ. ಇದರಿಂದ ಹಿಂಸಾಚಾರಗಳು ಅಧಿಕವಾಗಿ ಹೋಗುತ್ತದೆ. 2026 ಮಧ್ಯದಲ್ಲಿ ಇರಾನ್ ಮತ್ತು ಇರಾಕ್ ಈ ಸ್ಥಳಗಳಲ್ಲಿ ಅಧಿಕವಾಗಿ ಜನ ಸಾವನ್ನಪ್ಪುತ್ತಾರೆ. ಅಧಿಕವಾಗಿ ಕೋಲ್ಡ್, ತುಂಬ ಭಯಂಕರವಾಗಿ ಕೋಲ್ಡ್ ಬಂದು ಆ ಚಳಿಗಾಲದಲ್ಲಿ ಜನ ಸಾಯುವಂಥ ಸ್ಥಿತಿಗೆ ಬಂದು ಮುಳುಗ್ತಾರೆ. ನಾರ್ತ್ ಕೊರಿಯಾ ಯುದ್ಧ ಆರಂಭ ಆಗುತ್ತೆ. ನಾರ್ತ್ ಕೊರಿಯಾ ನ್ಯೂಕ್ಲಿಯರ್ ಓಪನ್ ಮಾಡ್ತಾನೆ. ವರ್ಷದಲ್ಲಿ ನಾರ್ತ್ ಕೊರಿಯಾದಲ್ಲಿ ನ್ಯೂಕ್ಲಿಯರ್ ವೆಪನ್ ಓಪನ್ ಮಾಡೋದ್ರಿಂದ 3rd ವರ್ಲ್ಡ್ ವಾರ್ ಖಂಡಿತ ಹಾಗೆ ಆಗತ್ತೆ. ಇವತ್ತು ನಮಗೆ ಕೊಟ್ಟಂಥ ವಾಗ್ದಾನ ಯಾಜಕ ಕಾಂಡ 27ನೇ ಅಧ್ಯಾಯ 3-4-6 ವಚನವರೆಗೂ ಹೇಳ್ತಾರೆ. ನೀವು ನನ್ನ ನಿಯಮಗಳನ್ನು ಕೈಗೊಂಡು ನನ್ನ ಆಜ್ಞೆಗಳನ್ನು ಹೇಳಿ, ನೀವು ನನ್ನ ನಿಯಮಗಳನ್ನು, ನನ್ನ ಆಜ್ಞೆಗಳನ್ನು ಅನುಸರಿಸಿ ಕೈಗೊಂಡು ನಡೆದರೆ ಇಟ್ಸ್ ಎ ಇಯರ್ ಆಫ್ ಒಬೀಡಿಯನ್ಸ್. ನೀವು ಎಷ್ಟು ಮಾಡ್ತೀರಾ ಅಷ್ಟು ದೇವ್ರ ಕಾರ್ಯ ಮಾಡ್ತಾರೆ. ನೀವು ಉಪವಾಸ ಮಾಡೋದು ಬೇಕಾಗಿಲ್ಲ, ಕಣ್ಣೀರಿಡೋದು ಬೇಕಾಗಿಲ್ಲ. ದೇವ್ರು ಹೇಳಿದ ಮಾತನ್ನ ಹಾಗೆ ಕೇಳಿದ್ರೆ ಸಾಕು, ಅಷ್ಟೇ. ದೇವರಲ್ಲಿ ಖಂಡಿತ ಕೆಲಸ ಮಾಡ್ತಿ ಕೊಡ್ತಾರೆ. ಒಬೀಡಿಯನ್ಸ್, ಆ ವಿಧೇಯತೆ ಆದರೆ ದೇವ್ರು ಹೇಳ್ತಾರೆ, ನಾನು ನಿಮಗೆ ಮುಂಗಾರು, ಹಿಂಗಾರು, ಮಳೆಗಳನ್ನು ಆಯಾಯ ಕಾಲಗಳಲ್ಲಿ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಟಿಲ್ ಡಿಸೆಂಬರ್ ನಿಮ್ಮ ಮನೆಗಳಲ್ಲಿ ಯಾವುದೇ ಕೊರತೆಗಳು ಇರೋದಿಲ್ಲ, ಯಾವುದೇ ಬಂಧನಗಳು ಇರೋದಿಲ್ಲ. ಎಲ್ಲ ಬಂಧನಗಳು ಆ ದೇವರ ಕಡೆಯಲ್ಲಿ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳ್ತಾರೆ. ಎರಡನೇದಾಗಿ ಹೇಳ್ತಾರೆ, ನಿಮ್ಮ ಹೊಲಗಳು ಮತ್ತು ನಿಮ್ಮ ಹೊಲಗಳಲ್ಲಿ ಇರತಕ್ಕಂಥ ಬೆಳೆಗಳು ಒಳ್ಳೆ ಬೆಳೆಯನ್ನು ಕೊಡುವವು. ತೋಟದ ಮರಗಳು ಬಹಳವಾಗಿ ಫಲವನ್ನು ಕೊಡುತ್ತದೆ. ಅಂದರೆ ಈ ವರ್ಷದಲ್ಲಿ ನಿಮ್ಮ ವರಮಾನಗಳು, ನೀ ಕೈ ಇಟ್ಟು ಮಾಡೋ ಬಿಸ್ನೆಸ್ಗಳು ಯಾವುದು ಕೂಡ ಕಮ್ಮಿ ಇರೋದಿಲ್ಲ. ಎಲ್ಲದಲ್ಲೂ ವೃದ್ಧಿಯಾಗಿ ಆಶೀರ್ವಾದ ನೀವು ಪಡಿತೀರಾ.
ಮೂರನೇದು ಕಣ ತುಳಿಯುವ ಕೆಲಸವು ದ್ರಾಕ್ಷ ಬೆಳೆಯ ಪರ್ಯಂತವು ದ್ರಾಕ್ಷ ಬೆಳೆಯನ್ನು ಕೂಡಿಸುವ ಕೆಲಸ ಬಿತ್ತಿನ ಕಾಲದವರಂದ್ರೆ ಕಂಟಿನ್ಯೂಸ್ ಆಗಿ ನಿಮ್ಮ ಮನೇಲಿ ಓವರ್ಫ್ಲೋ ಇರುತ್ತೆ. Amen. Hallelujah. ಕಂಟಿನ್ಯೂಸ್ ಆಗಿ ನಿಮ್ಮ ಮನೇಲಿ ಓವರ್ಫ್ಲೋ ಇರುತ್ತೆ. ಅಯ್ಯೋ ದುಡ್ಡು ಆಗೋಯ್ತಾ, ಇಲ್ಲ ಇಲ್ಲೊಂದು ಸ್ವಲ್ಪ ದುಡ್ಡಿದೆ, ಇಲ್ಲ ಇಲ್ಲಿ ಸ್ವಲ್ಪ ದುಡ್ಡಿದೆ, ಇಲ್ಲ ಬ್ಯಾಂಕಿಂದ ಸ್ವಲ್ಪ ದುಡ್ಡು ಬಂತು, ಅಯ್ಯೋ ಇಲ್ಲಿಂದ ಗೂಗಲ್ ಅಲ್ಲಿ ಬಂತು, ಹೀಗೆ ಎಲ್ಲ ಕಡೆ ಕಂಟಿನ್ಯೂಸ್ ಆಗಿ ದುಡ್ಡು ಬರ್ತಾ ಇರುತ್ತೆ. Hallelujah. ಹಣ ಬೆಳೆಯನ್ನ ನೀವು ಕಾಣ್ತೀರಾ. ನೆಕ್ಸ್ಟ್ Amen. ನೀವು Hallelujah. ಸಮೃದ್ಧಿಯಾಗಿ ಊಟವನ್ನ ಮಾಡುವಿರಿ. ಹೇಳಿ, ನೀವು ಸಮೃದ್ಧಿಯಾಗಿ ನೀವು ಸಮೃದ್ಧಿಯಾಗಿ ಊಟವನ್ನ ಮಾಡುವಿರಿ. ನಿಮ್ಮ ದೇಶದಲ್ಲಿ ನಿಮ್ಮ ದೇಶದಲ್ಲಿ ನಿಮ್ಮ ಮನೆಯಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ. ನೀವು ವರ್ಷದಲ್ಲಿ ನೀವು ಸಮೃದ್ಧಿಯಾಗಿ ಊಟ ಮಾಡ್ತೀರಿ ಅಂದ್ರೇನು? ನಿಮ್ಮ ಮನೆಯಲ್ಲಿ ರೇಷನ್ ಕಮ್ಮಿ ಆಗೋದಿಲ್ಲ, Hallelujah. ಎಣ್ಣೆ ಕಮ್ಮಿ ಆಗೋದಿಲ್ಲ, ನೀರು ಕಮ್ಮಿ ಆಗೋದಿಲ್ಲ, Amen. ಆರೋಗ್ಯ ಕಮ್ಮಿ ಆಗೋದಿಲ್ಲ. Hallelujah. ಎಲ್ಲದಲ್ಲೂ ನಿಮಗೆ Amen. ಬ್ಲೆಸ್ಸಿಂಗು ಕೊಡ್ತೀನಿ ಅಂತಾರೆ. ನಿಮ್ಮ ಮನೆಯಲ್ಲಿ ನಿರ್ಭಯವಾಗಿ ವಾಸ ಮಾಡ್ತೀರಾ. ಕೆಲವು ನೋಡಿ ಮನೆಗಳಲ್ಲಿ ಹೋಗಿದ್ದಷ್ಟ ಮನೆಯೇ ನರಕ ಅಂತಾರೆ. ಇಲ್ಲ ಇಲ್ಲ, ಈ ವರ್ಷದಲ್ಲಿ ಯುವರ್ ಎಂಟೈರ್ ಫ್ಯಾಮಿಲಿ, ಆಸ್ ಜಾಶುವಾ ಸೇಸ್, ಮೀ ಅಂಡ್ ಐ ಅಂಡ್ ಮೈ ಹೌಸ್ ವಿ ವಿಲ್ ಸರ್ವ್ ದ ಲಾರ್ಡ್ ಅಂಡ್ ಲಾರ್ಡ್. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ಆ ರೀತಿ ಒಂದು ಅನ್ಯೋನ್ಯತೆ ಕೊಡ್ತಾರೆ ಈ ವರ್ಷದಲ್ಲಿ. ನಾನು ಪ್ರೇ ಮಾಡಬೇಕಾದ್ರೆ ಮನೆಗಳಲ್ಲಿ ದೇವದೂತರು ನಿಮ್ಮನ್ನ ಕೂಡಿಸ್ಕೊಂಡು ಗುಂಪಾಗಿ ಕುತ್ಕೊಂಡು ನೀವು ಪ್ರೇ ಮಾಡ್ತಾ ಇದ್ದೀರಾ. Hallelujah. ಗಂಡ ಒಂದ್ಸತಿ ಪ್ರೇ ಮಾಡೋದು, ಹೆಂಡತಿ ಆ ರೀತಿ ಇರೋದಿಲ್ಲ ಈ ವರ್ಷ. ಕೊನೆಯಲ್ಲೇ ಮನೆಗಳ ತರ ದಾನ ಧರ್ಮಗಳನ್ನ ಮಾಡತಕ್ಕಂಥ ಮನೆಗಳಾಗಿ ಅಪ್ಪ ನಿಮ್ಮ ಮನೆಯನ್ನ ಬದಲಾಯಿಸ್ತಾರೆ. ನಿಮ್ಮ ಮನೆಯಲ್ಲಿ ನಿರ್ಭಯವಾಗಿ ವಾಸ ಮಾಡುವಿರಿ. ನಿಮ್ಮ ಮನೆಯಲ್ಲಿ ಸುಕ್ಷೇಮವನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳ್ತಾರೆ, ದೇವರು ಅನುಗ್ರಹಿಸುತ್ತಾರೆ. ಯಾವ ಭಯವಿಲ್ಲದೆ ನೀವು ಮಲಗ್ತೀರಾ. ಇದೇ ತಾನೇ ತುಂಬಾ ಜನರಿಗೆ ಬೇಕು, ಭಯನೇ ಇಲ್ಲ ಅಲ್ವಾ? ಭಯ ಪಡ್ಕೊಂಡೆ ಮಲಗ್ತಾ, ಅಯ್ಯೋ ಏನಾಗ್ಬಿಡುತ್ತೆ, ನಾಳೆ ಬೆಳಗ್ಗೆ ಎದೊಳ್ತೀನ, ಬಿ ಪಿ ಜಾಸ್ತಿ ಆಗಿರುತ್ತಾ, ಅಯ್ಯೋ ನನ್ಗೆ ಅದಾಗಿರುತ್ತಾ. ಆ ಟೆನ್ಷನ್ ಇರೋದಿಲ್ಲ ಈ ವರ್ಷದಲ್ಲಿ. ಸಮಾಧಾನಗೆಲ್ಲ ಉಂಟಾಗತ್ತೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಯಾವ ಭಯ ಇಲ್ಲದೆ ಮಲಗಿಕೊಂಡಿದ್ದೀರ. ದುಷ್ಟ ಮೃಗಗಳು ನಿಮ್ಮ ಮನೆಯಲ್ಲಿ ಅಂದ್ರೆ ಯಾವ ದುಷ್ಟ ಮೃಗ ಅಂದ್ರೆ ಯಾವುದೇ ಅನಾಹುತಗಳಾಗ್ಲಿ, ಆಕ್ಸಿಡೆಂಟ್ಗಳಾಗ್ಲಿ, ಅವಮಾನಗಳಾಗ್ಲಿ, ಯಾವ ವಿಧವಾದ ಸೋಲುಗಳಾಗ್ಲಿ ನಿಮಗೆ ಈ ವರ್ಷದಲ್ಲಿ ಬರೋಕ್ಕೆ ಬಿಡೋದಿಲ್ಲ. ಅಪ್ಪ ನಿಮ್ಮ ಮನೆಯನ್ನ ಕಾಪಾಡ್ತೀನಿ ಅಂತಾರೆ. ಅದ್ಭುತವಾದ ರೀತಿಯಲ್ಲಿ ದೇವರು ನಡೆಸ್ತೀನಿ ಅಂತ ಹೇಳ್ತಾರೆ. ಆ ಅಪ್ಪ ಹೇಳ್ತಾರೆ, ನಿಮ್ಮ ಮನೆಯೊಳಗೆ ಯಾವುದೇ ವಿಧವಾದ ಕತ್ತಿಯಿಂದ ನೀವು ನಿಮ್ಮ ಮನೆಗಳು ಯಾವುದು ಕತ್ತಿಯಿಂದ ಹಾಳಾಗಲ್ಲ. ಅಂದ್ರೇನು? ಇನ್ನು ನೆಸ್ಟ್ಗಳು ಇರಲ್ಲ ನಿಮ್ಮ ಮನೆಯಲ್ಲಿ, ನಷ್ಟನೇ ಇರಲ್ಲ ನಿಮ್ಮ ಮನೆಯಲ್ಲಿ, ಇನ್ನೆಲ್ಲ ಲಾಭನೇ, ಎಲ್ಲ ಲಾಭ ಇರುತ್ತೆ. ಅಪ್ಪ ಕೊನೆಗೆ ಹೇಳ್ತಾರೆ, ನಾನು ನಿಮ್ಮ ಮೇಲೆ ಕಟಾಕ್ಷವಿಟ್ಟು ಬಹುಸಂತಾನವನ್ನು ಕೊಟ್ಟು ಹೆಚ್ಚಿಸಿ ನಿಮಗೆ ಮಾಡಿದ ಒಡಂಬಡಿಕೆಯನ್ನ ನೆರವೇರಿಸ್ತೀನಿ. ದಿಸ್ ಇಯರ್ ಯು ಗೋಯಿಂಗ್ ಟು ಕನ್ಸೀವ್ ಬೇಬೀಸ್. ಅನೇಕ ಹೆಣ್ಣು ಮಕ್ಕಳ ಗರ್ಭಗಳು ಓಪನ್ ಆಗತ್ತೆ. ಅನೇಕ ಗಂಡಸರಿಗೆ ಆ ವಿತ್ತನ ಕೊಡತಕ್ಕಂಥ ತಾಕತ್ತು ಶಕ್ತಿಯನ್ನು ದೇವ್ರು ಕೊಡ್ತೀನಿ ಅಂತಾರೆ. ಅಪ್ಪನೇ ಹೇಳ್ತಾರೆ, ನಿಮ್ಮ ಮೇಲೆ ಕಟಾಕ್ಷ ಬರ್ತೀನಿ, ನಾನು ಬಹು ಸಂತಾನವನ್ನು ಕೊಟ್ಟು ಹೆಚ್ಚಿಸಿ. ಗಾಡ್ ವಿಲ್ ಗೋಯಿಂಗ್ ಟು, ಇಟ್ಸ್ ಎ ಇಯರ್ ಆಫ್ ಇನ್ಕ್ರೀಸ್. Increase in your finance, increase in favor, increase in travel, increase in material blessing, increase in all wisdom, increase in all your job, increase in all every work, wherever you put your hands and do, God will going to prosper you. ಎಲ್ಲ ಸಮೃದ್ಧಿ ನೋಡುತ್ತೀರಾ. ಬಹು ದಿವಸ ಇಟ್ಟುಕೊಂಡಿರುವಂಥ ಹಳೆಯ ದಾನಿಗಳನ್ನ ತೆಗಿತೀರಾ. ಅಪ್ಪ ನಿಮ್ಮ ಕೆಲಸಗಳನ್ನ ಆಶೀರ್ವಾದ ಮಾಡ್ತಾರೆ. ಹೊಸದಕ್ಕೆ ಸ್ಥಳ ಉಂಟಾಗುವಂತೆ ಹಳೆಯದನ್ನ ತೆಗಿತೀರಾ. ಇನ್ನೇನ್ ಮಾಡ್ತೀರಾ? ಮನೆಯಲ್ಲಿ ಹೊಸ ಸಾಮಾನು ತೆಗೆದು ಇನ್ನೊಬ್ರು ಕೊಟ್ಬಿಡ್ತೀರಾ. ಯಾಕೆ? ಹೊಸ ಬರೋ ವಸ್ತುಗಳಿಗೆ ಜಾಗ ಇರೋದಿಲ್ಲ. ಏನ್ ಮಾಡ್ತೀರಾ? ಹಳೇದೆಲ್ಲ ತೆಗೆದೇನ್ ಮಾಡ್ತೀರಾ? ಮೊದಲು ಇನ್ನೊಬ್ರಿಗೆ ಕೊಡ್ತೀರಾ, ತಗೊಂಡೋಗಿ ಸಿಸ್ಟರ್, ತಗೊಂಡೋಗಿ ಬ್ರದರ್, ಹಳೇದೊಂದು ಕಾರ್ ಇದೆ ತಗೊಂಡೋಗಿ. ಹೊಸ ಕಾರ್ ಇಡಕ್ಕೆ ಜಾಗ ಇಲ್ಲ, ಹೊಸ ಸ್ಕೂಟರ್ ಇಡಕ್ಕೆ ಜಾಗ, ಹೊಸ ಫ್ರಿಜ್ ಬಂದ್ಬಿಡ್ತು, ಹಳೆ ಫ್ರಿಜ್ ಇಡಕ್ಕೆ ಇವಾಗ ತೆಗಿಬೇಕು, ಇವಾಗ ಹೊಸ ಫ್ರಿಜ್ ಇಡಕ್ಕೆ ಜಾಗ ಇಲ್ಲ. ಅಂದ್ರೆ ಏನು? ಎಲ್ಲ ಓವರ್ಫ್ಲೋ ಆಗ್ಬಿಡತ್ತೆ. ಓವರ್ಫ್ಲೋ ಆಗ್ಬಿಡತ್ತೆ. ಕೊನೆಗೆ ಹೇಳ್ತಾರಪ್ಪ, ನಾನು ನಿಮ್ಮ ಮಧ್ಯದಲ್ಲಿ ನನಗೆ ವಾಸ ಮಾಡ್ತೀನಿ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಡ್ವೆಲ್ ಅಮಂಗ್ ಯು. ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತೇನೆ, ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ನಡುವೆ ತಿರುಗಾಡುತ್ತಾ ನಾನು ನಿಮ್ಮ ದೇವರಾಗಿರುತ್ತೇನೆ, ನೀವು ನನ್ನ ಪ್ರಜೆಯಾಗಿ ಇರ್ತೀರಾ. ಕರ್ತನಿಗೆ ಸ್ತೋತ್ರ. ನೋಡಿ, ಇದು ನಮ್ಗೆ ಕೊಡತಕ್ಕಂಥ ಅದ್ಭುತವಾದ ವಾಗ್ದಾನ. ದೇವರ ಆತ್ಮನು ನಮ್ಮ ಸಭೆಗಳಿಗೆ ಕೊಡುವ ದೈವೋಕ್ತಿ ಏನಂದ್ರೆ ಅದು ವಾಗ್ದಾನ. ಇಡೀ ಸಭೆಗೆ, ನಮ್ಮೆಲ್ಲರಿಗೆ ಪರ್ಸನಲ್ ಆಗಿದಲ್ಲ. ನಿಮಗೆ ವಿರೋಧವಾಗಿ ಬರುವ ಎಲ್ಲ ಆಯುಧಗಳು ಇಲ್ಲದೆ ಹೋಗುತ್ತದೆ. ಈ ವರ್ಷದಲ್ಲಿ ನಿಮ್ಮ ಎಲ್ಲ ಹೋರಾಟಗಳಿಗೆ ದೇವರು ಜಯವನ್ನ ನೀಡುತ್ತಾರೆ. ಈ ವರ್ಷದಲ್ಲಿ ಸೋಲು ನಿಮಗೆ ಇಲ್ಲದೆ ಹೋಗುತ್ತದೆ. ಈ
ವರ್ಷದಲ್ಲಿ ನೀವು ದೊಡ್ಡ ಸಾಕ್ಷಿಯಾಗಿ ಜಯಕರವಾಗಿ ನಡೆಯುತ್ತೀರಾ. ಈ ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನಗಳು ಯಥೇಚ್ಛವಾಗಿ ತುಂಬಿಕೊಳ್ಳುತ್ತದೆ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ದೇವರ ವಿಶ್ರಾಂತಿ ನೆಲೆಗೊಳ್ಳುತ್ತದೆ. ಜೀವನದ ಯಾವ ಪರಿಸ್ಥಿತಿಯಲ್ಲಿ ಕೂಡ ನೀವು ಧೃತಿಗೆಡದ ಹಾಗೆ ದೇವರ ಸಮಾಧಾನವನ್ನು ಕೊಟ್ಟು ನಿಮ್ಮನ್ನ ಮುಂದೆ ನಡೆಸುತ್ತಾರೆ. ಈ ವರ್ಷದಲ್ಲಿ ನೀವು ದೈವಿಕ ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೀರಾ. ಈ ವರ್ಷದಲ್ಲಿ ದೇವರು ನಿಮಗೆ ಸ್ವಸ್ಥ ಮಾರ್ಗವನ್ನು ತೋರಿಸುತ್ತಾರೆ. ಈ ವರ್ಷದಲ್ಲಿ ನೀವು ಮಾಡಿದ ಎಲ್ಲ ತಪ್ಪುಗಳನ್ನ ಕ್ಷಮಿಸುತ್ತಾರೆ. ಈ ವರ್ಷದಲ್ಲಿ ನೀವು ಮಾಡಿದ ಪ್ರಾರ್ಥನೆ, ಉಪವಾಸ, ಸೇವೆಗಳಿಗೆ ನೀವು ಕೊಟ್ಟಂತ ಪರಿಶ್ರಮ ಹಾಗೂ ತ್ಯಾಗದಿಂದ ಬಿತ್ತಿರುವ ಪ್ರತಿಯೊಂದು ಬೀಜಕ್ಕೂ ದೇವರು ಸಂತೋಷದ ಪ್ರತಿಫಲ ಕೊಡುತ್ತಾನೆ. ಈ ವರ್ಷದಲ್ಲಿ 100% ದೇವರಿಗೆ ಫಲವನ್ನು ಕೊಡ್ತೀನಿ ಅಂತಾರೆ. ಈ ಅನುಗ್ರಹದ ವರ್ಷದಲ್ಲಿ ದೇವರು ಸ್ವಸ್ಥತ, ಸಮೃದ್ಧಿ, ವಿಜಯದ ಹಾದಿಯಲ್ಲಿ ನಿಮ್ಮ ಮುಂದೆ, ನಿಮ್ಮ ಜೊತೆಯಲ್ಲಿ ಜೊತೆಯಾಗಿ ದೇವರು ನಡೀತಾರೆ. God will walk along with you with all your success. ನಿಮ್ಮೊಂದಿಗೆ ನಡೀತಾರೆ. ಪ್ರತಿಯೊಂದು ಮುಚ್ಚಿದ ಬಾಗಿಲುಗಳು ನಿಮಗಾಗಿ ತೆರೆಯಲ್ಪಡುತ್ತೆ. ಪ್ರತಿಯೊಂದು ಮುಚ್ಚಿದ ಬಾಗಿಲು ನಿಮಗಾಗಿ ತೆರೆಯಲ್ಪಡುತ್ತದೆ. ದೇವರು ನಿಮಗೆ ಉಂಟಾದಂತ ಎಲ್ಲ ನಷ್ಟಗಳನ್ನ ತೆಗೆದುಹಾಕಿ ನಿಮಗೆ ಲಾಭವನ್ನ ಉಂಟು ಮಾಡುತ್ತಾರೆ. ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತದೆ. ನೀವು ಫಲವತ್ತಾಗಿ ಬೆಳೆಯುತ್ತಾ ಹೋಗುತ್ತೀರಿ. ನಿಮ್ಮ ಜೀವನದಲ್ಲಿ ವಿರೋಧವಾಗಿ ಬರುವ ವೈರಿಗಳು 7 ದಾರಿಗಳಲ್ಲಿ ಓಡಿ ಹೋಗುತ್ತಾರೆ. ನಿಮ್ಮ ಪ್ರತಿಯೊಂದು ಕಾರ್ಯಗಳು ಫಲಕಾರಿಯಾಗತ್ತೆ. Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas, Happy New Year, Happy Christmas, Happy Christmas, Happy New Year, Happy New Year. Mega Happy New Year, Happy New Year, Happy New Year, Happy Christmas, Happy Christmas, Happy New Year. To be a year of great favor and a season of mega harvest. Happy Christmas, Happy New Year, Happy Christmas, Happy Christmas, Happy New Year, Happy New Year, Happy Christmas. Happy New Year, Happy Christmas, Happy Christmas, Happy New Year, Happy New Year, Happy Christmas, Happy
ನಮ್ಮ ಸಭೆಗಳಲ್ಲಿ ಇಡಲ್ಪಡುತ್ತೆ. Amen. Hallelujah. ದಕ್ಷಿಣ ಭಾರತದಲ್ಲಿ ಭಯಂಕರವಾಗಿ ಸಭೆಗಳು ಬೆಳೆಯುತ್ತೆ, ಸಭೆಗಳಲ್ಲಿ ಉಜ್ಜೀವನಗಳಾಗತ್ತೆ. ಎಷ್ಟೇ ದೊಡ್ಡ ಆಪತ್ತು, ಎಷ್ಟೇ ದೊಡ್ಡ ಭೂಕಂಪ, ಎಷ್ಟೇ ದೊಡ್ಡ ಬರಗಾಲ ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ವಿಶ್ವದಲ್ಲಿ ಬಂದರೂ ಕೂಡ ಸಭೆಗಳನ್ನ ದೇವರು ತನ್ನ ಮಹಿಮೆಯಿಂದ ಕಾಯಕ್ಕೆ ಹೋಗ್ತಾರೆ. Hallelujah. ಅನುಮಾನ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ದೇವರು ಕೊಟ್ಟ ಒಂದೇ ಒಂದು ವಾಗ್ದಾನ, ಅವರ ಮಾತಿಗೆ ಅವರ ಮಾತುಗಳಿಗೆ ಕಿವಿಗೊಟ್ಟು ಅವರ ಆಜ್ಞೆಗಳನ್ನ ನೀವು ಕೈಗೊಂಡ್ರೆ ಸಾಕು, ಮಿಕ್ಕಿದೆಲ್ಲ ತಾನಾಗೆ ಆಶೀರ್ವಾದ ನಿಮ್ಮ ಮುಂದೆ ಬೀಳುತ್ತೆ. Hallelujah. ಅಲ್ವಾ? ಇವತ್ತು ಕೇಳ್ಬಿಟ್ಟು ನಾಳೆ ನನಗೆ ಅದು ಆಗುತ್ತೋ ಇಲ್ವೋ ಅನ್ನುವಂಥ ಅನುಮಾನಗಳು ಬೇಡ. ಆ ವಾಗ್ದಾನ ನೆರವೇರುತ್ತೆ, ಅದರಿಂದ ಆಶೀರ್ವಾದ ಬರುತ್ತೆ ಅನ್ನುವಂಥ ಒಂದು ದೃಢ ವಿಶ್ವಾಸ ನಿಮ್ಗೆ ಇದ್ಬಿಟ್ರೆ ನಾನು ಹೇಳ್ತೇನೆ, ನಿಮ್ಮ ಜೀವನದ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. Hallelujah. ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಬರತಕ್ಕಂಥ ಈ ದೊಡ್ಡ ಭೂಕಂಪ, ಈ ದೊಡ್ಡ ಒಂದು ಬರಗಾಲ, ಈ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಸ್ಗಳು ಇವೆಲ್ಲ ಕಮ್ಮಿ ಆಗೋದಕ್ಕೆ ದಯಮಾಡಿ ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ. ಯಾಕಂದರೆ ಎಲ್ಲಿ ಭ್ರಷ್ಟಾಚಾರ ಆಗುತ್ತೆ, ಎಲ್ಲಿ ಪಾಪಗಳು ಹೆಚ್ಚುತ್ತೆ, ಅಲ್ಲಿ ದೇವರ ಒಂದು ಜಡ್ಜ್ಮೆಂಟ್ ಪಾಸ್ ಆಗತ್ತೆ. ಸೋದೋಮ್ ಗೋಮರದಲ್ಲಿ ಅನ್ಯಾಯ ಅಕ್ರಮಗಳು ಹೆಚ್ಚಾದಾಗ ದೇವರೇ ಬಂದು ಮಾತಾಡ್ತಾರೆ, ನಾನು ಈ ಪಟ್ಟಣವನ್ನ ನಾಶ ಮಾಡ್ತೀನಿ. ಇದಕ್ಕಾಗಿ ಯಾರಾದರೂ ಪ್ರಾರ್ಥನೆ ಮಾಡ್ತಾರಾ ಅಂತ ಹೇಳಿದಾಗ ಅಬ್ರಾಮನ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಆ ಪಟ್ಟಣದಲ್ಲಿ 50 ಜನ ನೀತಿವಂತಿದ್ರೆ ಆ ಪಟ್ಟಣ ರಕ್ಷಿಸ್ತೀಯಾ? ಆಗ ದೇವರು ಹೇಳ್ತಾರೆ, ಖಂಡಿತ ಕಣೋ, 50 ಜನ ಇದ್ರೆ ಆ ಪಟ್ಟಣ ಬಿಟ್ಬಿಡ್ತೀನಿ ಅಂತ. ಮತ್ತೆ ಅವನು ಪ್ರೇ ಮಾಡ್ತಾನೆ, ದೇವರೇ ಒಂದು ವೇಳೆ ಆ ಪಟ್ಟಣದಲ್ಲಿ 40 ಜನ ಇದ್ರೆ ನೀತಿವಂತರು, ಆ ಪಟ್ಟಣ ಬಿಟ್ಬಿಡ್ತೀಯಾ? ಖಂಡಿತ ಕಣೋ, 40 ಜನ ಇದ್ರು ನಾ ಬಿಟ್ಬಿಡ್ತೀನಿ ಅಂತ. ಕೊನೆಗೆ ಒಂದು 20 ಜನ ಇದ್ರೆ ಆ ಪಟ್ಟಣ ರಕ್ಷಿಸ್ತೀಯಾ? 20 ಜನ ಇದ್ರು ಕೂಡ ನೀತಿವಂತರ ಪ್ರಾರ್ಥನೆ ಕೇಳಿ ಆ ಪಟ್ಟಣಕ್ಕೆ ಏನು ಹಾನಿ ಉಂಟಾಗದಾಗೆ ನಾವು ಮಾಡ್ತೀವಿ. ಕೊನೆಗೆ ಅವನು ಹೇಳ್ತಾನೆ, 2 ಇದ್ರೆ ಆ ಪಟ್ಟಣ ರಕ್ಷಿಸದೆ ಹೋಗ್ತೀಯಪ್ಪ, ನೀನು ಬಿಡಿಸ್ತೀಯಾ? ಹೌದು ಮಗನೇ, ಇಬ್ಬರೇ ಇದ್ರು ಕೂಡ ನಾನು ಆ ಪಟ್ಟಣನ ರಕ್ಷಿಸ್ತೀನಿ. ಯಾಕೆ? ಅವ್ನ ಸ್ವಂತ ಚಿಕ್ಕಪ್ಪನ ಮಗ ಅಲ್ಲಿದ್ದ, ಲೋಟನಲ್ಲಿದ್ದ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಈ ದೇಶಕ್ಕೆ ಬರತಕ್ಕಂಥ ಈ ಒಂದು ದುರ್ಘಟನೆಗಳು ನಡಿಬೇಕಾದ್ರೆ ನಾವು ಇನ್ನು ಪೇಪರಲ್ಲಿ ನ್ಯೂಸ್ಗಳಲ್ಲಿ ಗಡಿ ನೋಡೋಕೆ ಹೋಗ್ತೇವೆ. ಮಳೆಯಿಂದ ಭಯಂಕರವಾಗಿ ಲಾಸ್ ಆಗುತ್ತೆ. ಈ ಸತಿ ಒಂದೊಂದು ಊರುಗಳೇ ಹೋಗ್ಬಿಡುತ್ತೆ. ಹೇಗೆ ಲಾಸ್ಟ್ ಟೈಮಲ್ಲಿ ಕೇರಳ ಆ ಸಿಟಿ ಒಳಗೆ ಹೇಗೆ ಒಂದು ಸಿಟಿನೇ ಹೋಯ್ತು, ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಆ ಇಡೀ ಸಿಟಿನೇ ಕೊಚ್ಕೊಂಡು ಹೋಗಿತ್ತಾಗೆ ಈ ಒಂದು ವರ್ಷದಲ್ಲಿ ಭಯಂಕರವಾದ ಚಂಡಮಾರುತ, ಮಳೆ, ಸೈಕ್ಲೋನು ಮತ್ತು ದೊಡ್ಡ ದೊಡ್ಡ ಹರಡ್ಸ್ಗಳು ಉಂಟಾಗತ್ತೆ. ನನ್ನ ಪ್ರಿಯ ದೇವ ಮಕ್ಕಳೇ, ಸೂಸೈಡ್ ಬಾಂಬ್ಸ್ಗಳು ಹೆಚ್ಚಾಗತ್ತೆ. ಇಸ್ರಾಯೇಲಲ್ಲೇ ಹೆಚ್ಚು ಸೂಸೈಡ್ ಬಾಂಬ್ಸ್ಗಳು ಬಸ್ಗಳಲ್ಲಿ, ಲಾರಿಗಳಲ್ಲಿ, ಟ್ರೈನ್ಗಳಲ್ಲಿ ಬಂದು ಜನಗಳನ್ನ ಸಾಯಿಸೋ ಸ್ಥಿತಿಗೆ ಟೆರರಿಸ್ಟ್ಗಳು ಬಂದು ನಿಂತ್ಕೊಳ್ತಾರೆ. ಇವೆಲ್ಲ ಬರೋದಕ್ಕೆ ಮುಂಚಿತವಾಗಿ ಅಪ್ಪ ಹೇಳ್ತಾರೆ, ಮೊಣಕಾಲುವರಿ ನಮ್ಮ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿ, ನಮ್ಮ ನಾಡಿಗಾಗಿ ಪ್ರಾರ್ಥನೆ ಮಾಡಿ, ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡಿ. ಇವಾಗ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಬರತಕ್ಕಂಥ ಆ ಒಂದು ನಾಶನವನ್ನು ದೇವರೊಂದು ಸಣ್ಣ ಮಟ್ಟದಲ್ಲಿ ತಪ್ಪಿಸಿ ಅದನ್ನು ಹೊರಗಡೆ ಹಾಕ್ತಾರೆ. ಅದಕ್ಕಾಗಿ ಇವೆಲ್ಲ ನಾವು ಪ್ರಾರ್ಥನೆ ಮಾಡೋದಕ್ಕೆ ಬದ್ಧ. ವಿ ಹ್ಯಾವ್ ಔಟ್ ಟು ಪ್ರೇ. ನಾವೆಲ್ಲ ಪ್ರೇ ಮಾಡಬೇಕು. ಅದಕ್ಕೆ ಸೇವಕರ ಮೂಲಕ, ಪ್ರವಾದಿ ಮೂಲಕ, ಅಮೇರಿಕ ರಾಷ್ಟ್ರದಿಂದ ಚೈನಾವರೆಗೂ, ಅಮೇರಿಕದಿಂದ ಎಲ್ಲೆಲ್ಲಿ ಏನೇನಾಗತ್ತೆ ಎಲ್ಲ ಡೀಟೇಲ್ ಅಪ್ಪ ಕೊಟ್ಟಿದ್ದಾನೆ. ಒಂದು ನೋಟ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ದೇವರ ಸನ್ನಿಧಾನದಲ್ಲಿ. ಈಗ ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಈ ವರ್ಷದಲ್ಲಿ ಒಂದು ಮೆಗಾ ಹಾರ್ವೆಸ್ಟ್ ನಮಗಾಗಿ ದೇವರು ಇಟ್ಟಿದ್ದಾರೆ. ಹೇಮಲತಾ ಅವರೇ ದೊಡ್ಡ ಬ್ಲೆಸ್ಸಿಂಗ್ಸ್ ಇಟ್ಟಿದ್ದಾರೆ. ಫೈನಾನ್ಷಿಯಲ್ ಎಬಿಲಿಟಿ, ಜೇಮ್ಸ್ ಅವರೇ ಎಲ್ಲ ವಿಷಯದಲ್ಲಿ ನೀವು ಟಾಪರ್ ಆಗಿ ಹೋಗ್ತೀರಾ. ನಿಮ್ಮ ತಂಗಿಗೆ ಇಡ್ಲಿ ವಡೆ ತಿನ್ನೋ ಕಾಸಿರಲ್ಲ, ನೀವು ಇಡ್ಲಿ ವಡೆ ಕೊಡ ನೀವು ಕೊಡಿಸ್ತೀರಾ. ಅಲ್ಲಿ ನಿಮ್ಮ ಅಕ್ಕನಿಗೆ ದುಡ್ಡಿರಲ್ಲ, ನೀ ಕೊಡ್ತೀರಾ. ನಿಮ್ಮ ಅಣ್ಣನಿಗೆ ದುಡ್ಡಿರಲ್ಲ, ನೀ ಕೊಡ್ತೀರಾ. ನಿಮ್ಮ ಮಾಮಗೆ ದುಡ್ಡಿರಲ್ಲ, ನೀ ಕೊಡ್ತೀರಾ. ನಿಮ್ ಕೈಯಿಂದ ದುಡ್ಡು ಹೊರಗಡೆ ಹೋಗತ್ತೆ. ಯಾಕಂದ್ರೆ ಆಶೀರ್ವದಿಸಲ್ಪಟ್ಟ ಬೀಜಗಳು ನಿಮ್ಮ ಮನೆಯಲ್ಲಿ ಇಡಲ್ಪಡತ್ತೆ. ಒಂದಕ್ಕೂ ಕೊರತೆ ಇರೋದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಈ ವರ್ಷ ಒಂದು ಮೆಗಾ ಹಾರ್ವೆಸ್ಟ್ ವರ್ಷ ಆಗತ್ತೆ. ಎರಡನೇದಾಗಿ ದೇವರ ಮಹಾದಯೆ, the great favor of God will come on you, my son. The great favor of God in every part of your life, either in job or in finance or in travel or in homes, wherever you go, the favor of the Lord is on your side. ಕರ್ತನ ದಯೆ ನಿನ್ನ ಪಕ್ಕ ಇರುತ್ತೆ, ಅವ್ರ ಪಕ್ಕ ಇರೋದಿಲ್ಲ. ಇಸ್ರಾಯೇಲ್ ಪಕ್ಕದಲ್ಲಿ ದೇವರ ದಯೆ ಬಂತು, ಐಗುಪ್ತ ಜನರ ಪಕ್ಕದಲ್ಲಿ ದೇವರ ಜಡ್ಜ್ಮೆಂಟ್ ಬಂದ್ಬಿಡ್ತು. ಎಲ್ಲಿ ದಯೆ ಇರುತ್ತೆ ಅಲ್ಲಿ ಹಣ ಇರುತ್ತೆ, ಎಲ್ಲಿ ದಯೆ ಇರುತ್ತೆ ಆರೋಗ್ಯ ಇರುತ್ತೆ, ಎಲ್ಲಿ ದಯೆ ಇರುತ್ತೆ ಅಲ್ಲಿ ಅಭಿಷೇಕ ಇರುತ್ತೆ, ಎಲ್ಲಿ ದಯೆ ಇರುತ್ತೆ ಅಲ್ಲಿ ಬ್ಯಾಂಕ್ಗೆ ಬಂದ್ಬಿಡತ್ತೆ. 7 ಸತಿ ಎತ್ತು ಬೀಜ ಬಿತ್ತಿ ಬಂತು. ನಿಮಗೆ ನೋಟ್ ಬರೋದಕ್ಕೆ ಮುಂಚೆ 7 ಬಾರಿ ಎತ್ತು ಬೀಜ ಬಿತ್ತಕ್ಕೆ ಹೋಗಿ ಅಪ್ಪ ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡೋಗೆ ದೇವರು ನಿಮ್ಮ ಕೈಗಳನ್ನ ಅವ್ರು ವೃದ್ಧಿ ಮಾಡಕ್ಕೆ ಅವರೇ ಬರ್ತಾರೆ. ದೊಡ್ಡ ಬ್ಲೆಸ್ಸಿಂಗ್, ಅಭಿಷೇಕದ ಆಶೀರ್ವಾದ. ಬ್ರದರ್, ಈ ವರ್ಷದಲ್ಲಿ ದೇವರು ಹೇಳ್ತಾರೆ, ಈ ಹೊಸ ವರ್ಷದಲ್ಲಿ ನಿಮ್ಮ ಮನೆಯೊಳಗೊಂದು ದೊಡ್ಡ ಬ್ಲೆಸ್ಸಿಂಗ್ ಆಗತ್ತೆ.
ಒಡವೆಗಳು ಎಲ್ಲೆಲ್ಲ ಕಳ್ಕೊಂಡಿದ್ರಿ ಆ ಒಡವೆಗಳೆಲ್ಲ ನಿಮಗೆ ವಾಪಸ್ ಬರುತ್ತೆ. ಎಲ್ಲೆಲ್ಲಿ ದುಶ್ಮನ್ಗಳಾಗಿ ಹೋದ್ರು ಆ ದುಶ್ಮನ್ಗಳೆಲ್ಲ ನಿಮ್ಮ ಹತ್ರ ಬಂದು ಅವ್ರು ನಿಮ್ಮ ಜೊತೆ ರೆಕನ್ಸೈಲ್ ಆಗ್ತಾರೆ. Amen. ಮಗಳೇ ನಿನ್ನ Hallelujah. ಕಣ್ಣೀರುಗಳು ಎಂಡಾಗತ್ತೆ. ಮಗಳೇ ನಿನ್ನ ಕಣ್ಣೀರುಗಳು ಎಂಡಾಗತ್ತೆ. ಈ ವರ್ಷದಲ್ಲಿ ಎಲ್ಲೆಲ್ಲಿ ಮಾರ್ಟ್ಗೇಜ್ ಆಗಿದ್ದು ಒಡವೆಗಳು ಅದೆಲ್ಲ ವಾಪಸ್ ಬರುತ್ತೆ. ಇನ್ನೂ ಒಂದು ಒಡಕೆ ನಿಮ್ಮ ಮನೆ ಕಟ್ಟಿ ಮುಗಿಸ್ಕೊಳ್ತಾರೆ ದೇವ್ರು ಹೇಳ್ತಾರೆ. Amen. Hallelujah. ಮಗಳೇ ಕತ್ತೆ ನಿಮ್ಮ ಮನೆಯೊಳಗೆ ಬ್ಲೆಸ್ಸಿಂಗ್ ತರ್ತಾರೆ. ಮೋಹನ್ ಅವರೇ ಅಪ್ಪ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ನಿಮ್ಮಲ್ಲಿ ಪರಸ್ಪರ ಸಮಾಧಾನ ಇಲ್ಲ, ಅನೇಕ ವಿಷಯದಲ್ಲಿ ಕೋಪ ಕಲ ತುಂಬ ಖರ್ಚುಗಳಾಗ್ತಾ ಇದೆ. ಆದರೆ ದೇವ್ರು ಹೇಳ್ತಾರೆ, ಮಗನೇ ನೀನು ನನ್ನ ಮುಖ ನೋಡು, ನನ್ನ ಶಿಲುಬೆ ನೋಡು, ನಿನ್ನ ಮನೆಯೊಳಗೆ ದೊಡ್ಡ ಆಶೀರ್ವಾದನ ತರ್ತೀನಿ ಅಂತ ಹೇಳ್ತಾರೆ. ಬ್ಲೆಸ್ಸಿಂಗ್ ಆಗುತ್ತೆ. ಕರ್ತನೆ ಮಗಳೇ ಅಪ್ಪ ನಿಮ್ಮ ಮನೇಲಿ ದೊಡ್ಡ ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ. ಈ ವರ್ಷದೊಂದು ಮೆಗಾ ಬ್ಲೆಸ್ಸಿಂಗು. ಜೋಸೆಫ್ ಅವರೇ ನಿಮ್ಮ ಮನೇಲಿ ಒಂದು ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ಮಗಳೇ ನಿನ್ನ ಕಣ್ಣಿನ ಪ್ರಾರ್ಥನೆ ಕೇಳಿದ್ದಾರೆ, ಭಯಪಡಬೇಡ. ಈ ವರ್ಷದಲ್ಲಿ ನಿಮಗೆ ಆತ್ಮೀಯ ಹೊರಗಳು ಜಾಸ್ತಿ ಹೆಚ್ಚಾಗುತ್ತೆ. ಕೌಶಲ್ಯ ಅವರೇ ನಿಮ್ಮ ಕೋರ್ಟ್ ಕೇಸ್ಗಳು ಕ್ಲಿಯರ್ ಆಗುತ್ತೆ. ಹುಬ್ಬಳ್ಳಿಲಿ ನಿಮ್ಮನ್ನ ಔಟ್ಸ್ಟ್ಯಾಂಡಿಂಗ್ ಪರ್ಸನ್ ಆಗಿ ಮಾಡ್ತೀನಿ ಅಂತ ಹೇಳ್ತಾರೆ. ರಘು ಮತ್ತು ಮಂಜುಳಾ ಅವರೇ ನಿಮ್ಮ ಮನೆಯೊಳಗೊಂದು ಉಜ್ಜೀವನ ಆಗುತ್ತೆ. ಕೊರ್ನೇಲ ಮನೆ ಹಾಗೆ ಮಾಡ್ತಾರೆ. ಹೇಮ ಅವರೇ ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ, ಆಶೀರ್ವಾದ ಆಗುತ್ತೆ. ನಾಗೇಶ್ ಅವರೇ ಅಪ್ಪ ಹೇಳ್ತಾರೆ ನಿಮ್ಮ ಮನೆಯೊಳಗೆ ಹಣ ಯಥೇಚ್ಛವಾಗಿ ಇಳಿಯಲ್ಪಡುತ್ತೆ. ನೀವು ನೆನೆಸೋದಕ್ಕಿಂತ ಬೇಡೋದಕ್ಕಿಂತ ಹಣ ಹೆಚ್ಚಾಗಿರುತ್ತೆ. ಬೈರೆ ಸಿಂಧು ಅವರೇ ನೀವು ಕೇಳೋ ಪ್ರೇಯರಲ್ಲಿ ಈ ವರ್ಷದಲ್ಲಿ ವಿಜ್ಞಾಪನೆ ಪ್ರಾರ್ಥನೆ ಹೆಚ್ಚು ಮಾಡತಕ್ಕಂಥ ಆ ಆತ್ಮ ನಿಮ್ಮಲ್ಲಿ ಸುರಿಸ್ತಾರೆ. ಸಿಂಧು ಅವರೇ ಏನು ನೆನೆಸ್ತೀರಾ ಆ ಕಾರ್ಯ ನೆರವೇರುತ್ತೆ. ಬ್ರದರ್ ಡ್ಯಾನಿ ಅವರೇ ನಿಮ್ಮ ಮನೆ ಕೊರ್ನೇಲೆ ಮನೆಯಾಗಿ ಹೋಗುತ್ತೆ. ಇದುವರೆಗೆ ನೀವೇನು ಕೇಳಿದ್ದೀರಾ ಆ ಕೇಳೋ ಎಕ್ಸ್ಪೆಕ್ಟೇಷನ್ಗಿಂತ ದೇವರು 7 times more ಮಾಡಿ ಕೊಡ್ತೀನಿ ಅಂತ. Hallelujah. 7 times more. There will be a great joy in your family. ಯಾರು ಬಂದು ನಿಮ್ಮ ಮನೇಲಿ ಜಗಳ ರೆಡಿ ಮಾಡಕ್ಕೆ ಬಂದ್ರು ಕೂಡ ಅಲ್ಲಿ ಅವ್ರು ಸಮಾಧಾನ ಆಗ್ಬಿಡ್ತಾರೆ. Amen. Hallelujah. You will become a peacemakers. ನೀವು ಸಮಾಧಾನಕ್ಕೆ ರೆಡಿ ಆಗ್ಬಿಡ್ತೀರಾ. ನಿಮ್ಮ ಕೈಗಳು ಆಶೀರ್ವಾದ ಆಗುತ್ತೆ. ಎಲ್ಲಿ ನೋಡ್ಲಿ ಹಣ ನಿಮಗೆ ಹುಡ್ಕೊಂಡ್ ಬರುತ್ತೆ. Hallelujah. ರೆಸ್ಟೋರ್ ಮಾಡ್ತಾರೆ. ಏನೆಲ್ಲ ಕಳ್ಕೊಂಡಿದ್ದೀರಾ ಕ್ಯಾರನ್, ಶಾನನ್ ಮತ್ತು ಆರನ್ ನಿಮ್ಮ ಮನೆಯೊಳಗೆ 3 ಬಾಣ ರೆಡಿ ಆಗಿದೆ. Hallelujah. ರಾಕೆಟ್ಸ್. ದೇ ಆರ್ 3 ರಾಕೆಟ್ಸ್. ಆ ರಾಕೆಟ್ಗಳು ದೇವರು ಹೋಗೋ ದಿಕ್ಕಿಗೆ ಪಿಯರ್ಸ್ ಮಾಡ್ಕೊಂಡು ಹೋಗುತ್ತೆ. ತಂದೆ ತಾಯಿ ನೀವು ಮಾಡಿದ ಪ್ರಾರ್ಥನೆ ಈ ವರ್ಷ ಫಲಿಸುತ್ತೆ ಅಂತ ಅಪ್ಪ ಹೇಳ್ತಾರೆ. ಗಾಡ್ ಬ್ಲೆಸ್ ಯು. ಮುತ್ತವರೇ ತುಂಬಾ ಅನುಮಾನ ಪಡ್ತೀರಾ, ತುಂಬಾ ದುಃಖ ಪಡ್ತೀರಾ. ಮನೆಯಲ್ಲಿ ಬಡತನದ ಹೋರಾಟ ತುಂಬಾ ಇದೆ. ಅದು ದುಃಖ ಪಡಬೇಡಿ. ಈ ಬಡತನದ ಎಂಡಲ್ಲ, ನಿಮ್ಮ ಅಂತಿಮ ಆಶೀರ್ವಾದ ದೇವ್ರ ಕಡೆಯಿಂದ ಬರುತ್ತೆ. ದೇವ್ರು ಹೇಳ್ತಾರೆ ನಾನು ನಿನ್ನ ಬ್ಲೆಸ್ ಮಾಡ್ತೀನಿ. Hallelujah. ನಾನು ನಿನ್ನ ಓಬೇದೋಮನ ನಾನು ಆಶೀರ್ವಾದ ಮಾಡಿದೆ, ನನ್ನ ಸನ್ಮಾನ ಮಾಡು. ಈ ವರ್ಷದಲ್ಲಿ ಸನ್ಮಾನಕ್ಕೆ ರೆಡಿ ಆಗು ಅಂತ ಹೇಳ್ತಾರೆ. ರಾಜು ಅವರೇ ಸನ್ಮಾನಕ್ಕೆ ರೆಡಿಯಾಗಿ ಅಪ್ಪ ನಿಮ್ಮ ಕೈಗಳನ್ನ ಸಾಲೋಮನ್ನ ತೋರಿಸ್ತಾ ಇದ್ದಾರೆ ದೇವರು. ಹೆಂಡತಿಯಿಂದ, ಮಕ್ಕಳಿಂದ, ಸಂಬಂಧಿಕರಿಂದ ಎಲ್ಲಾನು ಬಿಟ್ಟು ದೇವರು ಒಬ್ಬರೇ ಸಾಕು ಅಂತ ಬಿಟ್ಟು ಬಂದ್ರಿ. ಸೆರೆಮನೆಗೆ ಹೋದ್ರಿ, ಜೈಲಿಗೆ ಹೋದ್ರಿ, ಕೋರ್ಟ್ಗೆ ಹೋದ್ರಿ. ಎಲ್ಲಾ ಕಡೆ ನಾನು ಏಸು ಬಿಟ್ಟು ನಾನು ಯಾರ ಕಡೆ ಬರೋದಿಲ್ಲ. ಕೋಟಿಗಟ್ಟಲೆ ರೂಪಾಯಿಗಳಿತ್ತು, ಅದೆಲ್ಲ ಬಿಸಾಕಿ ಬಂದ್ರಿ. ಇವತ್ತು ಆ ಒಂದು ಮಗನ ಹಿಡ್ಕೊಂಡು ಸಿಂಗಲ್ ಪೇರೆಂಟ್ ಆಗಿ ನೀವು ಕಷ್ಟ ಪಡ್ತಾ ಇದ್ದೀರಾ. ನಾನೇ ಸ್ನಾನ ಮಾಡಿಸ್ಬೇಕು, ನಾನೇ ಬಟ್ಟೆ ಹೊಲಿಸ್ಬೇಕು, ನಾನೇ ಹೆಂಡತಿ ನೋಡ್ಕೊಳ್ಳೋಂಗೆ ನಾನು ಹೆಂಡತಿನೇ ಬಿಟ್ಟು ಹೋಗ್ಬಿಟ್ಟು ಅಂತೇಳಿ ಈ ತಂದೆ ಕಣ್ಣೀರು ಹಾಕ್ತಾನೆ. ಅದು ಇನ್ನೊಂದು ಮದುವೆಗೆ ಹೋಗಿಲ್ಲ ನೀವು. ಅಪ್ಪ ಹೇಳ್ತಾರೆ ಮಗನೇ ಸಾಲೋಮನಿನ ಆಶೀರ್ವಾದ ಮಾಡಿದಾಗೆ ನಾನು ನಿನ್ನ ಮನೆಯೊಳಗೆ ಬಂದಿದ್ದೀನಿ ಮಗನೇ, ನನ್ನ ಕೈಗಳು ಬ್ಲೆಸ್ ಮಾಡಕ್ ಹೋಗ್ತೀನಿ. ನಂಜುಂಡಪ್ಪ ಅವರೇ ಕರ್ತನೆ ಹೇಳ್ತಾನೆ ಹೆಂಡತಿ ಸತ್ತ ಮೇಲೆ ಇನ್ನೊಂದು ಮದುವೆ ಆಗಿಲ್ಲ, ನೀನು ಮಕ್ಕಳಿಗೋಸ್ಕರ ಬಾಳ್ಬಿಟ್ಟೆ, ಕುಡಿಯೋದು ಬಿಟ್ಟೆ, ಚಟೋದ್ ಬಿಟ್ಟೆ, ಸಿಗರೇಟ್ ಬಿಟ್ಟೆ, ಎಲ್ಲ ಬಿಟ್ಟೆ. ಏನು ನೀನು ಕೇಳೋದು ಒಂದೇ ಅಂದು ನನಗೇನು ಬೇಡ, ಏಸು ಒಂದೇ ಸಾಕು ಅಂತ ಹೇಳ್ತೀಯ. ಮಗನೇ ಭಯ ಪಡಬೇಡ, ನಿನಗೊಂದು ಸಣ್ಣ ವ್ಯಾಪಾರ ಆರಂಭ ಆಗುತ್ತೆ. ದೇವ್ರ ಕೆಲಸ ಆರಂಭ ಮಾಡ್ತಾರೆ. ಆಶೀರ್ವಾದ ನಿನಗೂ, ನಿನ್ನ ಮಗನಾದ ಕಿರಣ್ ಮತ್ತು ನಿಮ್ಮ ಮಗಳಾಗಿರುವಂಥ ನೇತ್ರ, ನಿಮ್ಮ ಮೊಮ್ಮಕ್ಕಳಿಗೆ ದೇವ್ರ ದೊಡ್ಡ ಆಶೀರ್ವಾದ ಆಗ್ತಾರೆ. ಬ್ಲೆಸ್ಸಿಂಗ್. ಜೋಸೆಫ್ ಅವರೇ ಕರ್ತನ ವಾಕ್ಯ ನಂಬಿರಿ. ಅನುದಿನ ನೀವು ದೇವ್ರ ವಾಕ್ಯ ಓದ್ತಾ ಇದ್ದೀರಾ, ಅನುಮಾನ ಪಡ್ತೀರಾ, ಕೆಲ ಟೈಮ್ ದುಃಖ ಪಡ್ತೀರಾ. ನನಗೆ ಆಗತ್ತಾ ಇದು ನೆರೆಯತ್ತಾ? ಖಂಡಿತ 101% ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತೆ. ಆ ಆಶೀರ್ವಾದ ಕಾಣ್ತೀವಿ. ಕಾಂತಿಯವರೇ ಅಪ್ಪ ಹೇಳ್ತಾರೆ ನಿನ್ನ ಶಿಕಾರಿಪುರದಲ್ಲಿ ನಿನ್ನನ್ನು ದೇವರೊಂದು ಯೋಶುವಾಗಿ ಅಪ್ಪ ತೆಗೆದು ಉಪಯೋಗ ಮಾಡ್ತಾರೆ. ಐ ಆಮ್ ಸೀಯಿಂಗ್ ಎ ಚಾರಿಯಟ್ ಇಸ್ ಕಮಿಂಗ್ ಆನ್ ಯು. ನಿನ್ನ ಮನೆ ಮುಂದೆ ಒಂದು ಚಾರಿಯಟ್ ನಿಂತಿದ್ಯಪ್ಪ. ಆ ಚಾರಿಯಟ್ ಅಲ್ಲಿ 1000 ಗಟ್ಟಲೆ ಜನರು ಏರ್ತಾ ಇದ್ದಾರೆ. ನೀನು ಯೇಸು ಸ್ವಾಮಿ ಹಿಂದೆ ಕೂತ್ಕೊಂಡಿದ್ಯಾ. ಎಲ್ಲ ಜನ ಚಾರಿಯಟ್ ಹತ್ತುತ್ತಾ ಇದ್ದಾರೆ. ನಿನ್ನ ಮೂಲಕ ಪರಲೋಕ ರಾಜ್ಯಕ್ಕೆ ಹೋಗತಕ್ಕ ಜನಗಳನ್ನ ದೇವ್ರ ಆಯ್ಕೆ ಪಡಿಸ್ತೀನಿ. ನಿಮ್ಮ ಕುಟುಂಬನ ದೇವ್ರಿಗಾಗಿ ನೇಮಕ ಮಾಡ್ಕೊಳ್ಳಿ. ವಿಜಯ್ ಅವರೇ ನಿಮ್ಮ ಹೆಸರು ವಿಜಯ ಆಗಿ ಕೊಟ್ಟಿದ್ದಾರೆ. ನೀವೆಲ್ಲದಲ್ಲೂ ವಿಜಯ ಸಾಧಿಸ್ತೀರಾ. ಹೋಗೋ ಕಡೆಗಳೆಲ್ಲ ಸಕ್ಸಸ್ ಆಗುತ್ತೆ. ಹೊಸ ಹೊಸ ವ್ಯಾಪಾರಕ್ಕೆ ನೀವು ಕೈ ಹಾಕ್ತೀರಾ. ಅಪ್ಪ ಹೇಳ್ತಾರೆ ಎಲ್ಲಿ ಹೋಗ್ಲಿ ಶತ್ರು ನಿನ್ನ ಮುಂದೆ ಮುದುರಿ ಬೀಳ್ತಾರೆ. ಯಂಗ್ ಬಾಯ್ಸ್ ಅಪ್ಪ ಹೇಳ್ತಾರೆ ನಿಮ್ಮ ವ್ಯಾಪಾರಗಳಲ್ಲಿ ಇನ್ನು ದೇವ್ರ ದೊಡ್ಡ ಕೆಲಸಗಳು ಆರಂಭ ಮಾಡ್ತಾರೆ. ಈಗ ನಿಮ್ಮ ಕೈಯಲ್ಲಿ ಏನು ಇಲ್ಲದೆ ಇರ್ಬೋದು, ಒಂದು ದಿನ ಬರುತ್ತೆ ನಿಮ್ಮ ಎಲ್ಲರ ಕೈಯಲ್ಲಿ
ಬ್ರೇಸ್ಲೆಟ್, ಗೋಲ್ಡನ್ ಬ್ರೇಸ್ಲೆಟ್, ಗೋಲ್ಡ್ ವಾಚ್, ಗೋಲ್ಡ್ ಅಲ್ಲಿ Hallelujah. ಹಾಕಿರೋ ಒಡವೆಗಳು Amen. ಅಪ್ಪ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ ಹೋಗ್ತಾರೆ. Hallelujah. ಶಿವಣ್ಣ ಅವರೇ, ಅಪ್ಪನಿಗಾಗಿ ನಿಲ್ಲಿ. ನಿಮ್ಮ ಮನೆ ದೇವರು ಆರಿಸ್ಕೊಂಡಿದ್ದಾರೆ. ತುಮಕೂರಿಂದ ಬಂದಿರೋ ಸೋನಿಯಮ್ಮ ನಿಮ್ಮ ಮನೆಯೊಳಗೆ ಏಸಪ್ಪ ಬಂದು ನಿಂತಿದ್ದಾರೆ. ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ಆರಂಭ ಆಗುತ್ತೆ. ದೇವರು ನಿಮ್ಮ ಕೈಗಳು ಆಡ್ತಾರೆ. ಮಹೇಶ್, ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ, ದೇವರ ಮಂಜೂಷದ ಗುಡಾರ ನಿಮ್ಮ ಮನೆಯೊಳಗೆ ಇದೆಯಪ್ಪ. ಓಬೇದೋಮನ ಆಶೀರ್ವಾದ ಮಾಡಿದಾಗೆ ನಾನು ನಿನ್ನ ಮನೆಯೊಳಗೆ ಆಶೀರ್ವಾದ ಇಡ್ತೀನಿ ಅಂತ ಹೇಳ್ತಾರೆ. ಜೇಮ್ಸ್, ಯು ಹ್ಯಾವ್ ಟು ಚೇಂಜ್. ಇನ್ನು ಕೆಲವು ಕಾರ್ಯಗಳು ಬಿಟ್ಕೊಡ್ಬೇಕು ಈ ವರ್ಷದಲ್ಲಿ. ಇನ್ನು ಕೆಲವು ಕಾರ್ಯಗಳಿಗೆ ನೀವು ಭಯ ಪಡ್ತಾ ಇದ್ದೀರಾ. ಯು ಆರ್ ನಾಟ್ ಓಪನ್ ಅಪ್. ದೇವ್ರು ಓಪನ್ ಆಗಿ ಬನ್ನಿ, ಬೋಲ್ಡ್ ಆಗಿ ಬನ್ನಿ. ಯು ನೀಡ್ ಬೋಲ್ಡ್ನೆಸ್. ದೇವ್ರ ಹತ್ರ ಕೇಳಿ, ದೇವರೇ ನಂಗೆ ಧೈರ್ಯ ಕೊಡಪ್ಪ, ಇನ್ನೂ ಬಲವಾಗಿ ನಾನು ಗೋರಿಪಾಳ್ಯದಲ್ಲಿ ಅನೇಕ ಜನರಿಗೆ ಸುವಾರ್ತೆ ಸಾರ್ತಿ ಅಂತ ಧೈರ್ಯ ಮಾಡ್ಕೊಳ್ಳಿ. ಕರ್ತನ್ನು ಈ ವರ್ಷದಲ್ಲಿ ಹಣಕಾಸುಗಳು ಯಥೇಚ್ಛವಾಗಿ ತುಂಬವಾಗಿ ಮಾಡ್ತಾರೆ. ಮಂಜುನಾಥ್ ಅವರೇ, ನಿಮ್ಮ ಮನೆಯ ದೇವರು ಆರಿಸ್ಕೊಂಡಿದ್ದಾರೆ. ಕುಂದಾಪುರದಲ್ಲಿ ಗುಡ್ಡದ ಮೇಲೆ ಕಟ್ಟಲ್ಪಟ್ಟ ಮನೆಯಾಗಿ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಎರಡು ಹೆಣ್ಣು ಮಕ್ಕಳು ಇಟ್ಕೊಂಡು ಅಳ್ತಾ ಇದ್ದೀರಾ, ಏನಾಗ್ಬಿಡತ್ತೆ ಹೇಳಿ. ಜನನ ನೋಡಿ ಭಯ ಪಡ್ಬೇಡಿ, ಗೋತ್ರ ನೋಡಿ ಭಯ ಪಡ್ಬೇಡಿ. ಕರ್ತನ ವಾಕ್ಯನ ಸನ್ಮಾನ ಮಾಡಿ. ಈ ವರ್ಷದಲ್ಲಿ ದೇವರಿಗೆ ನೀವು ಘನವಾಗಿ ಸನ್ಮಾನ ಮಾಡೋಷ್ಟು ಮಟ್ಟಿಗೆ ಲಕ್ಷಗಟ್ಟಲೆ ರೂಪಾಯಿ ನಿಮ್ಮ ಕೈಗೆ ಬಂದ್ಬಿಡತ್ತೆ. ನಿಮ್ಮ ಕುಟುಂಬನ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ದೇವ್ರು ಕೇಳ್ತಾರೆ. ಮಗಳೇ, ನಿನ್ನ ಮನೆ ಸೇಲ್ ಆಗತ್ತೆ, ಆಶೀರ್ವಾದ ಆಗತ್ತೆ. ಮದರ್ ಅಂಡ್ ನರೇಶ್, God has impact blessing on your life. Don't worry. Don't even think what is my life, future ಏನಾಗುತ್ತೆ ಥಿಂಕ್ ಮಾಡಬೇಡಿ. ಗಾಡ್ ಈಸ್ ಆಲ್ರೆಡಿ ಸೆಟ್ರೇಟ್ ಮಾಡಿ ಎಲ್ಲ ಒಂದು ಅಲೈನ್ಮೆಂಟ್ ಅಲ್ಲಿ ಇಟ್ಟಿದ್ದಾರೆ. ಜಸ್ಟ್ ಯು ವಾಕ್ ಆನ್ ದಟ್ ಆರ್ಬಿಟ್. ಆ ರೇಖಲ್ ಆಕ್ಸಿಸ್ ಅಲ್ಲಿ ಹೋದ್ರೆ ದೇವ್ರು ಬ್ಲೆಸ್ ಮಾಡ್ತಾರೆ. ಲಾರೆನ್ಸ್ ರೀಟಾ, ದೇವ್ರು ನಿಮ್ಮ ಮನೇಲಿ ಬ್ಲೆಸ್ ಮಾಡಿ. ನಿಮ್ಮ ಮನೇಲಿದ್ದಂಥ ಎಲ್ಲ ವಿಧದ ಸೋಮಾರಿತನ, ಬಂಧನಗಳು, ಕಣ್ಣೀರಿನ ಹೋರಾಟಗಳು ಇವತ್ತು ತೆಗೆದಾಕ್ತಾ ಇದ್ದಾರೆ. ಮಣಿ ಅಂಡ್ ನೇತ್ರ, ಗಾಡ್ ಹಸ್ ಚೋಸನ್ ಯು ಮೈ ಡಾಟರ್. ಅನೇಕ ಹೆಣ್ಣು ಮಕ್ಕಳಿಗೆ ನೀವು ಮಾದರಿಯಾಗಿ ಹೋಗ್ತೀಯಾ, ವರ್ಷಿಪ್ ಲೀಡರ್ ಆಗ್ತೀಯಾ. ಅನೇಕ ಮಕ್ಕಳನ್ನ ದೇವರ ರಾಜ್ಯದ ಕರ್ಕೊಂಬರೋ ಹಾಗೆ ಅಪ್ಪ ನಿನ್ನ ಕೈಗಳಲ್ಲಿ ಒಂದು ಶಂಖ ತರ ಕೊಟ್ಟಿದ್ದಾರೆ. ಅದು ಟ್ರಂಪೆಟ್ ತರ ನೀವು ಊದಬೇಕಾದಲ್ಲ, ಅಲ್ಲಿ ಜನ ಹೊರಗಡೆ ಬರಂಗೆ ದೇವ್ರ ಕಾರ್ಯ ಮಾಡ್ತಾರೆ. ನೇತ್ರ ಅವರೇ, ಕರ್ತ ನಿಮ್ಮ ಎಲ್ಲ ಕಡೆಗಳಲ್ಲಿ ಒಂದು ದೊಡ್ಡ ಟೆಸ್ಟಿಮನಿ ಆಗಿ ಅಪ್ಪ ಈ ವರ್ಷದಲ್ಲಿ ನೀವೇನ್ ಕೇಳಿದಿರಾ, ಈಗ ಇರೋ ಕಾರ್ಗಿಂತ ಒಂದು ಹೊಸ ಕಾರ್ಯ ನಿಮಗೆ ಬರುತ್ತೆ. ಅದ್ಭುತವಾದ ಕಾರ್ಯ ನಡೆಯಕ್ಕೆ ಅಪ್ಪ ಕಾರ್ಯ ಮಾಡ್ತಾರೆ. ಆದ್ರೆ ನಿಮ್ಮ ಮಗನ ಮೇಲೆ ಸ್ವಲ್ಪ ಹೋರಾಟ ಇದೆ, ಚೆನ್ನಾಗಿ ಪ್ರೇ ಮಾಡಿ. ಆ ಮಗನ ಮೇಲೆ ಯಾವ್ದು ಹೋರಾಟಗಳು ಬರಬಾರ್ದು. ಸ್ವಾತಿ ಅಂಡ್ ಮದರ್, ಅಪ್ಪ ಹೇಳ್ತಾರೆ, ನಿಮ್ಮ ಮನೆ ಆರಿಸ್ಕೊಂಡಿದ್ದೀನಿ. ಐ ಚೋಸನ್ ಯು. ಅನೇಕ ಅನ್ಯ ಜನಗಳ ಮಧ್ಯದಿಂದ ನಿಮ್ಮ ಮಗಳೇ ನಿನ್ನ ಆರಿಸ್ಕೊಂಡಿದ್ದೀನಿ. ಈ ವರ್ಷದಲ್ಲಿ ಸ್ವಾತಿ ಅವರ ಮದುವೆ ಸೆಟ್ಲ್ ಆಗುತ್ತೆ. ಕೆಲಸ ಆಶೀರ್ವಾದ ಮಾಡ್ತಾರೆ. ಸುಷ್ಮಾ ಅವರೇ, ನಿಮ್ಮ ಮನೆಯೊಳಗೆ ಎಲ್ಲ ಕೇಸ್ಗಳು ಕ್ಲಿಯರ್ ಆಗುತ್ತೆ. ಅದ್ಭುತವಾದ ಕಾರ್ಯ ಕಾಣ್ತೀರಾ. ಇದುವರೆಗೆ ಬರೆದಿರೋ ಆಸ್ತಿ, ಪೇಪರ್, ದುಡ್ಡುಗಳು ಈ ವರ್ಷದಲ್ಲಿ ನಿಮಗೆ ವಾಪಸ್ ಬರುತ್ತೆ. ಮಂಗಳಮ್ಮ, ನೀವು ಇದುವರೆಗೆ ಬರೆದಿರುವಂತ ಎಲ್ಲ ಪೇಪರ್ಗಳು, ನಿಮ್ಮ ಮಕ್ಕಳಿಗೆ ಆಗ್ಬೇಕಾದ ಆಶೀರ್ವಾದ ಎಲ್ಲ ಅಪ್ಪ ಕಾರ್ಯ ಮಾಡ್ತಾರೆ. ಪ್ರಿಯಮ್ಮ ಅವರೇ, ಕರ್ತ ನಿಮ್ಮ ಮನೆಯನ್ನು ಆರಿಸ್ಕೊಂಡಿದ್ದಾರೆ. ನಿಮ್ಮ 3 ಮಕ್ಕಳು ಕೂಡ ಸೇವೆಯಲ್ಲಿ ಉಪಯೋಗ ಆಗ್ತಾರೆ. ನಿಮ್ಮ ಯಜಮಾನರ ದೇವರು ಆರಿಸ್ಕೊಂಡಿದ್ದಾರೆ. ಭಯ ಪಡ್ಬೇಡಿ, ಇನ್ನು ಕರ್ತನಿಗಾಗಿ ನಿಲ್ತೀರಾ. ರೋಹಿಣಿ ಅವರೇ, ಅನೇಕ ಆತ್ಮ ಹೊರಗಳಿಂದ ಅಪ್ಪ ನಿಮ್ಮ ತುಂಬಿಸಕ್ಕೆ ಹೋಗ್ತಾರೆ. ಈ ವರ್ಷದಲ್ಲಿ ತುಂಬಾ ಅವಮಾನಗಳಿದೆ ನಿಮಗೆ. ಆದರೆ ಅವಮಾನದ ಮಧ್ಯದಲ್ಲಿ ನಾನು ನಿನ್ನ ಜೊತೆ ಇದ್ದೀನಿ ಮಗಳೇ, ನೀನು ದುಃಖ ಪಡಬೇಡ, ನಾನು ನಿನ್ನೊಂದಿಗೆ ಆಶೀರ್ವಾದ ಮಾಡ್ತೀನಿ. ಹಣಕಾಸುಗಳು ಯಥೇಚ್ಛವಾಗಿ ನಿಮ್ಮ ಮನೇಲಿ ತುಂಬಲ್ಪಡುತ್ತೆ. ಪ್ರೇಯರ್ ಲೈಫ್ ಇನ್ಕ್ರೀಸ್ ಮಾಡಿ, ನಿಮ್ಮ ಪ್ರಾರ್ಥನೆ ಜೀವಿತ ಇನ್ಕ್ರೀಸ್ ಮಾಡಿ. ಉಮಾ ಅವರೇ, ಸಿರ್ಸಿಯಿಂದ ಬಂದಿದ್ದೀರಾ, ನಿಮ್ಮ ಮನೆಯನ್ನು ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ನಿಮ್ಮ ಕೈಗಳನ್ನ ಆಶೀರ್ವಾದ ಮಾಡಕ್ಕೆ ಹೋಗ್ತಾರೆ. ಯಾವ್ದೆಲ್ಲ ಕಣ್ಣೀರ್ ಅಂತ ಹೇಳಿ ಬಂದಿದ್ದೀರಾ, ನಿಮ್ಮ ಮಕ್ಕಳಿಗೆಲ್ಲ ಫ್ಯೂಚರ್, ಎಲ್ಲ ಮಕ್ಕಳು ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಗಳಾಗ್ತಾರೆ. ಎಲ್ಲ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಹಾಕಕ್ಕೆ ಹೋಗ್ತಾರೆ. ಎಲ್ಲ ಮನೆಗಳು ನಿಮಗೆ ವಾಪಸ್ ಹುಡುಕಿ ಬರುತ್ತೆ. ರಾಜ್ಕುಮಾರ್ ಅವರೇ, ಕುಮಾರಣ್ಣ ಅವರೇ, ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಲಕ್ಷ್ಮಿ ಅವರೇ, ನಿಮ್ಮ ಮನೆಯಲ್ಲಿ ಇತ್ಯಾದಿಗಳು ಕ್ಲಿಯರ್ ಆಗುತ್ತೆ. ಲಕ್ಷ್ಮಮ್ಮ ಅವರೇ, ನಿಮ್ಮ ಆಸ್ತಿಗಳು, ವಿವಾದಗಳು ಕ್ಲಿಯರ್ ಆಗುತ್ತೆ. ನಿಮ್ಮ ಹೆಸರು ಎಕರೆಗಳು ಕೈಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅಮ್ಮ, ನಿಮ್ಮ ಕೈಗಳಲ್ಲಿ ಆಶೀರ್ವಾದ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನಾ ಗೋಪುರ ನಿಮ್ಮ ಮನೆಯಲ್ಲಿ ಚಟರ್ಪಡುತ್ತೆ. ದೇವರ ಆಶೀರ್ವಾದ ಮಾಡ್ತಾರೆ. ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಮಗಳೇ, ಕರ್ತನಿಗೆ ಒಪ್ಪಿಸ್ಕೊಡು. ಕರ್ತನ ನಿನ್ನ ಮನೆಯೊಳಗೆ ದೊಡ್ಡ ಬ್ಲೆಸ್ಸಿಂಗ್ ಇಟ್ಟಿದ್ದಾರೆ. ತುಂಬಾ ಅವಮಾನ ಪಡ್ತೀಯಾ, ನಾನು ಸತ್ತೋಗ್ಬೇಕು, ನನಗೇನು ಆಗ್ತಾ ಇಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತೀಯ. ದುಃಖ ಪಡಬೇಡ, ಸೂಸೈಡ್ಗೆ ಹೋಗ್ಬೇಡ, ನಿನ್ನ ಆತ್ಮಹತ್ಯೆ ಮಾಡ್ಕೋಬೇಡ. ನಿನ್ನ ಮನೆಯೊಳಗೆ ದೊಡ್ಡ ಬ್ಲೆಸ್ಸಿಂಗ್ ಇದೆ. ಸುಮಾರು ಕರ್ತನ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಕಣ್ಣಲ್ಲಿ ಬಂದಿದ್ಯಾ, ನಿನ್ನ ಮನೆಯೊಳಗೆ ಬ್ಲೆಸ್ಸಿಂಗ್ ಆಗುತ್ತೆ. ಬ್ರದರ್, ಕರ್ತ ನಿಮ್ಮ ಮನೆಯೊಳಗೆ ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. ಈ ವರ್ಷದಲ್ಲಿ ನೀವೊಂದು ಗಾಡಿ ಪರ್ಚೇಸ್ ಮಾಡ್ತೀರಾ, ದೊಡ್ಡ ವ್ಯಾಪಾರಕ್ಕೆ ನೀವು ಕೈ ಹಾಕಕ್ಕೆ ಹೋಗ್ತೀರಾ. ಮಗನೇ, ನಿನ್ನ ಕೈಗಳಲ್ಲಿ ದೊಡ್ಡ ಆಶೀರ್ವಾದ ಸಿಗತ್ತೆ. ಹಣಕಾಸು ಎಲ್ಲ ಸಾಲಗಳು ಚುಕ್ತಾಗಿ ಹೊರಗಡೆ ಬರ್ತೀರಾ. ಬ್ರದರ್, ನಿಮ್ಮ ಸಾಲಗಳು ಕ್ಲಿಯರ್ ಆಗುತ್ತೆ. ಕೃಷ್ಣ ಅವರೇ, ಕ್ಲಿಯರ್ ಆಗುತ್ತೆ. ಎಲ್ಲ ಸಾಲ ಕ್ಲಿಯರ್ ಆಗುತ್ತೆ. ಈ ವರ್ಷದಲ್ಲಿ ಕೋಟಿಗಟ್ಟಲೆ ಸಡನ್ ಆಗಿ ದುಡ್ಡುಗಳು ನಿಮ್ ಕೈಗೆ ಬರುತ್ತೆ. ಬಾಬಾ, ಕರ್ತನಿಗೆ ಸಮರ್ಪಣೆ ಮಾಡಿ. ಈ ಕಡೆಗೆಲ್ಲ ಆ ಕಡೆಗೆಲ್ಲ ಕೆಲವು ಟೈಮಲ್ಲಿ ಯೋಚನೆ ಮಾಡ್ತೀರಾ, ಕೆಲವು ಟೈಮ್ ಪ್ರೇ ಬಿಡ್ತೀರಾ, ಕೆಲವು ಟೈಮ್ ಪ್ರೇ ಮಾಡಲ್ಲ. ಅಪ್ಪ ಹೇಳ್ತಾರೆ, ಸತತವಾಗಿ ಇಡೀ ಪ್ರೇಯರ್ ನಾನು ಆಶೀರ್ವಾದ ಮಾಡ್ತೇನೆ. ಮಗಳೇ, ನಿನ್ನ ಮಗನಿಗೆ ಬರಬೇಕಾದ ಎಲ್ಲ ದುಡ್ಡುಗಳು, ಲಕ್ಷಗಟ್ಟಲೆ ರೂಪಾಯಿಗಳು ಒಂದೇ ಸತಿ ಕೋರ್ಟಿಂದ ನಿನಗೆ ಆದೇಶ ಆಗುತ್ತೆ. ಕೋರ್ಟ್ ಡಿಗ್ರಿ ಆಗುತ್ತೆ, ಕೇಸ್ ದುಡ್ಡು ಕ್ಲಿಯರ್ ಆಗುತ್ತೆ, ಬ್ಲೆಸ್ಸಿಂಗ್ ಆಗುತ್ತೆ. ಬ್ರದರ್, ಶಿಕಾರಿಪುರದಿಂದ ಬಂದಿದ್ದೀರಾ,
ನಿಮ್ಮ ಕೈ ಕೆಲಸಗಳು ಆಶೀರ್ವಾದ ಆಗತ್ತೆ, ಭಯ ಪಡಬೇಡಿ. ಎಷ್ಟೋ ಲಕ್ಷ ಬಂತು, ಲಕ್ಷ ಉಳಿಲಿಲ್ಲ, ಆದ್ರೆ ಅಪ್ಪ ಹೇಳ್ತಾರೆ ಈ ವರ್ಷದಲ್ಲಿ ಲಕ್ಷ 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 ನಿನ್ನ ಅಕೌಂಟ್ ಅಲ್ಲಿ ಇಡಕ್ ಹೋಗ್ತೀಯ, ಆಶೀರ್ವಾದ ಆಗತ್ತೆ. ರಾಜ್ಕುಮಾರ್ ಕತ್ತೆ ನಿಮ್ಮ ಕೈನ ಬ್ಲೆಸ್ ಮಾಡಕ್ ಹೋಗ್ತಾರೆ. ಅನುಮಾನ ಪಡಬೇಡಿ, ಕೋಪ ಪಡಬೇಡಿ. ಈ ವರ್ಷ ಹೆಚ್ಚಾಗಿ ದೇವ್ರ ಪಾದದಲ್ಲಿ ಕೂತ್ಕೊಳ್ಳಿ. ಪ್ರತಿದಿನ 1 ಗಂಟೆ ಪ್ರೇಯರ್ ಮಾಡಿ ನೋಡಿ. ಆ 1 ಗಂಟೆ ಪ್ರೇಯರ್ ಇಂಪ್ಯಾಕ್ಟು ನಿಮ್ಮ ಮನೆ ಮಕ್ಕಳಿಗೆ ಎಲ್ರಿಗೂ ಒಂದು ದೊಡ್ಡ ಭವ್ಯ ಅವ್ರಿಗಿಂದ ಎಲ್ರಿಗೂ ಆಶೀರ್ವಾದ ತರುತ್ತೆ. ಬಳ್ಳಾರಿಯಿಂದ ಬಂದಿರೋ ಲಕ್ಷ್ಮಮ್ಮ ನಿಮ್ಮನ್ನ ಕೈನ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೇಲಿ ಹಣದ ಕೊರತೆ ಇರೋದಿಲ್ಲ. ಗಿರೀಶ್, ಈ ವರ್ಷದಲ್ಲಿ ಮದುವೆ ಸೆಟ್ಲ್ ಆಗುತ್ತೆ. ವಿವೇಕ್, ಈ ವರ್ಷದಲ್ಲಿ ಮದುವೆ ನಿನ್ನ ವಾಕ್ಯದಲ್ಲಿ ದೇವ್ರನ್ನ ಸ್ಥಿರ ಮಾಡ್ತಾರೆ. ಪ್ರಜ್ವಲ್, ಚಂಚಲ ಮನಸ್ಸನ್ನ ಬಿಡು, ಆ ಕಡೆ ಇಲ್ಲ ಈ ಕಡೆ ಅಂತ ಇದೆಯಾ ನೀನು. ಅಪ್ಪ ಹೇಳ್ತಾರೆ ಅನೇಕ ಯೌವನಸ್ಥ ನಿನಗೆ ಅನೇಕ ವಿಧದ ದಾರಿಗಳು, ತಪ್ಪಾದ ದಾರಿಗಳು ತೋರಿಸಿ ಹಿಂದ್ಗಡೆ ಹೋಗೋ ಸ್ಥಿತಿ ಬರುತ್ತೆ. ನಿಮ್ಮ ತಮ್ಮ ಹೋದ ಸ್ಥಿತಿ ನೀವು ಹೋಗ್ಬೇಡ. ಅಪ್ಪ ನಿನ್ನ ಕೈನ ಬ್ಲೆಸ್ ಮಾಡ್ತಾರೆ. ಮೂರ್ತಿಯವರೇ, ಅಪ್ಪ ನಿಮ್ಮ ಕೈನ ಬ್ಲೆಸ್ ಮಾಡಕ್ ಹೋಗ್ತಾರೆ. ನಿಮ್ಮ ಫೈನಾನ್ಸ್ ಮೇಲೆ ಬರುತ್ತೆ. ನೀವೊಂದು ಹೊಸ ಕಾರ್ ತಗೊಳ್ತೀರಾ, ಅಪ್ಪ ನಿಮ್ಮನ್ನು ಬ್ಲೆಸ್ ಮಾಡ್ತಾರೆ. ನಿಮ್ಮ ಕೇಸ್ಗಳೆಲ್ಲ ಸಾಲ್ವ್ ಆಗುತ್ತೆ. Brother Shivkumar, God is going to bless you. You are an outstanding person. Your works are in excellence. God will lift you, brother. Not even as a tail, but you will be head in every part of your life. ನಿಮ್ಮ ಕೈಗಳು, ನಿಮ್ಮ ಕೋರ್ಟ್ ಕೇಸ್ಗಳು ಕ್ಲಿಯರ್ ಆಗುತ್ತೆ. ಎಲ್ಲಿ ನೀವು ಕಾಲಿಡ್ತೀರಾ ಅಲ್ಲಿ ಕೆಲಸ ಶುರು ಆಗುತ್ತೆ. ಲಾರೆನ್ಸ್, ದೇವ್ರಿಗೆ ಒಪ್ಪಿಸ್ಕೊಡಿ. ದೊಡ್ಡ ಆಕ್ಸಿಡೆಂಟ್ ಇದೆ ಈ ವರ್ಷದಲ್ಲಿ ನಿಮಗೆ. ಆ ದೊಡ್ಡ ಆಕ್ಸಿಡೆಂಟ್ ತಪ್ಪಿಸ್ತಾರೆ ಅಪ್ಪ. ಅಪ್ಪ ಹೇಳ್ತಾರೆ ಅವಸರ ಮಾಡಬೇಡ, ಆವೇಶ ಮಾಡಬೇಡ, ನನ್ನ ಚಿತ್ತಕ್ಕೆ ಕೂತ್ಕೋ. ನಾನು ನಿನ್ನ ಕೈಗಳನ್ನ ದುಡ್ಡು ಆಟೋಮೆಟಿಕ್ ಆಗಿ ನಿನ್ನ ಕೈಗೆ ಬರೋ ಹಾಗೆ ಮಾಡ್ತೀನಿ. ಪ್ಲಸ್ ಆಗತ್ತೆ. ಕಿರಣ್, ಅಪ್ಪ ನಿನ್ನ ಲೈಫ್ ಸೆಟ್ಲ್ ಮಾಡ್ತಾರೆ. ಈ ವರ್ಷದಲ್ಲಿ ನಿನ್ನ ಮದುವೆ ಸೆಟ್ಲ್ ಆಗತ್ತೆ. ಅದ ಪ್ರೇಮ್ ಕುಮಾರ್, ಎಲ್ಲ ಕಳ್ಕೊಂಡು ಬಂದಿದ್ದೀರಾ. ಅನೇಕ ಜನರು ನಂಬ್ಕೊಂಡು ಹೋದ್ರಿ, ಇನ್ನು ನಂಬೋದು ಬೇಡ. ನೀನಾಯ್ತು, ನಿನ್ನ ಹೆಂಡತಿ ಆಯ್ತು, ದೇವರಾಯ್ತು. ಇಷ್ಟು ನೀನು ಮಾಡಿ ನೋಡು. ದೇವರು ನಿನ್ನ ಮನೆನ ಯೋಬನ ಮನೆ ಹಾಗೆ ಮಾಡ್ತಾರೆ. ಯೋಬನ ಮನೆ ದೇವ್ರು ಹೇಳ್ತಾರೆ ಊಚ ದೇಶದ ನಾವು ಬಹಳ ಶ್ರೀಮಂತನಾದ. ನಿನ್ನ ಮನಸ್ಸು ಚಂಚಲ ಆಗ್ತಾ ಇದೆ. ದೇವರಿಗೆ ಬೆಲೆ ಹೆಚ್ಚು ಕೊಡು. ಸೇವಕರಿಗಲ್ಲ, ದೇವರಿಗೆ ಹೆಚ್ಚು ಬೆಲೆ ಕೊಡು. ದೇವರಿಗೆ ಹೆಚ್ಚು ಬೆಲೆ ಕೊಟ್ರೆ ನಿನ್ನ ಬೆಲೆ ಹೆಚ್ಚಲ್ಪಡತ್ತೆ ಅಪ್ಪ ಹೇಳ್ತಾರೆ. ಬ್ರದರ್ ಮಂಜು ಅವರೇ, ಮೈಸೂರು ಮಂಜು ಅವರೇ, ಅಪ್ಪ ನಿಮ್ ಕೈಗಳನ್ನ ಬ್ಲೆಸ್ ಮಾಡಕ್ ಹೋಗ್ತಾರೆ. ಹೊಸ ಕಾರ್ ನಿಮ್ಗಾಗಿ ರೆಡಿ ಆಗ್ತಾ ಇದೆ. ನಿಮಗಾಗಿ ಮದುವೆ ರೆಡಿ ಆಗ್ತಾ ಇದೆ. ದೇವ್ರು ನಿಮ್ಗೆ ಎಲ್ಲ ಕೆಲಗಳನ್ನ ಸಕ್ಸಸ್ ಮಾಡಕ್ ಹೋಗ್ತಾ ಇದ್ದಾರೆ. ದೇವ್ರ ಆಶೀರ್ವಾದ ಮಾಡ್ತಾರೆ. ಬ್ರದರ್ ಬ್ಲೆಸ್ಸಿಂಗ್ ಆಗೋಕ್ಕೆ ದೇವ್ರ ಕಾರ್ಯ 2 ರೂಪದಲ್ಲಿ ನಿಮ್ಗೆ ಕೈಗೆ ಬ್ಲೆಸ್ಸಿಂಗ್ ಬರುತ್ತೆ. ಬ್ರದರ್ ಜಾನ್, ದೇವ್ರನ್ನ ಬ್ಲೆಸ್ ಮಾಡ್ತಾರೆ. ಮಗನೇ ಭಯಪಡಬೇಡ. ನಿನ್ನನ್ನು ಕೆಲವರು ತಿರಸ್ಕಾರ ಮಾಡ್ತಾರೆ, ಚಿಕ್ಕವನ್ ಅಂತ ಹೇಳಿ. ನೀನ್ ಚಿಕ್ಕವನಲ್ಲ, ನೀನ್ ದೇವ್ರ ದೃಷ್ಟಿಯಲ್ಲಿ ದೊಡ್ಡವನಾಗಿದ್ಯಾ. ಕೆಲಸ ಕಳ್ಕೊಂಡಿದ್ದೀನಿ ಅಂತೇಳಿ ದುಃಖ ಪಡ್ಬೇಡ. ಮಮ್ಮಿ ಡ್ಯಾಡಿಗೆ ಅನುದಿನ ಅಳ್ತೀಯ, ಏನಾಗತ್ತೆ ಮಮ್ಮಿ ಡ್ಯಾಡಿಗೆ, ಭಯ ಪಡ್ಬೇಡ. ನಿನ್ನ ಮೂಲಕನೇ ನಿಮ್ಮ ಮಮ್ಮಿ ಡ್ಯಾಡಿನ ದೇವ್ರ ಮೇಲೆ ತರ್ತಾರೆ. ಆಶೀರ್ವಾದ ಆಗತ್ತೆ, ಬ್ಲೆಸ್ಸಿಂಗ್ ಆಗತ್ತೆ. ನಿನ್ನ ಕೈಯಲ್ಲಿ ವಾಚ್ ಇದೆ, 2 ಬೆರಳಲ್ಲಿ 2 ಉಂಗುರ ಇರೋದು ದೇವ್ರು ತೋರಿಸ್ತಾ ಇದ್ದಾರೆ. ಆಶೀರ್ವಾದ ಆಗತ್ತೆ. ಮಂಜು ಅವರೇ, ಆಟೋ ಮಂಜು ಅದೇ ನಿಮ್ಮ ಬ್ಲೆಸ್ ಮಾಡ್ತಾರೆ. ಇದೇ ವರ್ಷದಲ್ಲಿ 1 ಕಾರು 2 ಆಟೋ ರಿಕ್ಷಾ ಕೈಲಿರುತ್ತೆ. ದೇವ್ರು ಬ್ಲೆಸ್ ಮಾಡ್ತಾರೆ. ಯಾವುದಲ್ಲಿ ಹೆಚ್ಚಳ ಪಡಬೇಡ, ಇದಾಯ್ತು ಅಂತ ದುಃಖ ಪಡಬೇಡ. ದೇವರೆಲ್ಲ ಕಾರ್ಯ ನಿಮ್ಗೆ ನಡೆಸ್ತೀನಿ, ಕೊಡ್ತೀನಿ ಅಂತಾರೆ. ರಾಜು ಮತ್ತೆ ಶಾಂತಮ್ಮ, ಅಪ್ಪ ನಿಮ್ಮ ಮನೇನ ಆರಿಸ್ಕೊಂಡಿದ್ದಾರೆ. ನಿಮ್ಮ ಮನೆಯೊಳಗೆ ಯೇಸು ಬಂದು ಊಟ ಮಾಡ್ತಾ ಇದ್ದಾರೆ. ನಿಮ್ಮ ಮನೆಯೊಳಗೆ ಯೇಸು ಬಂದು ಊಟ ಮಾಡ್ತಾ ಇದ್ದಾರೆ. ದೂತರು ಬಂದು ಕೂತ್ಕೊಂಡಿದ್ದಾರೆ. ಅತಿಥಿ ಸತ್ಕಾಲ ನಿನ್ನ ಕೈಗಳಲ್ಲಿ ತುಂಬಾ ದೊಡ್ಡದಾಗಿ ಹೋಗುತ್ತೆ. ನಿನ್ನ ಮಕ್ಕಳಿಗಾಗಿ, ನಿನ್ನ ವ್ಯಾಪಾರಕ್ಕಾಗಿ ನೀನು ಚಿಂತೆ ಮಾಡ್ತಾ ಇಲ್ಲ. ದೇವ್ರಿಗೇನು ಉತ್ತಮವಾದ ಕೊಡ್ಬೇಕಂತೇಳಿ ಯೋಚನೆ ಮಾಡ್ತೀಯಮ್ಮ. ನಿನ್ನ ತಂದೆ ಕಡೆಯಿಂದ ಬರೋ ಆಸ್ತಿ ಎಲ್ಲ ಇನ್ನು 3 ತಿಂಗಳಲ್ಲಿ ಲಕ್ಷಗಟ್ಟಲೆ ನಿನ್ನ ಅಕೌಂಟ್ಗೆ ದುಡ್ಡು ಬಂದ್ಬಿಡುತ್ತೆ. ಆಶೀರ್ವಾದ ಆಗತ್ತೆ. ಅದೇ ಹೋಗಿ ಸತಿ ನಿಮ್ ಕೇಸ್ ಕ್ಲಿಯರ್ ಆಗತ್ತೆ. ಮಗನೇ, ನಿನ್ನ ಹಣಕಾಸುಗಳು ಕ್ಲಿಯರ್ ಸೆಟ್ಲ್ ಮಾಡ್ತಾರೆ. ಲಕ್ಷ್ಮಿ ಮತ್ತೆ ಸ್ವಾತಿ, ರಮ್ಯಾ ಮತ್ತೆ ಸೌಮ್ಯ, ಕತ್ತೆ ನಿಮ್ಮ ಕೈಗಳ ಬ್ಲೆಸ್ ಮಾಡ್ತಾರೆ. ಸೌಮ್ಯ, ನಿನ್ನ ಮದುವೆ ಸೆಟ್ಲ್ ಆಗತ್ತೆ. ನಿಮ್ಮ ಸಂಬಂಧಿಕರು ನಿಮ್ಗೆ ತುಂಬಾ ಅವಮಾನ ಮಾಡಕ್ ಬರ್ತಾರೆ, ಆದ್ರೆ ನೀವು ದೇವರಿಗೆ ವೈರವಾಗಿ ನಿಂತ್ಕೊಳ್ಳಿ. ಕತ್ತೆ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ ಹೋಗ್ತಾರೆ. ಮಗಳೇ, ನಿಮ್ಗೆ ಆತ್ಮೀಯ ವರಗಳು ತುಂಬಿಸ್ತಾ ಹೋಗ್ತಾರೆ. ಶೀಲಾ ಅವರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಪರಿವರ್ತನೆ ಆಗ್ತಾನೆ. ಈ ವರ್ಷದಲ್ಲಿ ನಿನಗಿಂತ ಹೆಚ್ಚಾಗ ನಿಮ್ಮ ಗಂಡ ದೇವ್ರ ವಾಕ್ಯದಲ್ಲಿ ಬೆಳೀತಾನೆ. ಸುರೇಶ್ ಅವರೇ, ಅಪ್ಪ ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ ಹೋಗ್ತಾರೆ. ಎಲ್ಲ ಕೇಸ್ ಡಿಸ್ಮಿಸ್ ಆಗುತ್ತೆ. ರಾಯಚೂರಿಂದ ಬಂದಿದ್ರೆ ಕೇಸ್ ಡಿಸ್ಮಿಸ್ ಆಗುತ್ತೆ. ದೇವ್ರ ಕೆಲಸ ಆರಂಭ ಮಾಡ್ತಾರೆ. ಚಪ್ಪಾಳೆ ಬರಲಿ. ಚಪ್ಪಾಳೆ. ತೀರ್ಮಾನ ನೀವು ಮಾಡಬೇಕು. ನೀವು ತೀರ್ಮಾನ ನೀವು ಮಾಡಲಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಮನೇಲಿ ಕುಡಿಯೋ ನೀರು ಫ್ರೀ, ಡಾಬಲ್ ಕುಡಿಯೋ ನೀರು 10 ರೂಪಾಯಿ, ಆರ್ಡಿನರಿ ಹೋಟೆಲ್ ಕುಡಿಯೋ ನೀರು 25 ರೂಪಾಯಿ, ಅದೇ ದೊಡ್ಡ ಹೋಟೆಲ್ ಕುಡಿದ್ರೆ ನೀರು 50 ರೂಪಾಯಿ, ಅದೇ 5 ಸ್ಟಾರ್ ಹೋಟೆಲ್ ಕುಡಿದ್ರೆ ನೀರು 100 ರೂಪಾಯಿ, ಏರ್ಪೋರ್ಟಲ್ಲಿ ಕುಡಿದ್ರೆ ಗೀತಮ್ಮ ಅವರೇ ನೀರು 200 ರೂಪಾಯಿ, ಕಾಫಿನೇ 600 ರೂಪಾಯಿ ರೀ ಏರ್ಪೋರ್ಟಲ್ಲಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಕಾಫಿ 600 ರೂಪಾಯಿ. ಸಮೋಸ ಬಂದು 500 ರೂಪಾಯಿ ಹೇಳ್ತಾರೆ ಚಿಕ್ಕದು. ಎಲ್ಲಿ ಮಾಡಿದ ಸಮೋಸ? ಗೋರಿಪಾಳ್ಯದಲ್ಲಿ, ನೆಲಮಂಗಲದಲ್ಲಿ ಮಾಡಿದ್ದು. 8ನೇ ಮೈಲಲ್ಲಿ ಮಾಡಿರೋ ಬೋಂಡ ಇವಾಗ ಎಲ್ಲಿಗೆ ಹೋಗ್ಬಿಟ್ಟಿದೆ? ಅದು ಬಸ್ಸಲ್ಲಿ
ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಬೆಲೆ ಎಷ್ಟು ಇವಾಗ? ಶಿಕಾರಿಪುರದಲ್ಲಿ ಇದ್ರೆ ಬೆಲೆ ಕಮ್ಮಿ. ಅಲ್ಲಿಂದ ನೀ ಮೇಲೆ ಯೆರೂಸಲೇಮಿಗೆ ಬಂದ್ರೆ ಆಶೀರ್ವಾದ. ಕಮಾನ್, ಆಶೀರ್ವಾದ ಬರುತ್ತೆ, 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 ಆಶೀರ್ವಾದ ಬರುತ್ತೆ. ಅದಕ್ಕೆ ಹೇಳ್ತೀನಿ, ಮನೇಲಿ ಕುಡಿಯೋ ನೀರು ಫ್ರೀ, ಡಾಬಲ್ ಕುಡಿಯೋ ನೀರು 10 ರೂಪಾಯಿ, ಆರ್ಡಿನರಿ ಹೋಟ್ಲ್ ಕುಡಿಯೋ ನೀರು 25 ರೂಪಾಯಿ, ದೊಡ್ಡ ಹೋಟ್ಲ್ ಕುಡಿಯೋ ನೀರು 50 ರೂಪಾಯಿ, 5 ಸ್ಟಾರ್ ಹೋಟ್ಲ್ ಕುಡಿಯೋ ನೀರು 100 ರೂಪಾಯಿ. ನೀರೇ ರೀ, ಅದು ನೀರು, ಅಲ್ಲೇ ನೀರಿನ ಚೇಂಜ್ ಆಗಿಲ್ಲ, ಆದರೆ ನೀರು ತನ್ನ ಸ್ಥಾನ ಚೇಂಜ್ ಮಾಡ್ಕೊಳ್ತು. ಆಗ ನಿಮ್ಮ ಸ್ಥಾನ ಚೇಂಜ್ ಆಗಬೇಕು. 26ನೇ ಇಸ್ವಿಯಲ್ಲಿ ನಿಮ್ಮ ಸ್ಥಾನ ಚೇಂಜ್ ಆಗಬೇಕು. ಕುಮಾರಣ್ಣ ಅವರೇ, ನಾಗೇಶ್ ಅವರೇ, ನಿಮ್ಮ ಚೇಂಜ್ ಆಗಬೇಕು. ಭೈರೇಶ್ ಅವರೇ, ನಿಮ್ಮ ಮಾತು ಹೌದಾದ್ರೆ ಹೌದಾಗಬೇಕು. ನಾನು ಮಾಡ್ತೀನಿ ಅಂದ್ರೆ ಅದು ಮಾಡಿ ಮುಗಿಸ್ಬೇಕು. ನಾರಾಯಣ ಅವರೇ, ಅದು ಕಾರ್ಯ ಆಗ್ಬೇಕು ನಿಮ್ಮ ಕೈಯಲ್ಲಿ. ಮಹೇಶ್, ಕರ್ತನ ಕೈಗಳು ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಯಾವ್ದು ಆಗಲ್ಲ ಅಂತ ಹೇಳಿದ್ರ ನಾಗರಾಜ್ ಅವರೇ, ಅದು ದೇವ್ರು ಮಾಡಿ ಕೊಡ್ತೀನಿ ಅಂತಾರೆ. ಮಾಡ್ತಾರಪ್ಪ, ದೇವ್ರು ಮಾಡ್ತಾರೆ. ಶೆಟ್ರೆ, ಯಾಕಾಗಲ್ಲ? ದೇವ್ರ ಕೈಯಲ್ಲಿ ಆಗತ್ತೆ, ನೀವು ನಂಬಬೇಕು. ದೇವ್ರ ಕೈಯ ಆಶೀರ್ವಾದ ಮಾಡ್ತಾರೆ. ದೇವರಿಂದ ಅಸಾಧ್ಯವಾದದ್ದು ನೀವು ನಂಬಬೇಕು. ಅದೆಲ್ಲ ಆಗತ್ತೆ, ನೀವು ಯಾಕೆ ನಂಬಕ್ಕಾಗಲ್ಲ? ಯಾಕಾಗಲ್ಲ ಅಂತ ದೇವ್ರದ ಜಗಳ ಮಾಡಿ, ಹೆಂಡ್ತಿದ ಜಗಳ ಮಾಡಬೇಡಿ, ಅತ್ತೆದ ಜಗಳ ಮಾಡಬೇಡಿ. ನಿನ್ನ ಹೆಂಡ್ತಿ, ನನ್ನ ಮಗಳ ಹೆಂಡ್ತಿಗೆ ಏನು ಕೊಟ್ಟೆ ಅದನ್ನ ಜಗಳ ಆಡಬೇಡಿ. ಅಪ್ಪನದ ಜಗಳ ಆಡಿ, ವಾದ ಮಾಡಿ. ಅಪ್ಪ ಹೇಳ್ತಾರೆ, ಬನ್ನಿ ಕುಸ್ತಿ ಆಡೋಣ ಅಂತಾರೆ. ಬನ್ನಿ ವಾದಿಸುವ. ನಿಮ್ಮ ಪಾಪಗಳು ನಿಮ್ಮ ಪಾಪಗಳು ಇವದಂತೆ ಬೆಳ್ಳಗೆ ಮಾಡುತ್ತೇನೆ. ನೀವು ಒಪ್ಪಿಕೊಂಡು ಈ ದೇಶದ ಅನುಭವಿಸ್ತೀರಾ. 2026ನೇ ವರ್ಷ ಈ ದೇಶದ ಎಲ್ಲ ಸತ್ಫಲಗಳನ್ನ ನೀವು ಅನುಭವಿಸೋ ದಿನಗಳು ಬರುತ್ತೆ. ನೀವು ತೀರ್ಮಾನ ಮಾಡಬೇಕು, ದೇವರೇ ನಾನು ಇದು ಮಾಡ್ತೀನಿ, ಇದು ನನಗಾಗತ್ತೆ, ಇದು ನಡೆಯುತ್ತೆ, ಇದು ನೆರವೇರುತ್ತೆ, ಈ ಕೈಯಿಂದ ಆಗದ ಕೈಯಲ್ಲಿ ನಾನು ಮಾಡ್ತೇನೆ, ನಾನು ಬೆಲೆ ಹೆಚ್ಚಿಸ್ತೀನಿ ಅಂತ. ನೀವು ಬೆಲೆ ಹೆಚ್ಚಿಸಿ ಅದನ್ನ ಅಲ್ವಾ? ಯಾವಾಗಲೂ ಆರಾಧನೆಗೆ ಬಂದಾಗ ಬೇರೆ 5 ರೂಪಾಯಿ ಹಾಕ್ತಿರಲ್ಲ, 5 ರೂಪಾಯಿ ಬುದ್ಧಿ ಬಿಡಿ. ಇವತ್ತು ಅಪ್ಪನಿಗೆ ಘನವಾಗಿ ಹಾಕಿ, ಅಪ್ಪನ ಘನವಾಗಿ ಕೊಡಿ. ಅಪ್ಪ ಅದು ಹೇಳ್ತಾರೆ, ನಿಮ್ಮ ಕೈಗಳನ್ನು ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಮಗನಿನ ಕೈಗಳನ್ನ ಬ್ಲೆಸ್ ಮಾಡ್ತಾರೆ. ಮಗನಿನ ಕೈಗಳನ್ನ ಬ್ಲೆಸ್ ಮಾಡೋಕೆ ಹೋಗ್ತಾರೆ. ಬ್ರದರ್, ಗಾಡ್ ವಿಲ್ ಗೋಯಿಂಗ್ ಟು ಬ್ಲೆಸ್ ಯು. ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀರಾ, ಆದರೆ ದೇವ್ರು ಹೇಳ್ತಾರೆ, ಈ ವರ್ಷದಲ್ಲಿ ಹೊಸ ಕಾರ್ ನೀವು ಪರ್ಚೇಸ್ ಮಾಡ್ತೀರಾ, ಬ್ಲೆಸ್ಸಿಂಗ್ ಆಗುತ್ತೆ. ಮಗಳೇ, ನಿನ್ನ ಮನೇಲಿ ಹೊಸ ಕುರಿಗಳು ಬರುತ್ತೆ, ಹೊಸ ವ್ಯವಸಾಯ ಭೂಮಿಗಳು ಬರುತ್ತೆ. ಮಗಳೇ ನಿನ್ನ ಕೈಗಳನ್ನ ಆಶೀರ್ವಾದ ಮಾಡ್ತಾರೆ. ನಿನ್ನ ಅಳಿಯನಿಗೆ ದೇವ್ರು ದೊಡ್ಡ ಆಶೀರ್ವಾದ ಇಟ್ಟಿದ್ದಾರೆ. ಮಗಳೇ ದಾಸೋರೆ, ಮಗನಿಗೆ ಕೈಯನ್ನು ಬ್ಲೆಸ್ ಮಾಡ್ತಾರೆ. ಭಯ ಪಡಬೇಡಿ ಅಂತ ಹೇಳ್ತಾರೆ. ಅಪ್ಪನ ಕೈಗಳು ಆಶೀರ್ವಾದ ಹೊಂದುತ್ತೆ, ನೀವು ಹೊಂದಬೇಕು. ಹೊಂದಬೇಕಂದ್ರೆ ನೀವು ಆ ಕೈಗಳಲ್ಲಿ ಬಂದು ಅಪ್ಪನಿಗೆ ಒಡಂಬಡಬೇಕು. ಅದಕ್ಕೆ ಬೆಲೆ ಹೆಚ್ಚಲು ಹೇಳಿ, ನನ್ನ ಬೆಲೆ ಇಂದಿನಿಂದ ಹೆಚ್ಚಲ್ಪಡುವುದಕ್ಕಾಗಿ ಸ್ತೋತ್ರ. ಆ ಬಡ ವಿಧವೆ 2 ದುಗ್ಗಾಣಿ ಹಾಕಿದ್ಲು. ಅವತ್ತಿನ ಬೆಲೆ ಅವಳ್ದು ಎಷ್ಟು ದುಗ್ಗಾಣಿ ಬೆಲೆ ಅವಳ್ದು? ಬೇರೆ 2 ರೂಪಾಯಿ ಅಷ್ಟೇ. 2 ರೂಪಾಯಿ ಕೊಟ್ಟಿದ್ದಕ್ಕೆ ದೇವ್ರು ಹೇಳ್ತಾರೆ, ಇವಳು ತನ್ನ ಬದುಕನ್ನೇ ಕೊಟ್ಬಿಟ್ಲು. ನಾಳೆ ಬಗ್ಗೆ ಅವಳಿಗೆ ಅವತ್ತಿನ ಬೆಲೆ ಅವಳದು 2 ರೂಪಾಯಿ. 2 ರೂಪಾಯಿ. ಇವತ್ತು ನಿಮ್ಮ ಕೈ ಬೆಲೆ ಹೆಚ್ಚಲ್ಪಡಬೇಕು. ಅದಕ್ಕೆ ತನ್ನ ಬದುಕನ್ನೇ ಕೊಟ್ಟಿದ ಮೇಲೆ ಅವಳನ್ನ ದೇವ್ರು ಆಶೀರ್ವಾದ ಮಾಡಿದೆ. ಆಶೀರ್ವಾದ ಮಾಡಿದ್ರು ಮಕ್ಕಳೇ. ಸಾರಮ್ಮ ಅವರೇ, ಆಶೀರ್ವಾದ ಮಾಡ್ತಾರೆ. ನಿಮ್ಮ ಮನೆಯೊಳಗೆ ಯೇಸು ಬಂದು ಬಾಗಿಲು ತಟ್ತಾ ಇದ್ದಾರೆ. ನಾನಿದ್ದೀನಿ ಮಗಳೇ, ನಾನೇ ಆರೋಗ್ಯದಾಯಕ, ನನ್ನ ಮನೆಯೊಳಗೆ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಅಂತೇಳಿ ಒಂದು ಹೆಜ್ಜೆ ಒಳಗಿಡ್ತಾ ಇದ್ದಾರಮ್ಮ. ಐ ಕ್ಯಾನ್ ಫೀಲ್ ದಟ್ ಒನ್. ಅಮ್ಮ, ನಿಮ್ಮ ಮನೆಯೊಳಗೆ ದೇವ್ರ ಹೆಸಪ್ಪ ಮುಟ್ತಾ ಇದ್ದಾರೆ, ಅವ್ರು ಎಂಟ್ರಿ ಮಾಡ್ತಾರೆ. ಸಾಲ ಹೋಯ್ತು, ಬಿಡುಗಡೆ ಆಗತ್ತೆ. ಇನ್ನು ಸಾಲ ಹೋಯ್ತು ಮಗಳೇ, ನಿನ್ನ ಮನೇಲಿ ಸಾಲ ಹೋಯ್ತು ಮಗನೇ, ನಿನ್ನಂತ ಭಯ ಹೋಯ್ತು, ಹೊಸ ಕೆಲಸ ಆರಂಭ ಆಗುತ್ತೆ. ಸರ್, ಗಾಡ್ ವಿಲ್ ಗೋಯಿಂಗ್ ಟು ರಿಲೀಸ್ ಯು ಫ್ರಮ್ 2 ಕ್ಲಚಸ್. 2 ಬಾಂಡೇಜಿಂದ ಬಿಡುಗಡೆ ಮಾಡ್ತಾರೆ ರವಿ ಅವರೇ. ನಿಮ್ಮ ಮನೆಯೊಳಗೆ ದೊಡ್ಡ ಬ್ಲೆಸ್ಸಿಂಗ್ ಇದೆ. ನಿಮ್ಮ ಆಂಧ್ರದಲ್ಲಿ ಎಷ್ಟು ಜನ ಇದ್ದಾರೆ, ಆ ಜನರ ಮುಂದೆ ನಿಮ್ಮ ಲಿಫ್ಟ್ ಮಾಡ್ತೀನಿ ಅಂತಾರೆ. ಮಗಳೇ, ಆಸ್ತಿಗಳು ಬರುತ್ತೆ. ಗುಲ್ಬರ್ಗದಿಂದ ಬಂದಿದ್ದೀರ ಅಮ್ಮ, ನಿಮ್ಮ ಮಗನ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಮನೇಲಿ ಶುಭ ಕಾರ್ಯ ಆಗತ್ತೆ, ದೇವ್ರ ಘನವಾದ ಕಾರ್ಯ ಮಾಡ್ತಾರೆ. ಮಗಳೇ, ನಿನಗಿರುವ ಅನಾರೋಗ್ಯ, ರಕ್ತಹೀನತೆಗಳೆಲ್ಲ ನಿನ್ನ ಬಿಟ್ಟು ಹೊರಗಡೆ ಬರುತ್ತೆ. ಗೀತಮ್ಮ, ಕರ್ತನ ಕೈಗಳನ್ನು ಟಚ್ ಮಾಡ್ತಾರಮ್ಮ, ಭಯಪಡಬೇಡಿ. ಕರ್ತನ ಕೈನ ಆಶೀರ್ವಾದ ಮಾಡ್ತಾರೆ. ಬೆಲೆ ಹೆಚ್ಚಿಸ್ಕೊಳ್ಳಿ. ಮನೇಲಿರೋರ್ಗೂ ನೀರಿಗೆ ಬೆಲೆ ಇಲ್ಲ. ಅದು ನೀರು ಅರಮನೆಗೆ ಬಂದ್ಬಿಟ್ರೆ ಆ ನೀರಿಗೆ ಯಾವುದಲ್ಲಿ ಹಾಕ್ತಾರೆ? ಅರಮನೆಯಲ್ಲಿ ಚಿನ್ನದ ಉಚಿತಲ್ಲಿ ಹಾಕ್ತಾರೆ. ಆಗ ಅರಮನೆ ಅನ್ನೋದು ದೇವರ ಮನೆ. ನೀನು ಸಾಧಾರಣ ನೀರಾಗಿದೆಯಾ, ಆದರೆ ನೀನು ಕರ್ತನ ಒಳಗೆ ಬಂದ್ಬಿಟ್ರೆ ನಿನ್ನನ್ನು ದೇವರು ಚಿನ್ನದಲ್ಲಿ ಹಾಕ್ಬಿಡ್ತಾರೆ. ನೋಡಿ, ಅಪ್ಪ ಏಸಪ್ಪ ನಾನು ಹೆಂಗೆ ಮಾಡಿದ್ದಾರೆ. ಕೇರ ಫುಟ್ಬಾತ್ ಆಗಿದ್ದಾರೆ. ನನ್ನನ್ನು ಸೂಟು ಬೂಟ ಹಾಕಿ ಲೈಟೆಲ್ಲ ಹಾಕ್ಬಿಟ್ಟು, ನಿಂತ್ಕೊಂಬಗ, ನನ್ನ ಬಗ್ಗೆ ಮಾತಾಡು ಮಗ ಹೇಳಿದೆ. ನಾನೇನಪ್ಪ ನಿನ್ನ ಬಗ್ಗೆ ಮಾತಾಡಲಿ? ನನಗೇನು ಯೋಗ್ಯತೆ ಇದ್ದಂತ ಮಾತಾಡ್ಲಪ್ಪ, ನನಗೇನು ಯೋಗ್ಯತೆ ಇದೆ?
ಐ ಆಮ್ ನಾಟ್ ಇವನ್ ವರ್ದಿ ಟು ಟೆಲ್ ಅಬೌಟ್ ಯುವರ್ ನೇಮ್ ಲಾರ್ಡ್, ಬಿಕಾಸ್ ಯು ಆರ್ ಸೋ ಹೋಲಿ ಆ್ಯಂಡ್ ಹೋಲಿ ಗಾಡ್. ಹೌ ಕ್ಯಾನ್ ಐ ಸ್ಪೆಲ್ ಯುವರ್ ನೇಮ್? ನಿನ್ನ ಬಗ್ಗೆ ನಾನು ಏನು ಹೇಳ್ತೆ ಹೇಳಪ್ಪ. ಯಾವ ನಾಲಿಗೆಯಲ್ಲಿ ಹೇಳಲಿ? ಬೀಡಿ, ಸಿಗರೇಟ್, ತಂಬಾಕು, ಬ್ರಾಂದಿ, ವಿಸ್ಕಿ ಎಲ್ಲ ಕುಡಿದಿರೋ ಬಾಯಿಗೆ ನಾನು ಏನಪ್ಪ ಹೇಳಲಿ ಅಂತ ಹೇಳ್ಬೇಕಾದ್ರೆ ಅಪ್ಪ ಹೇಳ್ತಾರೆ, ನನ್ನ ನಾಮದಿಂದ ನಿನ್ನ ರೀತಿವಂತ ಆಗಿದೆಯಾ ಮಗ. ಇವತ್ತು ನಮ್ಮ ಸಭೆಯೊಳಗೆ ದೊಡ್ಡ ಉಜ್ಜೀವನ ಆಗತ್ತೆ ರೀ. Amen. Hallelujah. ನೀವು ಯಾವ ಸ್ಥಿತಿಲಿ ಇದ್ದೀರಾ ನನಗೆ ಗೊತ್ತಿಲ್ಲ. ಅದನ್ನ ಪ್ರೇ ಮಾಡಬೇಕಾದ್ರೆ ಒಂದೊಂದು ಮನೆಯೊಳಗೆ ದೇವ್ರು ನುಗ್ತಾ ಇದ್ದಾರೆ. Hallelujah. ದೂತರೊಳಗೆ ಹೋಗ್ತಾ ಇದ್ದಾರ್ರಿ. ನೀ ಭಯ ಪಡ್ಕೊಂಡಿದ್ದೀರಾ, ಏನಾಗ್ಬಿಡತ್ತೆ ಹೋಗ್ಬಿಡತ್ತೆ ಅಂತೇಳಿ ನೀವು ಭಯ ಪಡಬೇಡಿ. ಇನ್ನು ಹಣ ಎಲ್ಲ ದೇವ್ರು ಸುರಿಸ್ತಾನೆ ಅಂತ ಹೇಳ್ತಾರಪ್ಪ. ಆರೋಗ್ಯ ಸುರಿಸ್ತಾರೆ, ಸಮಾಧಾನ ಸುರಿಸ್ತಾರೆ. Hallelujah. ಆದ್ರೆ ನೀವೇನು ಮಾಡ್ತೀರಾ? మీరేం చేస్తారు కాడగ దేవుడికి ನೀವೇನು ದೇವ್ರಿಗೆ ಮಾಡ್ತೀರಾ? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ನನಗೆ ಆಶೀರ್ವಾದ ಮಾಡಿದ್ರು, ಆಶೀರ್ವಾದ ತಗೊಂಡು ಓಡೋಗಲಿಲ್ಲ. ನಾನು ಹೇಳಿದೆ, ದೇವರೇ ನಿನ್ನ ಸೇವೆ ನಾನು ಮಾಡ್ತೀನಪ್ಪ. ಆ ಸೇವೆ ಮಾಡೋಕ್ಕೆ ಮುಂದೆ ಹೋದೆ. ಇವತ್ತು ಮುಂದೆ ಹೋಗ್ತಾ ಹೋಗ್ತಾ ವರ ಇನ್ಕ್ರೀಸ್ ಆಯಿತು, ಫಲ ಇನ್ಕ್ರೀಸ್ ಆಯಿತು, ಆಯುಷ್ಕಾಲ ಇನ್ಕ್ರೀಸ್ ಆಯಿತು, ಹಣ ಇನ್ಕ್ರೀಸ್ ಆಯಿತು, ಸಭೆ ಇನ್ಕ್ರೀಸ್ ಆಯಿತು. ಹೋಗೋ ಕಡೆಗಳೆಲ್ಲ ಸಕ್ಸಸ್. ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಿರಲಿ, ಇದನ್ನು ಬಿಟ್ಟು ಎಡಕ್ಕಾದ್ರೆ ಬಲಕ್ಕಾದರೂ ತಿರುಗಬೇಡ, ಇವುಗಳನ್ನ ಬಿಟ್ಟು ಬಲಕ್ಕೆ ಹೋಗಬೇಡ, ಇವುಗಳು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಇವುಗಳನ್ನ ಕೈಗೊಂಡು ನಡಿ, ಆಗ ನಿನ್ನ ಜೀವನದಲ್ಲಿ ಸಕ್ಸಸ್ ಆಗ್ತೀಯ. ಸುರೇಶ್ ಅವರೇ, ಸಕ್ಸಸ್ ಆಗ್ತೀರಾ. ಭಯ ನಿಮ್ಮನ್ನ ಬಿಟ್ಟು ಹೋಗಿದೆ. ಇವತ್ತು ನಿಮ್ಮ ಮೈ ಮೇಲೆ ಇದ್ದಿದ್ದ ದುರಾತ್ಮಗಳು ಬಿಟ್ಟು ಹೋಯ್ತು. ಇವತ್ತು ಬಿಡುಗಡೆ ಆಗಿದೆ. ಬ್ರದರ್ ಅಮುದ ಅವರೇ, ನಿಮ್ಮ ಮನೆಯೊಳಗೆ ದೊಡ್ಡ ಬ್ಲೆಸ್ಸಿಂಗ್ ಆರಂಭ ಆಗುತ್ತೆ. ಪ್ರಕಾಶ್ ಅವರೇ, ನಿಮ್ಮ ಮನೆಯೊಳಗೆ ಬ್ಲೆಸ್ಸಿಂಗ್ ಆಗುತ್ತೆ. ಬ್ರದರ್ ಅವರೇ, ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತೆ. ನೇತ್ರ ಮಗಳೇ, ಭಯ ಪಡ್ಬೇಡ. ಎಲ್ಲ ಸಾಲದ ಇಕ್ಕಟ್ಟಿಂದ ಇದ್ದೀರಾ, ಎಲ್ಲ ನೀವು ಹೊರಗಡೆ ಬರ್ತೀರಾ. ಅಪ್ಪ ಹೇಳ್ತಾರೆ, ದೇವರ ಆಶೀರ್ವಾದ. ಪ್ರಸಾದ್ ಅವರೇ, ಭಯ ಪಡಬೇಡಿ. ನೋಡಿ, ಹುಡುಗ ಒಂದು ಕಾಲದಲ್ಲಿ ಮರಕ್ಕೆ ಕಟ್ಟಾಕಿ ಹೊಡಿತಾ ಇದ್ರು, ಬರೀ ಇರುವೆಗಳು ಬಿಡೋರು ಇವ್ರ ಮೇಲೆ. ಅಂಥ ದುರಾತ್ಮ ಇತ್ತು. ಇವತ್ತು ಈ ಹುಡುಗ ಬಿಡುಗಡೆ ಆಗಿ ನಮ್ಮ ಗ್ರೇಸ್ ಮಿನಿಸ್ಟರ್ ಸ್ಟಾಫ್ ಆಗಿ, ಅವನಿಗೆ ಹೆಣ್ಣು ಮಗು ಆಗಿ, ಆಶೀರ್ವಾದ ಆಗಿ, ಏನಿಲ್ಲದೆ ಬಂದವ್ರಿ. ಡೈಲಿ ಮರಕ್ಕೆ ಕಟ್ಟಾಕಿ ಹೊಡೆಯೋರು, ಬಾಯಲ್ಲಿ ಸೂಚಿ ಚುಚ್ಚೋರು, ಮೈ ಮೇಲೆ ಹುಳ ಬಿಡೋರು. ಈ ದೆವ್ವ ಹೋಗ್ಲಿ ಅಂತೇಳಿ ದೆವ್ವ ಹೋಗ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಅಗ್ನಿ ಆಗಿದ್ದಂಥ ದುಷ್ಟಾತ್ಮ ಎಲ್ಲ ಬಿಡುಗಡೆ. ಹೇಳ್ತೀನಿ ಯಾಕೆ, ದೇವ್ರ ಕಾರ್ಯ ಮಾಡ್ತಾರೆ. ಆಗ ನೀವೊಂದು ಸ್ಟ್ರಾಟಜಿ, ಒಂದು ರೆಸಲ್ಯೂಷನ್ ಪಾಸ್ ಮಾಡಿ. ವಾಟ್ ಯು ಗೋಯಿಂಗ್ ಟು ಡೂ ಫಾರ್ ಗಾಡ್ಸ್ ಕಿಂಗ್ಡಮ್? ವಾಟ್ ಯು ವಾಂಟ್ ಮೀ ಟು ಡೂ ಫಾರ್ ಯು ಮೈ ಸನ್? ವೆನ್ ಗಾಡ್ ಆಸ್ಕ್ಡ್ the blind Bartimaeus, what he said, Lord, I want to see you. He didn't say, I want to marry, Lord. He didn't say, I need 2 children, Lord. No. He said, I want to see you, Lord. I want to see your glory. I want to gaze your glory. I want to gaze your holiness, Lord. ನಿನ್ನ ಪವಿತ್ರ ನೋಡಬೇಕು, ನಿನ್ನ ತೇಜಸ್ಸು ನೋಡಬೇಕು, ನಿನ್ನ ಘನತೆ ನೋಡಬೇಕು, ನಿನ್ನ ಪ್ರಸನ್ನತೆ ನೋಡಬೇಕಪ್ಪ. ಐ ವಾಂಟ್ ಟು ಗೇಸ್ ಅಪಾನ್ ಯು. ನಿನ್ನ ಮಹಿಮಾ ಪ್ರಸನ್ನತೆಯನ್ನ ನಾನು ನೋಡಬೇಕಪ್ಪ. ಏಸಪ್ಪ ಕುರುಡನಾದ ವ್ಯಕ್ತಿ ಮೇಲೆ ಕೇಳ್ತೀನಿ, ಏನು ಬೇಕು ನೀನು? ವಾಟ್ ಯು ವಾಂಟ್ ಮೀ ಟು ಡೂ? ಯಾಕೆ ಏಸಪ್ಪ ಗೊತ್ತಿಲ್ವಾ ಅವ್ನು ಕುರುಡ ಅಂತ? ಹುಟ್ಟು ಕುರುಡ ರೀ. ಮಗು ತಾಯಿ ಹೊಟ್ಟೆಯಿಂದ ಹುಟ್ಟಿದಾಗ್ಲಿಂದ ಅವ್ನಿಗೆ ಇಲ್ಲ ರೀ. ಅವನಿಗೆ ದೇವ್ರಿಗೆ ಗೊತ್ತಿಲ್ವ? ಅವನಿಗೆ ಗೊತ್ತು ದೇವ್ರಿಗೆ. ಹುಟ್ಟಿದಿಂದಾನೆ ಅವನು ಕುರುಡ ಆಗಿದ್ದಾನೆ. ಅವನಿಗೆ ಗೊತ್ತಿಲ್ಲ ದೇವ್ರಿಗೆ, ದೇವ್ರಿಗೆ ಗೊತ್ತಿತ್ತು. ಆದರೆ ನಾಗರಾಜರೇ, ಏಸಪ್ಪನ ಕೇಳಿದ್ರೆ ನಿನಗೆ ಏನು ಬೇಕು? ಅವನು ಹೇಳ್ದ, ಅಪ್ಪ ನಾನು ನಿನ್ನನ್ನು ನೋಡಬೇಕಪ್ಪ, ನಾನು ನಿನ್ನ ನೋಡಬೇಕು, ನಾನು ನಿನ್ನ ನೋಡಬೇಕಪ್ಪ. ಆವಾಗ ನಾನು ನಿನ್ನ ನೋಡ್ಬೇಕಂತ ಅಷ್ಟ ದೇವರ ಆಶೀರ್ವಾದ ಅವನ ಮೇಲೆ ಇಳಿದು ಬಂದ್ಬಿಡ್ತಾರೆ. ಈ ಕಡೆ ಯಾಕೆ ಬರ್ತೀನಂದ್ರೆ, ಇಲ್ಲಿ ದೇವದೂತ ಬಂದು ನಿಂತಿದ್ದಾನೆ. ಐ ಡೋಂಟ್ ನೋ ವೈ. ಸಮಥಿಂಗ್ ಇಸ್ ದೇರ್. ಸಮಥಿಂಗ್ ಇಸ್ ಗೋಯಿಂಗ್ ಟು ಚೇಂಜ್ ಯು ಮೈ ಡಾಟರ್. ಏನೋ ಒಂದು ಚೇಂಜ್ ಆಗುತ್ತೆ ನಿನ್ನ ಲೈಫಲ್ಲಿ. ಕಣ್ಣೀರಿಂದ ಬಂದಿದ್ಯಾ ಮಗಳೇ, ನೀನು ದುಃಖದಲ್ಲಿ ಬಂದಿದ್ಯಾ ಮಗಳೇ. ಅಪ್ಪ ಹೇಳ್ತಾರೆ, ದುಃಖದಲ್ಲಿ ಬಂದಿದ್ಯಾ ಮಗಳೇ. ಅದು ಅಲ್ಲಿ ನಿಲ್ಬೇಕಾ? ಏಸಪ್ಪ ಹೇಳ್ತಾರೆ, ಸೆಂಟ್ರಲ್ ಹೋಗಿ ನಿಲ್ಲು ಅಂತ ಹೇಳ್ತಾರೆ. ದೇವ್ರು ನಿನ್ನ ಕೈಗಳನ್ನ ಬೆಟ್ ಮಾಡಕ್ಕೆ ಹೋಗ್ತಾರೆ ಮಗಳೇ. ಶಕ್ತಿ ಅಪ್ಪ ಮಗಳ ಮೇಲೆ ದೇವ್ರ ಅಗ್ನಿ ರಸಿಕಪ್ಪ. ಅಮ್ಮ, ನಿಮ್ಮ ಮನೆಯೊಳಗೆ ಬರೀ ಸೂಸೈಡ್ ಆತ್ಮಗಳಾಗಿದೆಯಮ್ಮ. ಸತ್ತವರ ಆತ್ಮ ಬಾಧೆಗಳು ತುಂಬ ಇದೆ. ನಿಮ್ಮ ಮನೇಲಿ ಯಾವುದು ಕೈ ಕೊಡ್ತಾ ಇಲ್ಲಮ್ಮ. ಅಪ್ಪ ಹೇಳ್ತಾರೆ, ಕರೆಕ್ಟ್ ಅಮ್ಮ? ಹೌದ್ರಿ ಅಪ್ಪ. ಏನೇನಾಗಿತ್ತು ಮನೇಲಿ ಭಾಳ ತ್ರಾಸಾದ್ರಿ ಅಪ್ಪರಿ. ಇರೋದು 2 ಮಕ್ಕಳು, ನನ್ನ ಮಾತು ಕೇಳಲ್ಲ, ಸಣ್ಣ ಮಗ ಕುಡಿತದೆ, ಭಾಳ ತ್ರಾಸಾದ್ರಿ ಸ್ವಾಮಿ ದಯದ. ಅಪ್ಪ ಅದೇ ಹೇಳ್ತಾರಮ್ಮ, ಸತ್ತವರ ಆತ್ಮ ಬಾಧೆ ನಿನ್ನ ಮಕ್ಕಳು ಹಿಡ್ದೈತೆ. ಇವತ್ತು ಅದು ಬಿಡುಗಡೆ ಆಗತ್ತಮ್ಮ ಮಗಳೇ. ನಿನ್ನ ಮನೆಯೊಳಗೆ ಬಿಡುಗಡೆ ಆಗತ್ತೆ. ಭಯಪಡಬೇಡ. ತೀರ್ಮಾನ ತಗೋ. ಬೆಲೆ ಹೆಚ್ಚಿಸೋದು ಅಪ್ಪನಿಗೆ ತೀರ್ಮಾನ ಮಾಡು. ಮಗಳೇ ಗೀತಾ, ಅಪ್ಪನಿಗೆ ಸನ್ಮಾನ ಮಾಡು. ದೇವರನ್ನು ಸನ್ಮಾನ ಮಾಡ್ತೀನಂತ ಸನ್ಮಾನ ಮಾಡು.
ನಿನ್ನ ಮಗ ಒಳ್ಳೆ IAS ಆಫೀಸರ್ ಆಗಿ ಹೋಗ್ತಾನೆ ಮಗನೇ. ನಿನ್ನ ಮಗಳಿಗೆ ಬ್ಲೆಸ್ಸಿಂಗ್ ಆಗತ್ತೆ. ನಿನ್ನ ಮಗ ಓದಬಾರ್ದು ಅಂತೇಳಿ ಮಾತ್ರ ಮಾಡಿಟ್ಟಿದ್ದಾರೆ, ಅದು ತಡೆ ಹೋಗಬಿಡತ್ತೆ. ಪ್ರಭೆ ನಿಮ್ಮ ಕೈಲಿ ಉಳಿತಾ ಇಲ್ಲ. ಏನು ಮಾಡೋದು ತ್ರಾಸು ಮಂದಿಯಿಂದ ನಿಮಗೆ ತುಂಬ ಮಂತ್ರ ಶಕ್ತಿಗಳಾಗಿದೆ. ದೇವ್ರ ಶಕ್ತಿಯಪ್ಪ ಇವತ್ತು ಮಗನ ಮೇಲೆ ಬಿಡುಗಡೆ ಉಂಟಾಗ್ಲಪ್ಪ, ಬಿಡುಗಡೆ ಮಗನ ಮೇಲೆ ಉಂಟಾಗ್ಲಪ್ಪ. ಆಶೀರ್ವಾದ ಆಗತ್ತೆ, ನಂಬಿ. ಯಾಕಾಗಲ್ಲ? ನೀನು ನಂಬಬೇಕು, ಇದೆಲ್ಲ ಆಗತ್ತೆ. ನಾನು ನಂಬ್ತೀನಿ. ನನ್ನ ವಾಕ್ಯ, ದೇವ್ರ ವಾಕ್ಯ ಸುಳ್ಳಾಗಲ್ಲ. ಆ ವಾಕ್ಯದ ಪ್ರಕಾರ ದೇವ್ರ ಕಾರ್ಯ ಆಗತ್ತೆ ಅಂತ ನಂಬಿ ನೀವು. ಇದೆಲ್ಲ ಬ್ಲೆಸ್ ಆಗತ್ತೆ. ಸಾಲದ ಹೊರೆಯಿಂದ ಹೊರಗಡೆ ಬರ್ತೀರಮ್ಮ ನೀವು. ಮಗಳೇ ಎಲ್ಲ ಭಯದಿಂದ ನೀವು ಹೊರಗಡೆ ಬರ್ತೀಯ. ಅಪ್ಪ ಕೈಯಲ್ಲಿ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ, ಬ್ಲೆಸ್ಸಿಂಗ್ ಆಗುತ್ತೆ. ಪವಿತ್ರ ಅವರೇ, ನಿಮ್ಮ ಮೂಲಕ ತುಂಬ ಜನಗಳನ್ನ ದೇವ್ರ ಕಡೆ ತಿರುಗಿಸ್ತದೆ. ದೇವ್ರ ಕಾರ್ಯ ಮಾಡ್ತಾರೆ ಮಗಳೇ. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತೆ. ಈ ವರ್ಷದಲ್ಲಿ ನೀವು ಗರ್ಭವತಿ ಆಗ್ತೀರಾ, ನಿಮ್ಮ ಗರ್ಭಫಲ ದೇವ್ರ ಮುಟ್ಟಕ್ಕೆ ಹೋಗ್ತಾರೆ ಮಗಳೇ. ಆಶೀರ್ವಾದ ಆಗತ್ತೆ, ಬ್ಲೆಸ್ಸಿಂಗ್ ಆಗತ್ತೆ, ಆಶೀರ್ವಾದ ಆಗತ್ತೆ. ಗಾಡ್ ಗೋಯಿಂಗ್ ಟು ಬ್ಲೆಸ್ ಯು ಡಾಟರ್. ಅಮ್ಮ ಭಯಪಡಬೇಡಿ, ಇನ್ನು ಮುಂದೆ ದೊಡ್ಡ ಬ್ಲೆಸ್ಸಿಂಗ್ ಆಗುತ್ತೆ ನಿಮ್ಮ ಮನೆಯೊಳಗೆ. ತೀರ್ಮಾನ ಮಾಡಿ, ನಿಮ್ಮ ಲೈಫ್ ಪರಿವರ್ತನೆ ಆಗಬೇಕು, ನಿಮ್ಮ ಜೀವನ ಬಿಡುಗಡೆ ಆಗಬೇಕು. ಯಾವಾಗ ಜೀವನ ಬಿಡುಗಡೆ ಆಗುತ್ತೆ, ಆ ಜೀವನದಲ್ಲಿ ಬಿಡುಗಡೆ ಆಗೋ ಸ್ಥಳಗಳಲ್ಲಿ ಅಪ್ಪ ನಿಮ್ಮ ಕೆಲಸಗಳನ್ನ ಆಶೀರ್ವಾದ ಮಾಡೋಕ್ಕೆ ಹೋಗ್ತಾರೆ. ದೇವ್ರಿಗಾಗಿ ನಿಲ್ಲಬೇಕು, ದೇವ್ರ ಕಾರ್ಯ ಮಾಡಬೇಕು. ನೀವು ತೀರ್ಮಾನ ಮಾಡಿ. ನೀವು ಬಂದಿದ್ದು ಮುಖ್ಯ ಅಲ್ಲ, ವಾಕ್ಯ ಕೇಳೋದು ಮುಖ್ಯ ಅಲ್ಲ, ಈ ವಾಕ್ಯನ ಹೆಂಗೆ ತೊಗೊಂಡೋಗ್ತೀರಿ ಅನ್ನೋದು ತುಂಬ ಮುಖ್ಯ. ದೇವ್ರಿಗೆ ಸ್ತೋತ್ರ. ಮಗು ಶಾಲೆಗೆ ಹೋಗೋದು ಮುಖ್ಯ ಅಲ್ಲ, ಬುಕ್ಸ್ಗಳನ್ನ ಎತ್ಕೊಂಡು ಹೆಗಲ ಮೇಲೆ ಹೋಗೋದು ಮುಖ್ಯ ಅಲ್ಲ, ಶಾಲೆಗೆ ಹೋಗಿ ಅಟೆಂಡ್ಸ್ ಕೊಡೋದು ಮುಖ್ಯ ಅಲ್ಲ, ಊಟ ಮಾಡೋದು ಮುಖ್ಯ ಅಲ್ಲ, ಟೀಚರ್ಗೆ ಹೇಳೋದು ಮುಖ್ಯ ಅಲ್ಲ. ಎಲ್ಲ ಹೇಳಿದ್ನ ಅದು ಕೈಗೊಂಡು ನಡೆದು ಪಾಸ್ ಆಗೋದೇ ಮುಖ್ಯ. ಅದು ಪಾಸ್ ಆಗಿಲ್ಲ ಅಂದರೆ ಏನು ಪ್ರಯೋಜನ? ಸ್ಕೂಲ್ಗೆ ಹೋಗಿದ್ದು ವೇಸ್ಟು, ಬುಕ್ ತೊಗೊಂಡಿದ್ದು ವೇಸ್ಟು, ಯೂನಿಫಾರ್ಮ್ ಹಾಕಿದ್ದು ವೇಸ್ಟ್ ಆಗತ್ತೆ, ಎಲ್ಲ ವೇಸ್ಟ್ ಆಗಿಬಿಡತ್ತೆ. ಯಾಕೆ? ಅದು ಕೈಗೊಂಡು ನಡಿಬೇಕು. ಅದೇ ಇವತ್ತು ವಾಗ್ದಾನ ಏನು ಕೊಟ್ಟಾರೆ? ನೀವು ನನ್ನ ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದರೆ ನಿಮ್ಮ ಮನೆಗಳಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ನಿರ್ಭಯದಿಂದ ಮಲಗ್ತೀರಾ ಅಂತ ಹೇಳ್ತಾರೆ. ಪ್ರೇ ಮಾಡಬೇಕಾದ್ರೆ ದೂತರು ಆ ಥರ ನಿಂತಿದ್ದಾರೆ. ಆ್ಯಂಡ್ ಸಿಂಗ್ ಲೈಕ್ ದಟ್ ಏಂಜಲ್. Angel are hasten to bless, bring the blessing for you. Amen. God is hasten to bless you, people Amen. Of God. Angels ಅವರು ಓಡಕ್ಕೆ ರೆಡಿ ಇದ್ದಾರೆ. ಏನಕ್ಕೆ ಇನ್ನೂ ಅವ್ರು ಓಡಕ್ಕೆ ರೆಡಿ ಆಗಿಲ್ಲ? ಯಾಕೆ ಇನ್ನೊಂದು ಸ್ಟೆಪ್ ಎತ್ತಿಕ್ತಿಲ್ಲ? ದ ಕಮಾಂಡ್ ಇಸ್ ನಾಟ್ ಗಿವನ್. ಆರ್ ಯು ದೇರ್ ವಿತ್ ಮೀ? ಆದಿಸಾಗರದ ಮೇಲೆ ಕತ್ತಲೆ ತುಂಬಿತ್ತು, ಭೂಮಿ ಕ್ರಮವಿಲ್ಲದೆ ಇತ್ತು, ಭೂಮಿ ಬರಿದಾಗಿತ್ತು ಅಂತಾನೆ ವಾಕ್ಯ ಹೇಳುತ್ತೆ. ಇನ್ ದ ಬಿಗಿನಿಂಗ್ ದ ಅರ್ತ್ ವಾಸ್ ಇನ್ ಎ ಫಾರ್ಮ್ಲೆಸ್ನೆಸ್, the chaos was there, the emptiness was there, and over the surface of the water the Holy Spirit was hovering on the face of the water. ದೇವರ ಪವಿತ್ರಾತ್ಮ ಅದರ ಮೇಲೆ ಚಲಿಸುತ್ತಾ ಇತ್ತು. ಅಲ್ರಿ, ಪವಿತ್ರಾತ್ಮ ಇದ್ಮೇಲೆ ಅಲ್ಲಿ ಯಾಕ್ರಿ ಕತ್ಲೆ ಇತ್ತು? ಪವಿತ್ರಾತ್ಮರಲ್ಲಿ ಇದ್ಮೇಲೆ ಕ್ರಮ ಇಲ್ಲದೆ ಯಾಕ್ರಿತೀರಿ? ಪವಿತ್ರಾತ್ಮರಲ್ಲಿ ದೇವರಾತ್ಮ ಇದ್ಮೇಲೆ ಅಲ್ಲಿ ಯಾಕೆ ಬರಿದಿತ್ತು? ಬಿಕಾಸ್ the Holy Spirit was waiting for command. Amen. Hallelujah. Now God is giving you that promise for you. Now you have to command. ನೀನು ಅದನ್ನು ಬಾಯಿಂದ ಅರಿಕೆ ಮಾಡಬೇಕು. Hallelujah. ಅಲ್ವಾ? ಅರಿಕೆ ಮಾಡಿದ ತಕ್ಷಣ ಎಲ್ಲ ಕಾರ್ಯ ನೆರವೇರ್ಬಿಡುತ್ತಾರೆ. ಆಗತ್ತೆ ಅದು. ಅದಕ್ಕೆ ಸಂಚು ಹೇಳ್ತಾನೆ, ದೇವರೇ ನೀವು ಒಂದೇ ಒಂದು ಮಾತು ಹೇಳು, ನನ್ನ ಆಳು ಗುಣ ಆಗ್ತಾನೆ. ಕೋಲಾರಲ್ಲಿದ್ದಾನೆ ಮಗ, ಇವನು ಬೆಂಗಳೂರಲ್ಲಿದ್ದಾನೆ, ಬೆಂಗಳೂರು ನಿಂತ್ಕೊಂಡು ಕೋಲಾರ ನನ್ನ ಮಗ ಗುಣ ಆಗ್ತಾನೆ ಒಂದು ಮಾತು ಹೇಳಪ್ಪ ಅಂದ ತಕ್ಷಣ ಏಸು ಹೇಳ್ತಾರೆ, ಹೋಗು ನಿನ್ನ ಆಳು ಸ್ವಸ್ಥವಾಗಿದ್ದಾನೆ. ವಾಕ್ಯ ಹೊರಟುಬಿಡ್ತು. ಆಗ ನನ್ನ ಪ್ರಿಯ ಮಕ್ಕಳೇ, ವಾಕ್ಯ ಕೊಟ್ಟಾಯ್ತು, ವಾಗ್ದಾನ ಕೊಟ್ಟಾಯ್ತು. ಇನ್ನು ಕೂತ್ಕೊಂಡು ಚಿಲೇಬಿನ ಕಳ್ಳೆಪುರಿ ತಿನ್ಕೊಂಡು ಕೂತ್ಕೋಬೇಡಿ. ತಿರ್ಗಾ ಬಂದು ನಾಳೆ ಬ್ರದರ್ ಏನು ಆಗಲಿಲ್ಲ, ಒಣ್ಣು ಆಗಲಿ ಅಂತ ಕೇಳ್ಕಾದ ಎನ್ಕಿಟ್ಟೆ ಎಲ್ಲ ಸೊಲಿಟೆ. ಇನ್ನು ಸೊಲ್றது ಉಣ್ಕಲಿದೆ, ನೀವು ಕಡಿಮೆ ಸಾಪಾಡು ಹಾಕಿ ಕೊಡ್ತಿದ್ದಾರೆ ಕರ್ತಾರೆ. ಅವ್ರು ಉಣಮೆಕ್ಕ ಮಾಡ್ತಾರೆ. ಅವರು ಆ ಊಟ ಬಡಿಸಿ ಇಟ್ಟಾಯ್ತು, ಬಾಯಿ ತೆಗೆದೇನು ಮಾಡಬೇಕು? ಊಟನ ನೀವು ತಿನ್ನಬೇಕು. ಕುದುರೆ ನೀರವರೆಗೆ ತೊಗೊಂಡೋಗಾಗತ್ತೆ. ರಘುವರೇ, ಕುದುರೆಗೆ ನೀರು ಕೊಡ್ಸೋಕ್ಕಾಗಲ್ಲ. ನಾನು ನಿಮ್ಮನ್ನೆಲ್ಲ ನೀರತ್ತ ಕರ್ಕೊಂಡು ಬಿಟ್ಟಿದ್ದೀನಿ. ಈಗ ನೀವು ನೀರು ಕುಡಿತೀರಾ ಇಲ್ಲ ನೀರಲ್ಲಿ ಮುಳುಗೋಗ್ತೀರಾ ನನಗೆ ಗೊತ್ತಿಲ್ಲ. ಇಲ್ಲ ಚೆನ್ನಾಗಿ ಕುಡಿದ್ಬಿಟ್ಟು ಇನ್ನೊಬ್ಬನ ಕುದುರೆ ಮೇಲೆ ಕುತ್ಕೊಂಡು ಹೋಗಂಗೆ ಮಾಡ್ತೀರಾ, ನಿಮ್ಮ ಕೈಲಿದೆ ಅಲ್ವಾ? ನನ್ನನ್ನು ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಗಳು ಹೊರಟು ಬರುತ್ತೆ. ಔಟ್ ಆಫ್ ಹಿಸ್ ಬೆಲ್ಲಿ ಇಸ್ ದ ಲಿವಿಂಗ್ ದ ಸ್ಟ್ರೀಮ್ಸ್ ಆಫ್ ವಾಟರ್ ವಿಲ್ ಫ್ಲೋ ಅಂತ ಹೇಳುತ್ತೆ. ನನ್ನ ನಂಬಿದವನ ಹೊಟ್ಟೆ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತೆ ಅಂತ ಹೇಳ್ತಾರೆ. ನೋಡಿ, ಬೆಳಗ್ಗೆ ನಿಂತಿದ್ದು ಹರಿತಾ ಇದೆ ಬಾಯಲ್ಲಿ, ಹೊಟ್ಟೆ ನೀರಲ್ಲ ಹೊರಗಡೆ ಬರ್ತಾ ಇದೆ ಗಡ 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 ಗಡ. ಅಪ್ಪ ಹೇಳಿದ್ರು ಕುಡಿಬೇಕು ನೀರು. ಜೀವ ತಂಡಿರುತ್ತೆ. ನಿನ್ನ ಸಭೆಯೊಳಗೆ ಕರ್ಕೊಂಡ್ ಬಂದಾಯ್ತು. ಸ್ಟಾರ್ಟ್ ಮಾಡಿ ಕುಡಿಯಕ್ಕೆ. ನಾನು ಬಾಲವಾಗಿ ಅಲ್ಲ, ನಾನು ತಲೆಯಾಗಿರ್ತೇನೆ. ಕುಡಿತಿದ್ದೆ ಅಂತ ಅರ್ಥ. ಇಂದಿನಿಂದ ನಾನು ಅದ್ಭುತವಾಗಿ ಆಶೀರ್ವಾದ ಪಡಿತೀನಿ. ಕುಡಿತಿದ್ದೀರ ಅಂತ ಅರ್ಥ. ನಾನು ಹೋಗಿ ಎಲ್ಲಾ ಕಡೆಗಳಲ್ಲಿ ಆಶೀರ್ವಾದ ಬರುತ್ತೆ ಅಂತೀರಾ, ಕುಡಿತಿದ್ದೀರ ಅಂತ ಅರ್ಥ.